ಐಶ್ವರ್ಯ ಐ ಲವ್ ಯು ಅಂತ ಅರ್ಧ ಖರ್ಚಿದಾರ ಸೀರಿಯಸ್ಲಿ. ಐಶ್ವರ್ಯ ಬಂದ್ಲು ಅಂತ ಆಯ್ತಾ. ಲಂಗಾದೋಣಿ ಎತ್ಲಾಗೋಯ್ತೆ ಕಾಲೇಜ್ ಹುಡುಗಿರಾ, ತೋಳು ಇಲ್ಲದೆ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ, ನಿಮ್ಮನ್ನು ನೋಡಕ್ಕ ಬಂದನಿ ಭಾವ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವಾ, ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು. ಫುಲ್ ಗೂಗಲ್ ಮಾಡ್ಬಿಟ್ಟು ಹುಡುಕ್ತೀನಿ, ಯಾವ್ದಾದ್ರು ಒಳ್ಳೆ ಜಾಗಕ್ಕೆ ನಿಮ್ನ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತೀನಿ ಆ ಜಾಗ ಕರ್ಕೊಂಡು ಹೋಗ್ತೀರಾ? ನೀವೇನ್ ಪ್ಯಾರಿಸು ಆಸ್ಟ್ರೇಲಿಯಾ ಅಂದ್ರೆ ಎಲ್ಲ ಬಜೆಟ್ ಇಲ್ಲ, ಅದೆಲ್ಲ ಮದ್ವೆ ಆದ್ಮೇಲೆ. ಎಲ್ರಿಗೂ ನಮಸ್ಕಾರ. ಸೊ ಹೊಸ ವ್ಯಕ್ತಿ ಜೊತೆ ಇನ್ನೊಂದು ಹೊಸ ಪಾಡ್ಕಾಸ್ಟಿಗೆ ಶುರು ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಪರ್ಸ್ನಲ್ ಆಗಿ ಕಮೆಂಟ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾಯಿದ್ರು, ಏನು ಬ್ರೋ ಯಾವಾಗೋ ಹುಡುಗರನ್ನ ಕರ್ಕೊಂಬಂದು ಮಾತಾಡಿಸ್ತೀರಾ, ಹುಡುಗಿರನ್ನ ಕರ್ಕೊಂಬನ್ನಿ. ಅದರಲ್ಲೂ ಹುಡುಗಿನ ಕರ್ಕೊಂಬಂದಿದ್ದೆ, ಮದುವೆ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಸೊ ಯಾರಾದರೂ ಹುಡುಗಿನ ಕರ್ಕೊಂಬನ್ನಿ ಅಂತಂದ್ರೆ, ಸೊ ಫೈನಲಿ ಐಶ್ವರ್ಯ ರಂಗರಾಜನ್ ಅವರು ಇಲ್ಲಿದ್ದಾರೆ ನನ್ನ ಜೊತೆ. ನಮಸ್ಕಾರ ವಿನಯ್ ಅವರ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ. ಇಡೀ ಕರ್ನಾಟಕ ಜನತೆಗೆ ನಮಸ್ಕಾರ ಹೇಳ್ಬಿಟ್ಟಿದ್ದಾರೆ. ಓಕೆ, ಫಸ್ಟ್ ಹೇಳಿ, ಸಿಂಗಲ್ಲ? ನಿಮ್ಗೆ ಯಾಕೆ ಅದೆಲ್ಲ ಹೇಳಿ, ನಾನು ನೆಕ್ಸ್ಟ್ ಹೇಳ್ತೀನಿ. ಅಲ್ಲ, ಡೌ ಮಾಡ್ತಾ ಇದ್ದೀರಾ? ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಸೀರಿಯಸ್ಲಿ ಸಿಂಗಲ್? ಹೌದು ಮಚ್ಚ, ಏನ್ ಡ್ರಾ ಮಾಡ್ತಾ ಇದ್ದೀರಾ? ಹೆಂಗೋ ಸಿಂಗಲ್ ಆಗಿ ಬಿಟ್ಟಿದ್ದೀರಾ? ಅಲ್ಲ, ಯಾರು ಕಾಳು ಹಾಕಿಲ್ವಾ? ಇಲ್ಲ, ನಾನು ಏನಂದ್ರೆ ಪ್ರಾಬ್ಲಮ್ ಅಂದ್ರೆ ನಾನು ಸ್ವಲ್ಪ ರಿಪ್ಲೈ ಮಾಡಲ್ಲ, ಫೋನ್ ಎತ್ತಲ್ಲ. ಅಲ್ಲ, ಗೊತ್ತಾಯ್ತು. ಅದಕ್ಕೆ ಯಾರು ಕಾಳು ಹಾಕಿದ್ರು ಗೊತ್ತಾಗಲ್ಲ ನಂಗೆ. ಡೋಂಟ್ ವರಿ, ಇವತ್ತು ನಾನು ಹಾಕ್ತೀನಿ ನಿಮ್ಮೆಲ್ಲರೂ ಪರವಾಗಿ. ನೋಡೋಣ. ಫಸ್ಟ್ಲಿ ನಾನು ನಿಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೋಸ್ಕರ ಅಂತ ಅಂದರೆ, ನಾನು ಒಂದು ಕಾಲ್ ಮಾಡಿ ಕೇಳಿದ ತಕ್ಷಣ ಬರ್ತೀನಿ. ಸೊ ನಾನು ನಿಜವಲ್ಲ ಎಕ್ಸ್ಪೆಕ್ಟೇ ಮಾಡಿಲ್ಲ, ಆಯ್ತಾ. ಸುಮ್ಮನೆ ಕೇಳೋಣ, ಅಟ್ಲೀಸ್ಟು ಬಂದರೆ ಓಕೆ, ಇಲ್ಲ ಅಂತಂದರೆ ಏನಾದ್ರು ಬೇರೆಯವ್ರನ್ನ ಅಪ್ರೋಚ್ ಮಾಡೋಣ ಅಂತ ಹೇಳಿ ಒಂದಿಷ್ಟು ಜನ ಸಿಂಗರ್ಸ್ಗಳನ್ನ ಇಟ್ಟಿದೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅದೇ ಮಾಡ್ಕೊಂಡು ಫಸ್ಟ್ ಪ್ರಿಯಾರಿಟಿ ವಾಸ್ ಯು. ಥ್ಯಾಂಕ್ ಯು. ಸೊ ಕೇಳಿದ ತಕ್ಷಣ ಒಂದೇ ಕಾಲ್ಗೆನೆ ಒಂದು ಹುಡುಗಿ ಕಾಲ್ ಕಟ್ ಆಗಿದ ತಕ್ಷಣ ವಾಪಸ್ಸು ವಿತಿನ್ 1 minute ಕಾಲ್ ಮಾಡಿ, ಯಾರು, ನಾನು ಈ ಥರ ಹೆಂಗೆ, ಓಕೆ 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 ನಾನೊಂದು 10 ನಿಮಿಷ ಬಿಟ್ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಸೊ ವಾಪಸ್ ಕಾಲ್ ಮಾಡಿದ್ರಿ. ಬಟ್ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡ್ತಾ ಇದ್ದಾರೆ, ಅವರು ಬೇಜಾರಾಗ್ತಿತ್ತು. ನಾನು ಎಷ್ಟು ಮೆಸೇಜ್ ಮಾಡ್ತಾ ಇದ್ದೆ, ಗುಡ್ ಮಾರ್ನಿಂಗ್ ಅಂತ. ಹೌದು, ಏನಿಲ್ಲ, ಅಷ್ಟೊಂದೇನು ಮಾಡ್ತಿರ್ಲಿಲ್ಲ. ಮಾಡಿದ್ರಲ್ಲಿ ಸ್ವಲ್ಪ ಜಾಸ್ತಿ ಅವರು ತೋರ್ಸ್ಕೋಬೇಕಲ್ವಾ ಆಟಿಟ್ಯೂಡ್. ಹಲೋ, ಐ ಹ್ಯಾವ್ ಸೋ ಮೆನಿ ಫಾಲೋವರ್ಸ್ ಅಂತ ಅವರು ಆಟಿಟ್ಯೂಡ್ ತೋರ್ಸ್ಕೊಂಡು, ನಾನು ತೋರ್ಸ್ಕೊಂಡೆ ಹಲೋ ಐ ಹ್ಯಾವ್ ಸೋ ಮೆನಿ ಫಾಲೋವರ್ಸ್ ಅಂತ. ನಮ್ಮ ಸಬ್ಸ್ಕ್ರೈಬರ್ಸ್ ಗೊತ್ತು, ವಿತ್ 0 haters ಅಂಡ್ 0% ಆಟಿಟ್ಯೂಡ್ ಅಂತ. ಓಕೆ ಓಕೆ, ನೋಡೋಣ. ಸೊ ಹಂಗಾಗಿ ಬಟ್ ಯಾಕ್ರು ಕಾಳು ಹಾಕಿಲ್ಲ ಇಷ್ಟು ಚೆನ್ನಾಗಿರೋ ಹುಡುಗಿಗೆ? ನೋಡಿ, ನಿಜ ಹೇಳ್ತಾರೆ, ನಂಗೆ ಇನ್ನೂ ಡೌಟ್. ಹೌದು, ಅಯ್ಯೋ ಸೀರಿಯಸ್ಲಿ. ಇವತ್ತಿಂದ DM ಮಾಡಿ ಸ್ಟಾರ್ಟ್ ಮಾಡಿ, ಕಮೆಂಟ್ ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಇವತ್ತು ಐಶ್ವರ್ಯ ರಂಗರಾಜನ್ಗೆ ಎಂತ ಹುಡುಗ ಇಷ್ಟ ಆಗ್ತಾರೆ, ಏನ್ ಇಷ್ಟ ಆಗ್ತಾರೆ, ಹಿಂಗೆ ಪ್ರತಿಯೊಂದನ್ನು ಕೇಳ್ತೀನಿ. ಸೊ ಪಾಡ್ಕಾಸ್ಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಲ್ ಸ್ಟಾರ್ಟ್? ಎಸ್ ಪ್ಲೀಸ್. ಓಕೆ, ನಾನು ಫಸ್ಟ್ಲಿ ಹೇಳ್ತೀನಿ, ಸೊ ಸಿಕ್ಕಾಪಟ್ಟೆ ಪಾಡ್ಕಾಸ್ಟ್ಗಳು ಕೊಟ್ಟಿದ್ದೀರಾ. ನಾನು ನಿಮ್ನ ಒಂದಿಷ್ಟು ಪ್ರಶ್ನೆಗಳು ಕೇಳಕ್ಕಿಂತ ಮುಂಚೆ ನಿಮ್ಮ ಪಾಡ್ಕಾಸ್ಟ್ಗಳನ್ನ ಎಲ್ಲಾನು ಜಾಲಾಡ್ಬಿಟ್ಟಿದ್ದೀನಿ. ಸೊ ದಿಸ್ ಶುಡ್ ಬಿ ಸಮಥಿಂಗ್ ಯೂನಿಕ್. ಸೊ ನೋಡ್ತಾ ಇರೋರ್ಗು ಅದೇ ಇರುತ್ತೆ ಬಿಡು ಐಶ್ವರ್ಯ ರಂಗರಾಜನ್ ಅವ್ರದ್ದು ಅಂತ ಅವ್ರಿಗೂ ಅನ್ಸ್ಬಾರ್ದು, ನಿಮ್ಗೂ ಅನ್ಸ್ಬಾರ್ದು, ನನ್ಗೂ ಅನ್ಸ್ಬಾರ್ದು. ಸೊ ವಿಲ್ ಕೀಪ್ ಇಟ್ ವೆರಿ ಸಿಂಪಲ್ ಅಂಡ್ ಟು ದ ಪಾಯಿಂಟ್ ಮಾತಾಡೋಣ. ಅಂಡ್ ಯಾವುದೇ ರೀತಿ ಫಿಲ್ಟರ್ ಯೂಸ್ ಮಾಡಬೇಡಿ, ಶುಗರ್ ಕೋಟಿಂಗ್ ಯೂಸ್ ಮಾಡಬೇಡಿ. ಓಕೆ, ಯಾರೇನು ಅನ್ಕೊಂಡ್ಬಿಡ್ತಾರೋ ಇಲ್ಲ ಹಂಗಂತ ಹೇಳಿ ನಾನು ಪರ್ಸನಲ್ ಕ್ವಶನ್ಸ್ ಏನಕ್ಕೆ ಕೇಳಲ್ಲ. ಬಟ್ ಕೇಳಿದ್ರಿ ಸಿಂಗಲ್ ಅಂತ, ಅದೆಲ್ಲ ಪರ್ಸನಲ್ ಕೆಲಸ. ಜನರಲ್ ನಾಲೆಜ್, ದಟ್ ಈಸ್ ದೇರ್ಸ್ ಎ ಡಿಫರೆನ್ಸ್ ಬಿಟ್ವೀನ್ ಜನರಲ್ ನಾಲೆಜ್ ಅಂಡ್ ಪರ್ಸನಲ್. ಆಯ್ತು ವಿನಯ್. ಓಕೆ, ಫುಲ್ ಶೋನ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಇದೆ ಅಂತೆಲ್ಲ ಮರ್ತೋಗ್ಬಿಡಿ. ನಾನು ಕ್ಯಾಮ್ರಾ ಇದೆ ಅಂತ ಮರ್ತೋಗ್ಬಿಟ್ಟಿದ್ದೀನಿ. ನನ್ ಕ್ಯಾಮ್ರಾ ಅಂದ್ರೆ ಫಸ್ಟ್ ಆಫ್ ಆಲ್ ಭಯ, ಹೆಣ್ಮಕ್ಳು ಅಂದ್ರೆ ಇದ್ದಿದ್ದು ಭಯ ನಂಗೆ. ಸೊ ನನ್ ಪಕ್ಕ ಕುತ್ಕೊಂಡಿರೋದು ಹೆಣ್ಣಲ್ಲ, ಹೂ ಅಂತ ಅನ್ಕೊಂಡು. ಆಕ್ಚುಲಿ ಏನ್ ಗೊತ್ತಾ, ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್. ನನ್ನ ಬರ್ಡೇ ದಿವಸ ಒಂದು ಹುಡುಗಿನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಟ್ರೀಟಿಗೆ ಅಂತ ಹೇಳಿ. ನನ್ನ ಸಬ್ಸ್ಕ್ರೈಬರ್ನ ಕರ್ಕೊಂಡು ಹೋಗಿ ವಿಡಿಯೋ ಅಪ್ಲೋಡ್ ಮಾಡಿದೆ. ಲೈಕ್ ನನ್ನ ವಿಡಿಯೋ ನೋಡಿದ್ಮೇಲೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬೈತಾ ಇದಾರೆ, ಗುರು ಇವತ್ತು ಗೊತ್ತಾಯ್ತು ನೀನ್ ಯಾಕೆ ಸಿಂಗಲ್ ಆಗಿದ್ಯಾ, ನಿಂಗೆ ಒಂದು ಹುಡುಗಿನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಗೊತ್ತಿಲ್ಲ, ಹುಡುಗಿ ಹತ್ರ ಹೆಂಗ್ ಮಾತಾಡ್ಬೇಕು ಗೊತ್ತಿಲ್ಲ, ನೀನ್ ಏನ್ ಹಂಗ್ ಮಾತಾಡ್ತೀಯಾ ಹಿಂಗೆ ಅಂತ. ಇವತ್ ಪ್ರೂವ್ ಮಾಡ್ತೀನಿ, ನನಗೂ ಟ್ಯಾಲೆಂಟ್ ಇದೆ, ಇವನ್ ಐ ಕ್ಯಾನ್ ಫ್ಲರ್ಟ್ ಅಂತ ಹೇಳಿ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ನ ನಿಮ್ಮೇಲೆ ಇವತ್ತು ಪ್ರಯೋಗ ಮಾಡ್ತೀನಿ. ನಾನೇನು ಹೇಳಲ್ಲ ಅಂತ ಹಿಂಗೆಲ್ಲ ಮಾಡ್ತಾ ಇದಾರೆ. ಓಕೆ, ನೋಡೋಣ. ನಾನು ಆಮೇಲೆ ನಿಮ್ಗೆ ಹೇಳ್ತೀನಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ನಿಮ್ಮ ಫ್ಲರ್ಟಿಂಗ್ ಸ್ಕಿಲ್ಸ್ ಅಂತ. ಡನ್. ಓಕೆ, ನಿಮ್ಗೆ ಯಾವ ತರ ಹುಡುಗ ಇಷ್ಟ ಆಗ್ತಾನೆ ಹೇಳಿ. ವಿಲ್ ಸ್ಟಾರ್ಟ್ ಇಟ್ ಫ್ರಮ್ ದೇರ್ ಓನ್ಲಿ. ಫಸ್ಟ್ RCB ಫ್ಯಾನ್ ಆಗಿರ್ಬೇಕು.
ಪಕ್ಕ RCB ಫ್ಯಾನ್ ನಾನ್ ಪಕ್ಕ RCB. ಆಯ್ತಾ, ಆಲ್ವೇಸ್ RCB ಫ್ಯಾನ್. ಹೆಂಗೆ ಎಷ್ಟೇ ಕೆಟ್ಟದಾಗ ಆಡಿದ್ರು ಪರವಾಗಿಲ್ಲ, RCB ಇಸ್ ಅವರ್ ಹಾರ್ಟ್ ಅಂತ ಫೀಲಿಂಗ್. ಜೀವ ಆದ್ರೂ ಬಿಡ್ತೀನಿ, RCB ಬಿಡಲ್ಲ. ಹೌದು, ವೆರಿ ಗುಡ್. ಫಸ್ಟ್ ಟಿಕ್ ಆಯ್ತು. ಅದಾದ್ಮೇಲೆ ಕನ್ನಡದ ಹುಡುಗ ಆಗಿರ್ಬೇಕು, ಅಪ್ಪಟ ಕನ್ನಡಿಗ. ಎದೆ ಬಗದ್ರೆ ನನ್ನ ಹಾಟ್ ಕಾಣಿಸುತ್ತಲ್ಲ, ಕನ್ನಡ ಕಾಣಿಸುತ್ತೆ. ನೆಕ್ಸ್ಟ್ ಆಯ್ತಾ. ಆಮೇಲೆ ನನ್ನ ತುಂಬಾ ನಗಿಸ್ಬೇಕು. ಇದಕ್ಕಿಂತ ಯಾರು ನಗಿಸ್ತಾರ? ಇದಕ್ಕಿಂತ ನಾನು ಹಿಂಗೆಲ್ಲ ನೆಲದ ಮೇಲೆ ಹೊಳ್ಳ ನಗ್ಬೇಕು. ಅಲ್ಲ ಬೇಡ, ಪಾಪ ಇಷ್ಟ ಚೆನ್ನಾಗಿ ಮಾಡ್ಕೊಂಡ್ ಬಂದಿರ. ನಾಳೆಯಿಂದ ಓಕೆ ಡಿಸೈಡ್ ಮಾಡ್ಕೊಂಡ್ಬಿಡಿದಾರೆ. ಓಕೆ, ಆಮೇಲೆ ಹಾಡಕ್ಕೆಲ್ಲ ಬರ್ಬೇಕು ಅಂತೆಲ್ಲ ಏನಿಲ್ಲ, ಪಾಸ್ ಆಗ್ಬಿಟ್ಟಿದೀನಿ ಇದ್ರಲ್ಲೂ. ಆಮೇಲೆ ಹಾಡಿಸ್ತೀನಿ ವಿನಯ್ ಅವ್ರ ಹತ್ರ, ನೋಡೋಣ. ಆಯ್ತಾ. ಅದಾದ್ಮೇಲೆ ಇನ್ನೇನಿಲ್ಲ, ನಾನ್ ತುಂಬಾ ಮೂವೀಸ್ ನೋಡ್ತೀನಿ, ಮೂವೀಸ್ ನೋಡ್ಬೇಕು, ತುಂಬಾ ಮೂವೀಸು. ಸೂಪರ್. ನಾನಂತೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬರೀ ಮೂವೀಸ್ ನೋಡೋದೆ. ವೆರಿ ಗುಡ್. ಆಮೇಲೆ ನಾನ್ ಯಶ್ ಅವ್ರ ಫ್ಯಾನು. ನಾನು ಗುರು, ನಾನು ನಿಜ ಹೇಳ್ತಾ ಇಲ್ಲ, ನಾನು ಇಡೀ ಕನ್ನಡ ಇಂಡಸ್ಟ್ರಿನಲ್ಲಿ ಇರೋರು ಎಲ್ರು ಇಷ್ಟಪಡ್ತೀನಿ, ಆದ್ರೆ ಜಾಸ್ತಿ ಇಷ್ಟಪಡೋದು ಯಶ್ ಅವ್ರನ್ನ ಇವತ್ತಿಂದ. ಆಯ್ತಾ. ಅದ್ ಬಿಟ್ರೆ ತುಂಬಾ ಅರ್ಥ ಮಾಡ್ಕೋಬೇಕು, ಇದೆಲ್ಲ ನಾರ್ಮಲ್ ಥಿಂಗ್ಸ್. ನಾನ್ ನೋಡಿ ಹಿಂಗ್ ಗೊತ್ತಾ, ಇದು ಅದೇನೋ ಏನೋ ಹೇಳ್ತಾರಲ್ಲ, ಬೆಳ್ಕೊಟ್ರೆ ಹಸ್ತಾನೆ ನುಂಗ್ತಾರೆ ಅಂತ. ನಾನ್ ಹಂಗೆ, ನೀವ್ ಒಂದ್ ಪದ ಹೇಳಿದ್ರೆ ನೆಕ್ಸ್ಟ್ ನೀವ್ ಏನ್ ಹೇಳ್ತೀರ ಅಂತ ಫುಲ್ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ಆಯ್ತು, ನೋಡೋಣ. ಹಂಗಂದ್ರೆ ನಾನ್ ಇಂಟರ್ವ್ಯೂನೇ ಕೊಡೋದ್ ಬೇಡ, ನಾನ್ ನಿಮಗ್ ಅವಾಗ್ಲೇ ಅರ್ಥ ಆಗೋದು. ಈಗ ನನ್ಗೆ ನೀವ್ ಅರ್ಥ ಆಗೋಗಿದ್ದೀರಾ, ಜನಕ್ಕೆ ಅರ್ಥ ಆಗ್ಬೇಕಲ್ಲ, ಅಂಡರ್ಸ್ಟ್ಯಾಂಡ್. ಕರೆಕ್ಟ್. ನಾನ್ ನೋಡಿ, ನಾನ್ ಅರ್ಥ ಮಾಡ್ಕೊಂಡಿದ್ದೀನಿ, ನೀವ್ ಅರ್ಥ ಮಾಡ್ಕೊಂಡಿಲ್ಲ. ಆಫ್ ಕೋರ್ಸ್, ನೀವೇ ತಾನೇ ಲೈನ್ ನೋಡಿತಾ ಇರೋದು, ನಾನೇನ್ ನಿಮಗ್ ಲೈನ್ ನೋಡಿದ್ದೀನಿ. ಓಕೆ, ನೆಕ್ಸ್ಟ್ ಅಷ್ಟೇ. ಇಷ್ಟೇ ಅಲ್ಲ? ಇಷ್ಟೇ. ಸೊ ಆಲ್ ದ ಕ್ವಾಲಿಟೀಸ್ ಐ ಹ್ಯಾವ್ ಡೂಡ್. ಹೌದೌದು. ನಿಮ್ಗಾರ್ಗಾದ್ರೂ ಇದ್ರೆ ಕಮೆಂಟ್ ಮಾಡಿ. ಓಕೆ, ಜೋಕ್ಸ್ ಅಪಾರ್ಟ್, ನಾನು ಹೇಳ್ತೀನಿ, ನಾನು ಯಾವಾಗಿಂದ ನಿಮ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ. ಪ್ರಾಬಬ್ಲಿ ನಾನು ಡಿಗ್ರಿನಲ್ಲಿ ಇರ್ಬೇಕಾದ್ರೆ, ಇವಾಗ ಈ ವಿಷಯ ನಿಜವಾಗ್ಲೂ ಶಾಕ್ ಆಗುತ್ತೆ ನಿಮ್ಗೆ. ಡಿಗ್ರಿನಲ್ಲಿ ಇರ್ಬೇಕಾದ್ರೆ ನಾನು ನಿಮ್ಗೆ ಮೆಸೇಜ್ ಮಾಡಿದ್ದೆ ಫೇಸ್ಬುಕ್ ಅಲ್ಲಿ. ಪುಣ್ಯಕ್ಕೆ ನೀವು ರಿಪ್ಲೈ ಮಾಡಿದ್ರಿ. ಸೊ ಹಿಂಗೆ ಅಂತ ಅಂದ್ರೆ, ಹಾಯ್ ದಿಸ್ ಇಸ್ ವಿನಯ್, ನೀವು ಚೆನ್ನಾಗಿ ಆಡ್ತೀರಾ ಅಂತೆಲ್ಲ ಅಂದ್ರೆ ಇದಿರುತ್ತೆ. ಅಂಡ್ ನಾನೊಂದಿನ ನಿಮ್ನ ಮೀಟ್ ಮಾಡಬೇಕು, ಐ ಹ್ಯಾವ್ ಎ ಕ್ರಶ್ ಆನ್, ಸೀರಿಯಸ್ ಆಗಿ ನಾನು ಕಳಿಸಿದ್ದೆ, ಐ ಹ್ಯಾವ್ ಎ ಕ್ರಶ್ ಆನ್ ಯು, ನಿಜವಾಗ್ಲು ನಿಮ್ನ ಮೀಟ್ ಮಾಡಬೇಕು ಅಂತೆಲ್ಲ ಹೇಳಿದೆ. ಏನೋ ಹೇಳಿದ್ದೆ ನಾನು, ಅಂಡ್ ನಾಟ್ ಇನ್ ವಲ್ಗರ್ ಟೈಪ್, ಫುಲ್ ಪ್ರೊಫೆಷನಲ್ ಆಗಿ. ಅದಾಗಿದ್ಮೇಲೆ ಒಂದಿನ ನಾನು ನಿಮ್ಮ ಹತ್ರನೂ ಹಾಡಿಸ್ತೀನಿ, ಇಲ್ಲಾಂದ್ರೆ ಸಮಥಿಂಗ್ ಆಫ್ ಟೋಲ್ಡ್ ದಿಸ್, ಯು ವಿಲ್ ಆಲ್ಸೋ ವೇಟ್ ಫಾರ್ ಮೀ, ಅಂದ್ರೆ ಆಪರ್ಚುನಿಟಿಗೆ ಅಂತ. ಯು ಆರ್ ಲೈಕ್, ಆ ತರ ದಿನ ಬಂದ್ರೆ ನೋಡೋಣ. ನೋಡಿ, ಇವತ್ತು ಪಕ್ಕದಲ್ಲಿ ಕೂತ್ಕೊಂಡು ಪಾಡ್ಕಾಸ್ಟ್ ಮಾಡ್ತಾ ಇದೀನಿ. ವಾವ್, ವೆರಿ ನೈಸ್. ಐ ಮೀನ್ ಒಂಥರ ನನ್ನ ಅಚೀವ್ಮೆಂಟ್ಸ್ ಅಲ್ಲಿ ದಿಸ್ ಇಸ್ ಆಲ್ಸೋ ಬಿಗ್ಗೆಸ್ಟ್. ದಟ್ ಇಸ್ ರಿಯಲಿ ನೈಸ್. ಅಂದ್ರೆ ಇದು ಅಂತ ಹೇಳ್ತಲ್ಲ, ಯಾರನೋ ಯು ಆರ್ ಲುಕಿಂಗ್ ಅಪ್ ಟು ಸಮನ್ ಅಥವಾ ಯಾರನೋ ಫಾಲೋ ಮಾಡ್ತಾ ಫೇಸ್ಬುಕ್ ಅಲ್ಲಿ ಮೆಸೇಜಸ್ ಗಳನ್ನೆಲ್ಲ ಡಿಲೀಟ್ ಮಾಡಿದ್ರೆ ಹಂಗೆ ಇಟ್ಟಿರ್ತೀರಾ? ಹಂಗೆ ಇಟ್ಟಿದ್ದೀನಿ. ಓಪನ್ ಮಾಡಿ. ಓಕೆ, ಅಲ್ಲ ನಾನೇನೋ ಮೆಸೇಜ್ ಮಾಡಿ ಇಲ್ಲ, ನಾನು ಆ ಥರ ಏನೂ ಮಾಡಿರಲ್ಲ. ಓಕೆ, ಇಂಟರ್ನೆಟ್ ಇಲ್ಲ ಅನ್ಸುತ್ತೆ. ಬಟ್ ಓಕೆ, ನೀವು ಆಮೇಲೆ ನೋಡಿ. ಐ ವಿಲ್ ಸಿ, ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ನೋಡಿ, ಅವಾಗಿಂದಾನೇ ಕಾಳಾಗ್ತಾ ಇದೀವಿ. ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು, ಥ್ಯಾಂಕ್ ಯು. ಸೊ ನಾವು ಅವಾಗಿಂದ ಫಾಲೋ ಮಾಡ್ಕೊಂಡು ಸಮಥಿಂಗ್. ಓಕೆ, ಅವತ್ತಿಂದ ಗ್ರಾಫ್ ನೋಡಿದ್ರೆ ಹಿಂಗೆ ಹೋಗ್ತಾ ಇದೆ ಮೇಲೆ, ಅಂಡ್ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ವಿ ಹೋಪ್ ಇನ್ನೂ ಅದು ತುಂಬಾ ಮೇಲಕ್ಕೆ ಹೋಗ್ಲಿ. ಅವಾಗ ನಾವೆಲ್ಲ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ನಿಮ್ನ ಇನ್ನೊಂದ್ಸರಿ ಕರ್ಸ್ಬಿಟ್ಟೆಲ್ಲ ಪಾಡ್ಕಾಸ್ಟ್ ಮಾಡ್ತೀನಿ. ಸೊ ಹಾಡೋದ್ರ ಬಗ್ಗೆ ತುಂಬಾ ಜನ ಕೇಳ್ತಾರೆ, ಅದ್ರ ಬಗ್ಗೆ ನನ್ನ ದೂಸರ ಮಾತೇ ಇಲ್ಲ. ಮೈ ಫಸ್ಟ್ ಕ್ವಶನ್ ಇಸ್, ಇಫ್ ನಾಟ್ ಸಿಂಗರ್ ಏನ್ ಆಗ್ತಿದ್ರಿ? ನಾನು ಪ್ರಾಬಬ್ಲಿ ಡಾಕ್ಟರ್ ಆಗ್ತಾ ಇದ್ದೆ. ಸೀರಿಯಸ್ಲಿ? ನಾನು ನಿಜ ಡೌ ಮಾಡ್ತಾ ಇಲ್ಲ, ಐ ಆಮ್ ಬೀಂಗ್ ವೆರಿ ಹಾನೆಸ್ಟ್. ನಾನು ಮದ್ವೆ ಆಗೋ ಹುಡುಗಿ ನಂಗೆ ಆಸೆ ಇದ್ದಿದ್ದು ಒಂದ ಡಾಕ್ಟರ್ ಆಗಿರ್ಬೇಕು, ಇಲ್ಲ ಡ್ಯಾನ್ಸರ್ ಆಗಿರ್ಬೇಕು. ಇಲ್ಲ, ನಂಗೆ ಇದಾಗಲ್ಲ, ಇದು ಯಾವ್ದು ಹಾಡು ಜ್ಞಾಪಕ ಬರ್ತಾ ಇಲ್ಲ, ಸಿಚುವೇಶನ್ ನಂಗೆ. ಓಕೆ, ಹಾಡಿಸ್ತೀನಿ ರೀ. ನಾನು ಬೇಕಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ಮದ್ವೆ ಆಗೋ ಹುಡುಗಿ ಒಂದ ಡಾಕ್ಟರ್ ಆಗಿರ್ಬೇಕು, ಇಲ್ಲ ಡ್ಯಾನ್ಸರ್ ಆಗಿರ್ಬೇಕು ಅಂತ. ಏನಕ್ಕೆ ಅಂತ ಕೇಳಿ. ಡಾಕ್ಟರ್ ಮದ್ವೆ ಆದ್ರೆ ಹೃದಯ ಬಡಿತ ಗೊತ್ತಾಗುತ್ತೆ, ಡ್ಯಾನ್ಸರ್ನ ಮದ್ವೆ ಆದ್ರೆ ಹೃದಯ ಮಿಡಿತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಈ ತರ ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ದೆ. ನೋಡಿ, ನೀವು ಬೈ ಮಿಸ್ ಆಗಿ ಸಿಂಗರ್ ಆದ್ರೆ, ಬಟ್ ನಿಮ್ ಪ್ಯಾಷನ್ ಡಾಕ್ಟರ್ ಇತ್ತು. ಗೆಟಿಂಗ್ ಕನೆಕ್ಟೆಡ್. ನನ್ಗೆ ಆ ಲೈನ್ಸ್ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಲ್ಲ? ಹೌದು, ಹೃದಯದ ಬಡಿತ, ಹೃದಯದ ಮಿಡಿತ. ನಾನು ಹಂಗಾದ್ರೆ ನಿಮ್ಗೆ ಇನ್ನೊಂದ್ ತರ ಹೇಳ್ತೀನಿ. ನನ್ನೆದೆಯ ಪ್ರೀತಿ ಆ ಸಾಗರದ ರೀತಿ, ಬಿಡು ಎಲ್ಲ ಭೀತಿ, ಇರು ನನ್ನ ರೀತಿ, ನೀ ಇದ್ದರೆ ಈ ರೀತಿ, ಉಳಿಯುವುದು ನಮ್ಮ ಪ್ರೀತಿ. ವಾವ್, ಸಖತ್ತಾಗಿದೆ. ಅವತ್ತು ನೀವು ಕರ್ಕೊಂಡು ಹೋಗಿರಲ್ಲ ಡಿನ್ನರ್ಗೆ, ಆ ಹುಡುಗಿಗೆ ಹೇಳಿದ್ರ ಇದನ್ನ ನೋಡಿ. ಆ ಹುಡುಗಿಗೆ ಹೇಳಿದ್ರೆ ಈ ಹುಡುಗಿಗೆ ಹೇಳಕ್ಕಾಗಲ್ಲ. ಅಯ್ಯೋ, ನಿಮಗೆ ಹೇಳ್ಕೊಡ್ಬೇಕಾ? ಫೇಸ್ಬುಕ್ ಮೆಸೇಜಸ್ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಇದನ್ನ ಎಲ್ಲ ಡಿಲೀಟ್ ಮಾಡಿಲ್ಲ, ಅದೇ ಡಿಲೀಟ್ ಆಗೋಗಿದೆ. ಆಯ್ತು, ನೋಡೋಣ. ಆಯ್ತು, ನೋಡಿ ಎಷ್ಟು ಚೆನ್ನಾಗಿ, ತುಂಬಾ ಚೆನ್ನಾಗಿತ್ತು.
ನೀವೇ ಬರ್ದಿರೋದಾ? ಈ ಸೀರಿಯಸ್ಲಿ ನಮ್ಗೆ ಕದ್ದ ಅಭ್ಯಾಸ ಇಲ್ಲ. ಅದು ಕದ್ಬಿಟ್ಟು ನಿಮಗ್ ಕೊಡೋ ಅಂತ ಅಭ್ಯಾಸ ಅಂತ ದೇವರಾಣೆ ಇಲ್ಲ, ಬರೋದು ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಓಕೆ, ನಾನು ಪಾಡ್ಕಾಸ್ಟ್ ಪೂರ್ತಿ ಕವಿತೆಗಳನ್ನ ಹೇಳ್ತೀನಿ. ಇನ್ನೊಂದು ಫ್ಲೋನಲ್ಲಿ ಬರ್ತಾ ಇದೆ, ಹೇಳಿ ಪ್ಲೀಸ್. ಕೂತಲ್ಲೇ ಕೂತು ನಿನ್ನನ್ನು ಕಂಡೆ, ನಿನ್ನನ್ನು ಕಂಡಾಗ ಅನಿಸಿದು ಒಂದೇ, ಈ ಜೀವ ಬರಬೇಕು ನಿನ್ನ ಹಿಂದೆ, ಕಣ್ಣು ಬಿಟ್ಟು ನೋಡೆ ಹುಡುಗಿ ಕೂತಿರುವೆ ನಿನ್ನ ಮುಂದೆ. ಸಕ್ಕತ್, ವೆರಿ ನೈಸ್. ಸುಮ್ಮನೆ ಡೌ ಮಾಡ್ತಾರೆ. ಇಲ್ಲ, ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಐ ರಿಯಲಿ ಲೈಕ್ ಅಂದ್ರೆ ಸಾಹಿತಿಗಳು ಈ ತರ ಸಾಹಿತ್ಯ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ. ಅಲ್ಲ ಏನ್ ಗುರು, ಎಲ್ಲದ್ರಲ್ಲೂ ನನ್ ಟಿಕ್ ಮಾರ್ಕ್, ಒಂದ್ರಲ್ಲೂ ಕ್ರಾಸ್ ಇಲ್ಲ. ಇರಿ, ಬರುತ್ತೆ ಇನ್ನೂ ಎಷ್ಟೊತ್ತಿದೆ ಪಾಡ್ಕಾಸ್ಟ್, ಇರಿ ಯಾವ್ದಾದ್ರು ಒಂದ್ ಕ್ರಾಸ್ ಬರುತ್ತೆ. ಚಾನ್ಸ್ ಅಲ್ಲ. ನಾವು ನೆಗೆಟಿವ್ ನು ಪಾಸಿಟಿವ್ ಮಾಡೋ ಅಂತ ಗುಣದಲ್ಲಿ ಹುಟ್ಟಿರೋರು ನಾವು. ವೆರಿ ನೈಸ್. ಮೈ ಮಾಮ್ ಆಲ್ವೇಸ್ ಟೆಲ್ಲಿಂಗ್, ನೀನು ರಾಜ ಯೋಗದಲ್ಲಿ ಹುಟ್ಟಿದ್ಯಾ ಅಂತ ಹೇಳಿ. ನಾನು ನಂಬ್ತಾ ಇದ್ದಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ನನ್ನ ಲೈಫಲ್ಲಿ ಅದೇ ನನ್ನ ಲೈಫಲ್ಲಿ ಎಲ್ಲ ಇತ್ತು, ಐಶ್ವರ್ಯ ಒಂದಿರ್ಲಿಲ್ಲ. ನಮ್ಮಮ್ಮ ಹೇಳ್ತಾ ಇದ್ರು ಅದಕ್ಕೆಲ್ಲ ಟೈಮ್ ಹಿಡಿಯುತ್ತೆ ಅಂತ. ಡೋಂಟ್ ವರಿ, ಐಶ್ವರ್ಯ ಇಸ್ ಕಮಿಂಗ್. ಅಯ್ಯೋ, ಈ ರೇಂಜ್ ಡೈರೆಕ್ಟ್ ಆಗಿ ನಂಗೆ ನಾಚಿಕೆ ಆಗ್ತಾ ಇದೆ. ಈ ರೇಂಜಿಗೆ ಸೀರಿಯಸ್ ಆಗಿ ಯಾರಾದ್ರೂ ಇಷ್ಟು ಚೆನ್ನಾಗಿ ನಿಮ್ಮ ಹತ್ರ ಫ್ಲರ್ಟ್ ಮಾಡಿದ್ರಾ? ಇಲ್ಲ ಅಲ್ಲ, ಅದರಲ್ಲೂ ಟಿಕ್ ಮಗ. ಓಕೆ, ಸೊ ಅವಾಗ ಮೆಸೇಜಸ್ ಮಾಡಿ ಗ್ರಾಫ್ ಅಲ್ಲಿ ಹೋಗ್ಲಿ, ನಾವೆಲ್ಲ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ನೀವು ಹೇಳಿದ್ರಿ ಇಫ್ ನಾಟ್ ಲೈಕ್ ಸಿಂಗರ್ ಡಾಕ್ಟರ್ ಅಂತ ಹೇಳಿ. ಸೈನ್ಸ್ ತಗೊಂಡಿದ್ರಾ ನೀವು? ಕಾಮರ್ಸ್ ತಾನೇ ಓದಿದ್ದು? ಹೌದು, ಯಾಕಂದ್ರೆ ಬಿಕಾಸ್ 10th ಅಲ್ಲಿ ಅದೇ ಎಲ್ಲ ನಮ್ಮ ಮನೇಲಿ ಹೆಂಗಂದ್ರೆ ಎಲ್ಲರೂ ಸೈನ್ಸೇ ತಗೊಳ್ಳೋದು, ಆ ತರ ಒಂದು ಫ್ಯಾಮಿಲಿ. ಆದ್ರೆ ಥ್ಯಾಂಕ್ಫುಲಿ ನಮ್ಮಣ್ಣ ಕಾಮರ್ಸ್ ತಗೊಂಡಿದ್ದ. ಸೊ ಏನಾಯ್ತು ಅಂದ್ರೆ ನಂದು ಸಂಗೀತ ಅವಾಗ್ಲೇ ಸ್ಟಾರ್ಟ್ ಆಗಿತ್ತಲ್ವಾ, ಹೈಸ್ಕೂಲಲ್ಲೂ ಒಂದಷ್ಟು ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ. ಸೊ ನಮ್ಮ ಮನೇಲಿ ನಾವು ಡಿಸೈಡ್ ಮಾಡಿದ್ವಿ ಕಾಮರ್ಸ್ ತಗೊಂಡ್ರೆ ಸ್ವಲ್ಪ ಈಸಿ ಆಗತ್ತೆ ಓದಕ್ಕೆ. ಯಾಕ್ರಿ, ಈಸಿನೇ. ನೀವು ಕಾಮರ್ಸಾ? ನಾನು ಕಾಮರ್ಸು. ಸೇಮ್ ಅಲ್ಲ, ಆಕ್ಚುಲಿ ಈ ಲೆಡ್ಜರ್ ಮಾಡ್ತೀವಿ ಗೊತ್ತಾ ನಾವು, ಬ್ಯಾಲೆನ್ಸ್ ಶೀಟ್. ಸೊ ಅದ್ರಲ್ಲಿ ಈ ಅಸೆಟ್ಸ್ ಲಯಬಿಲಿಟೀಸ್ ಏನಾದ್ರು ಟ್ಯಾಲಿ ಆಗಿಲ್ಲ ಅಂದ್ರೆ ಜೀವನದಲ್ಲಿ ಅವಾಗ ಎಲ್ಲಾ ದೇವ್ರುಗಳು ಕಾಣಿಸ್ತಾರೆ. ಅದನ್ನ ಹೋಗ್ಬಿಟ್ಟು ಸೈನ್ಸ್ ಅವ್ರು ಮಾಡಕ್ಕೆ ಹೇಳಿ ನೋಡೋಣ. ಆಬ್ವಿಯಸ್ಲಿ ಆಗಲ್ಲ. ಕರೆಕ್ಟ್, ಇಟ್ಸ್ ವೆರಿ ಡಿಫಿಕಲ್ಟ್. ಯಾರು ಹೇಳಿದ್ ಈಸಿ ಅಂತ ಹೇಳಿ? ನೀವು ಹಿಂಗೆಲ್ಲ ಬಿಟ್ಕೊಡ್ಬಾರ್ದು. ಆತರ ಅಲ್ಲ, ನಾನು ಹೇಳ್ತೀನಿ ಕೇಳಿ. ನಂದು ಒಂದು ಮಂತ್ರ ಇತ್ತು. BCom ಟೈಮಲ್ಲಿ ಏನಾಗಿತ್ತು ಅಂದ್ರೆ ಅವಾಗ ತಾನೇ ಅದೇ ರಿಯಾಲಿಟಿ ಶೋ ಆಗ್ತಾ ಇತ್ತಲ್ವಾ. ಸೊ ನಾನು ಕಾಲೇಜಿಗೆ ಹೋಗಕ್ ಆಗ್ತಾ ಇರ್ಲಿಲ್ಲ, ಅಂಡ್ ಹೋಗ್ತಾನೂ ಇರ್ಲಿಲ್ಲ ಅಂತ ಅನ್ಕೊಳ್ಳೋಣ, ಆಯ್ತಾ. ಸೊ ಏನಾಗ್ತಿತ್ತು ಅಂದ್ರೆ 2 ವರ್ಷ 2 ಸೆಮೋ 3 ಸೆಮೋ ಹೋಗಕ್ಕಾಗಿರ್ಲಿಲ್ಲ, ಎಕ್ಸಾಮ್ ಬರ್ದಿರ್ಲಿಲ್ಲ. ಸೊ ಅದೇ ನಂಗೆ ಒಂದಷ್ಟು ಬ್ಯಾಕ್ಗಳಾಗೈತಿ, 7 ಬ್ಯಾಕೋ ಏನೋ ಆಗಿತ್ತು ಅಷ್ಟೇ. ಅಷ್ಟೇ. ವೆರಿ ನೈಸ್. ಸೊ ಏನಾಗ್ತಿತ್ತು ಅಂದ್ರೆ ಅವಾಗ ಅದೇ ದಿನಕ್ಕೆ 2 ಎಕ್ಸಾಮ್ ಬರಿಬೇಕಾಗಿತ್ತು ನಾನು, ಯಾಕಂದ್ರೆ ಒಟ್ಟಾಗ 14 ಸಬ್ಜೆಕ್ಟ್ ಬರಿಬೇಕಾಗಿತ್ತು. ಸೊ ನಮ್ಮ ಅಣ್ಣ ಏನ್ ಹೇಳ್ಕೊಡ್ತಾ ಇದ್ದ, ಫೈನಲ್ ಅಕೌಂಟ್ಸ್ ಅಂತೆಲ್ಲ ಬರುತ್ತಲ್ಲ, ನಿಂಗೆ ಏನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಟೇಬಲ್ ಹಾಕ್ಬಿಟ್ಟು ಕಾಂಟೆಂಟ್ಸ್ ಅದೇ ಫಿಲ್ ಮಾಡ್ಬಿಟ್ಟು ಬಾ, ಅದಕ್ಕಾದ್ರೂ ಮಾರ್ಕ್ಸ್ ಕೊಡ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಗ್ಲಿ ಬಿಡ್ಲಿ, ಸೊ ಮಾರ್ಕ್ಸ್ ಕೊಡ್ತಾರೆ ಅಂತ. ನಾನು ಬಟ್ ಆಗ್ತಾ ಇತ್ತು, ಇಲ್ಲ ಅಂತ ಇಲ್ಲ, ಬಟ್ ನನ್ಗೆ ಧೈರ್ಯ ಏನು ಅಂದ್ರೆ ನಾವು ಟೇಬಲ್ಸ್ ಹಾಕಿ ಸ್ವಲ್ಪ ಫಿಲ್ ಮಾಡಿದ್ರೆ ಮಾರ್ಕ್ಸ್ ಬರುತ್ತೆ ಅಂತ. ಸೊ ಅದನ್ನ ಇಟ್ಕೊಂಡು ಆ ತರ ನೋಡಕ್ ಹೋದ್ರೆ ಸ್ವಲ್ಪ ಈಸಿ ಅಂತ ಅಲ್ಲ, ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ಅರ್ಥ ಮಾಡ್ಕೊಳ್ಳೇಬೇಕು ಆಬ್ವಿಯಸ್ಲಿ. ನಿಮ್ಮ ಅಣ್ಣ ಹಿಂಗ್ ಹೇಳ್ಕೊಟ್ರು, ನಮ್ಮ ಅಕ್ಕ ಬೇರೆ ತರ ಹೇಳ್ಕೊಟ್ರು. ಏನ್ ಮಾಡ್ತೀವೋ ಇಲ್ಲೋ ಪೇಜಸ್ ತುಂಬಿಸ್ಬಿಡ್ಬಾ ಅಂತ. ನಾನು ಕರೆಕ್ಟ್ 35 ಪೇಜ್, ಅದು ಬುಕ್ಲೆಟ್ 35 ಪೇಜ್ ಬರ್ತೈತೆ, 35 ಪೇಜ್ ಸೀರಿಯಸ್ ಆಗಿ ಟ್ಯಾಲೆಂಟ್ ಬೇಕು. ಪೇಜ್ಗೆ 1 ಮಾರ್ಕ್ ಕೊಡ್ಲಿ. ಕವಿತೆಗಳನ್ನ ಏನ್ ಗೀರ್ಸ್ತಿದ್ದೆ ಗೊತ್ತಾ ಇಂಗ್ಲಿಷ್ ಅಲ್ಲಿ, ಸೀರಿಯಸ್ ಆಗಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಅದ್ರ ರಿಲೇಟೆಡ್, ಎಂಡಿಂಗ್ ಅಲ್ಲಿ ಅದ್ರ ರಿಲೇಟೆಡ್, ಮಧ್ಯದಲ್ಲಿ ಮುಂಗಾರು ಮಳೆ ಲಿರಿಕ್ಸ್. ವೆರಿ ಗುಡ್. ನಾನು ಇವತ್ತಿಗೂ ನಾನು ಏನೇ ಬರ್ದ್ರು ನಾನು ಕನ್ನಡದಲ್ಲಿ ಬರೆಯಲ್ಲ, ಅದನ್ನು ಇಂಗ್ಲಿಷ್ ಅಲ್ಲೇ, ಕನ್ನಡನೇ ಇಂಗ್ಲಿಷ್ ಅಲ್ಲಿ ಬರೀತೀವಿ. ನನ್ ಮಗಂದು ನಾವು ಕನ್ನಡನ 6 ಇಂಚ್ ಪ್ರೀತಿ ಮಾಡ್ತೀವಿ, ಕನ್ನಡನೇ ಇಂಗ್ಲಿಷ್ ಅಲ್ಲಿ ಬರೀತೀವಿ. ಈಗ ನೀವು BCom ಗ್ರಾಜುಯೇಟ್ ಅಲ್ವಾ? ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರೋದು. FCD ಮುಂಗಾರು ಮಳೆಗೆ ನಾವು ಕ್ರೆಡಿಟ್ಸ್ ಕೊಡ್ಬೇಕು, FCD ಗೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಕರೆಕ್ಟ್, ವೆರಿ ನೈಸ್, ಗುಡ್. ಸೊ ಹಂಗಾಗಿ ನೀವು ನಾನೇನೋ ಡಿಗ್ರಿ ಕಂಪ್ಲೀಟ್ ಮಾಡಿದೆ. ಸೊ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಯ್ತಾ, ಇಲ್ಲಾಂದ್ರೆ 1 ವರ್ಷ ಜಾಸ್ತಿ ತಗೊಂಡ್ರ? ಇಲ್ಲ, ಸೇಮ್ ಯಾವಾಗ ಮುಗಿಸ್ಬೇಕೋ ಅವಾಗ್ಲೇ 3 ವರ್ಷದಲ್ಲೇ ಮುಗಿಸ್ದೆ. ಆಮೇಲೆ MBA ಮಾಡಿದೆ. MBA ಮಾಡಿದ್ರಿ?
ನೆಕ್ಸ್ಟ್ ಯಾವ್ದು HR ಆಫ್ ಕೋರ್ಸ್. HR. ಓಕೆ, ಕೆಲ್ಸಕ್ಕೆ ಹೋಗುವಂತ ಮನೆ ಇಲ್ಲ. ಇಂಟರ್ನ್ಶಿಪ್ ಅಲ್ಲೇ ನಮ್ಮ ಅಲ್ಲಿದ್ದಿದ್ದು HR ಪರವಾಗಿಲ್ಲ, 1 ತಿಂಗಳಿಗೆ ನಿಂಗೆ 4 ತಿಂಗಳಿಗೆ ಸರ್ಟಿಫಿಕೇಟ್ ಬೇಕಾ? ಯಾಕಂದ್ರೆ ನಂಗೆ ಏನಾಗೋಯ್ತು ಗೊತ್ತಾ, ಇಂಟರ್ನ್ಶಿಪ್ ಮಾಡಿದ ಟೈಮ್ಗೆ ಸ್ವಲ್ಪ ದೊಡ್ಡ ಮೂವೀಸ್ದೇ ರೆಕಾರ್ಡಿಂಗ್ಸ್ ಬರ್ತಿತ್ತು. ಬಟ್ ಥ್ಯಾಂಕ್ಫುಲಿ ನಮ್ಮ HR ತುಂಬಾ ಅರ್ಥ ಮಾಡ್ಕೊಂಡ್ರು. ಇವಳಿಗೆ ಹೌದು, ಈ ಆಫೀಸಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಇವಳಿಗೆ. ಶಿ ವಾಸ್ ಲೈಕ್, ಇಲ್ಲ ನಿಂಗೆ ಯಾವಾಗ ಬೇಕೋ ಅವಾಗ ಹೋಗು, ನಿನ್ ಸರ್ಟಿಫಿಕೇಟ್ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆತರ 1 ತಿಂಗಳು ಮಾಡಿದ್ ನಾನು. ಆಕ್ಚುಲಿ 3 ತಿಂಗಳಿದ್ದ. MBA ಏನಕ್ಕೆ ಗೊತ್ತಾ ಮಾಡಿಲ್ಲ, ಯಾಕೆ ಈ ತರ ನಮ್ಗೆಲ್ಲ ಆಪರ್ಚುನಿಟಿ ಕೊಡಲ್ಲ ಅಂತ. ಸೊ ನಮ್ಗೆ 4 ತಿಂಗಳು ಅಂದ್ರೆ 6 ತಿಂಗಳು ಮಾಡು, ಇಲ್ಲೇ ಕೆಲಸ ಮಾಡು. ಹುಡುಗರು ಅಂತನಾ? ಹುಡುಗರು ಬೆಲೆನೇ ಇಲ್ಲ ಈ ದುನಿಯಾದಲ್ಲಿ. ಹೆಣ್ಮಕ್ಳು ನೋಡಿ, ನಮ್ಮ HR ಲೇಡಿ HR. ಹೌದು ಬಿಡಿ, ಬೇಡ. We'll get back to this later. We'll get back to you later in 2 working days. 2 working days. ಇದೊಂದು ಮ್ಯಾಂಡೇಟರಿ. ಸೊ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡೇ ಇಲ್ಲ. ಓಕೆ, ಏನಕ್ಕೋಸ್ಕರ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅಂತ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಂಗೆ ಒಂದಿಷ್ಟು ನಾಲೆಜ್ ಇದೆ. ಅಂದ್ರೆ ಆರ್ಟಿಸ್ಟ್ ಗಳಿಗೆ ಹೆಂಗ್ ಪೇ ಮಾಡ್ತಾರೆ, ಇಲ್ಲಾಂದ್ರೆ ಕಾರ್ಪೊರೇಟ್ ಹೋದ್ರೆ ಎಷ್ಟು ಅರ್ನ್ ಮಾಡ್ತಾರೆ ಅಂತ ಹೇಳಿ. ಬಟ್ ಟು ಬಿ ವೆರಿ ಹಾನೆಸ್ಟ್, ನಾನು ತುಂಬಾ ಕಮ್ಮಿ ಜನ ಸಿಂಗರ್ಸ್ ನೋಡಿರೋದು. ಸೊ ನನ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಪ್ಲೀಸ್ ರಫ್ ಫಿಗರ್ ಆಗೆಲ್ಲ ಹೇಳ್ಬೇಡಿ, ಹಾನೆಸ್ಟ್ ಆಗಿ ಹೇಳಿ. ಅಂದ್ರೆ ನೀವು ಎಕ್ಸಾಕ್ಟ್ ಫಿಗರ್ ಹೇಳಿಲ್ಲ ಅನ್ನೋ ಪರವಾಗಿ ರೇಂಜ್ ಅಂದ್ರೆ ನೋಡೋರ್ಗು, ಬಿಕಾಸ್ ಲೈಕ್ ಎಷ್ಟೋ ಜನ ಸಿಂಗರ್ಸ್ಗಳು ಆಗ್ಬೇಕು ಅನ್ನೋರು ಇರ್ತಾರಲ್ಲ, ಸಿಂಗರ್ಸ್ಗಳು ನೋಡ್ತಾ ಇರ್ತಾರೆ, ಅವ್ರಿಗೊಂದು ಐಡಿಯಾ ಬರುತ್ತೆ ಎಷ್ಟು ದುಡಿಬಹುದು ಆಸ್ ನಿಮ್ಮಷ್ಟು ಪಾಪ್ಯುಲರ್ ಇರೋರು. ನಾನೇನ್ ಹೇಳಬಹುದು ಅಂದ್ರೆ, ಪಾಪ್ಯುಲರ್ ಅಂತ ಹೇಳ್ತೀರಾ, ಸೊ ನಾನು ಅದನ್ನ ಫುಲ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ಒಂದು 3 to 5 L a month ಬರ್ಬೋದು ಅಂತ ಅನ್ಸುತ್ತೆ. ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ. ಯಾಕೆ ಯೂಸ್ ಮಾಡ್ತಾ ಇಲ್ಲ? ಏನ್ ಮಾಡೋದು ಸರ್, ನಿಮ್ಗೆ ನಾನು ಪರ್ಸನಲ್ ಅಸಿಸ್ಟೆಂಟ್ ಆಗಿ ಬಂದ್ಬಿಡ್ತೀನಿ. PA ಸೀರಿಯಸ್ಲಿ, ನೀವು ನನ್ಗೆ ನೀವು 5 ದುಡಿರಿ, ನಂಗೆ 2 ಕೊಡಿ ಸಾಕು. 2 ಈಗ ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ನೀವು 2 ದುಡಿತಾ ಇದೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ 5 ದುಡಿಯಂಗ್ ಮಾಡ್ತೀನಿ, 1 ಲಕ್ಷ ಪ್ರಾಫಿಟ್ ತಾನೆ, ನೀವು 2 ಕೊಡಕ್ಕಾಗಲ್ವಾ? 2 ಯಾಕ್ರಿ ಕೊಡ್ಲಿ ನಾನು? ಇದೇ ಅನ್ನೋದು ದೇವ್ರು ಕೊಟ್ರು ಪೂಜಾರಿಗಳು ಕೊಡ್ರು, ಅದಕ್ಕೆ ಹೆಣ್ಮಕ್ಳಿಗೆ ಸ್ವಾರ್ಥ ಅನ್ನೋದು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಸ್ವಾರ್ಥ ನಿಮಗಿರಲ್ವಾ? ಸ್ವಾರ್ಥ ಎಲ್ಲರಿಗೂ ಸ್ವಾರ್ಥ ಇರುತ್ತೆ. ನಿಮಗ್ ನಾನು ಅಷ್ಟು ನನ್ನ ಮೋಟ್ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಐಶ್ವರ್ಯ ಆತರ ಇದ್ರೆ ನೋಡೋಣ. ಆತರ ಇದ್ರೆ ಅದನ್ನೇ ತಾನೇ ಹೇಳ್ತಾರೆ, ನಿಮ್ಗೆಲ್ಲ ಶೆಡ್ಯೂಲ್ ಇಂದ ಹಿಡಿದು ನೀವು ಕುತ್ಕೊಂಡಿರೋ ಜಾಗಕ್ಕೆ ರಾಣಿ ತರ ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ್ರೆ ನಾನ್ ಬಂದೆಲ್ಲ ಕೆಲಸ ಮಾಡ್ಕೊಡ್ತೀನಿ. ಹಂಗಂದ್ರೆ ಕೊಡ್ಬೋದು ನೋಡಿ, ಅದನ್ನೇ ಹೇಳ್ತಾರೆ, ನಮ್ಗೆ ಕೆಲಸ ಮಾಡಿ ಸಂಬಳ ತಗೊಂಡ ಅಭ್ಯಾಸ, ಕೆಲಸ ಮಾಡದೆ ಸಂಬಳ ತಗೊಂಡ ಅಭ್ಯಾಸ ಇಲ್ಲ. ಹಂಗಂದ್ರೆ ಕೊಡ್ಬೋದು, ಈಸಿಯಾಗಿ ಕೊಡ್ಬೋದಲ್ಲ. Think about it. Okay, I will get back to you in 2 working days. Very smart. Thank you. So ಇಷ್ಟು ದುಡಿಬಹುದು. ಸ್ವಲ್ಪ ಅಂದ್ರೆ ಪಾಪ್ಯುಲಾರಿಟಿ ಇದ್ರೆ ಆರಾಮಾಗಿ ದುಡಿಬಹುದು. ಪ್ಲೀಸ್ ದುಡಿರಿ. ಸೊ ದಿಸ್ ಇಸ್ ಅ ಕೈಂಡ್ ರಿಕ್ವೆಸ್ಟ್ ಫ್ರಮ್ ಯು. ಏನಕ್ಕೋಸ್ಕರ ಇದು ಹೇಳ್ತಾ ಇದೀನಿ ಅಂತಂದ್ರೆ, ಜಸ್ಟ್ ಒಂದ್ ಸ್ವಲ್ಪ ಡಿವೇಟ್ ಆಗೋಣ ಟಾಪಿಕ್ ಇಂದ. ನಾವು ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಇಲ್ಲ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ವಿಲ್ ಥಿಂಕ್ ನಾವು, ಗುರು ಅವಾಗ ಆ ಟೈಮ್ ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೊಬೋದಿತ್ತು, ಇನ್ನು ಏನೇನೋ ಮಾಡ್ಬೋದಿತ್ತು, ಅದನ್ನ ಮಾಡ್ಬೋದಿತ್ತು, ಇದನ್ನ ಮಾಡ್ಬೋದು, ಎವ್ರಿಬಡಿ. ಆಮೇಲೆ ಲವ್ ಅಲ್ಲಿ ಫೇಲ್ಯೂರ್ ಆಗಿದ್ರೆ ಅವಳಿಗೋಸ್ಕರ ಇಷ್ಟೊಂದಲ್ಲ, ಇದು ಬರುತ್ತೆ ಕಾಮನ್ ಆಗಿ, ಇಷ್ಟು ತಪ್ಪು ಮಾಡೋದ್ನ, ಇಷ್ಟು ಸಿಲ್ಲಿ ಆಗಿದ್ನ ಅಂತ ಹೇಳಿ. ಸೊ ಈ ದುಡಿಯೋ ಟೈಮ್ ಇರುತ್ತಲ್ಲ, ಇದು ನಾನು ಸ್ವಲ್ಪ ವರ್ಷ ಆಗಿದ್ಮೇಲೆ ಈಚೆ ಅವಾಗ ನನ್ಗೆಲ್ಲ ಆಯ್ತು, ದುಡ್ಡು ಬಿಡ್ಬೇಕಿತ್ತು ಅನ್ನೋ ಇದು ಬರಬಾರ್ದು. ಸೊ ನೋಡೋರ್ಗು ಅಷ್ಟೇ, ನಿಮ್ಗೂ ಅಷ್ಟೇ. ಕರೆಕ್ಟ್. ಸೊ ಸ್ಟಾರ್ಟ್ ವರ್ಕಿಂಗ್, ಮೇಕ್ ಮನಿ. ಅಂದ್ರೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಜನರ ಹತ್ರ ಹೋಗಿ, ಇವಾಗ ಕನ್ಸರ್ನ್ ಪೀಪಲ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಕೆಲಸ ಕೇಳಿ. ಎಕ್ಸಾಕ್ಟ್ಲಿ ಕೇಳಿ. ಅದ್ರಲ್ಲಿ ಯಾಕಂದ್ರೆ ನನಗೆ ಅದೊಂದು ತುಂಬಾ ಫಾರಿನ್ ಕಾನ್ಸೆಪ್ಟ್. ನಂಗೆ ಅದು ಒಂಥರ ಫಸ್ಟ್ ಹಿಂಸೆ ಆಗ್ತಾ ಇತ್ತು ನಂಗೆ, ಹೆಂಗ್ ಕೇಳೋದು ಹೋಗಿ ಅವ್ರ ಹತ್ರ ಕೆಲ್ಸಕ್ಕೆ, ಒಂಥರ ಇದು ಬೇಡ್ಕೊಂಡಂಗಿರತ್ತೆ, ಅಥವಾ ಏನೋ ಏನ್ ಅನ್ಕೊಂಡ್ಬಿಡ್ತಾರೆ ಅಂತ. ಬಟ್ ವಾಟ್ ಇಸ್ ರಾಂಗ್ ಇನ್ ದಟ್? ನೀವ್ ಯುವರ್ ಗುಡ್ ಎಟ್ ಸಮಥಿಂಗ್, ಅದಕ್ಕೆ ಹೋಗಿ ಕೆಲಸ ಕೇಳೋದ್ರಲ್ಲಿ ಏನ್ ತಪ್ಪಿದೆ? ಸೊ ಅದೊಂದು ತಪ್ಪು ನಾನ್ ಮಾಡ್ತಾ ಇದ್ದೆ. ಸೊ ಅದೇ ನೀವ್ ಮಾಡಕ್ ಹೋಗ್ಬೇಡಿ. Yes. Don't wish for it, work for it. Yes. Hello? Sure. Oh, that is such a good line. Yes. Don't wish for it, work for it. Work ಮಾಡಿದಾಗ್ಲೇನೆ ನಮ್ಮ ಕೆಪಾಸಿಟಿನೂ ಗೊತ್ತಾಗುತ್ತೆ, ಆಪರ್ಚುನಿಟೀಸ್ಗಳು ಬರುತ್ತೆ. ಸೊ ನಾನು ಒಂದೇ ಕೇಳ್ಕೊಳೋದು, ನೀವು ಜಾಸ್ತಿ ಕೆಲಸ ಮಾಡಿ, ಜಾಸ್ತಿ ದುಡ್ಡು ಮಾಡಿ, ಜಾಸ್ತಿ ಹೆಸರು ಮಾಡಿ. ಸೊ ಇನ್ನೊಂದ್ಸರಿ ಪಾಡ್ಕಾಸ್ಟ್ ಮಾಡೋಣ. Surely. Yes. ಸೊ ರೆಕಗ್ನೈಸೇಷನ್ ವೈಸ್ ಹೆಂಗಿದೆ ಆಸ್ ಅ ಸಿಂಗರ್? ಚೆನ್ನಾಗಿದೆ. ಅಂದ್ರೆ ಯಾವ ತರ? ವಾಟ್ ಯು ಮೀನ್? ಇವಾಗ ಆರ್ಟಿಸ್ಟ್ ಅಂತ ಅಂದ್ರೆ, ಈವನ್ 1 ಸೀರಿಯಲ್ ಮಾಡಿದವರು ಫುಲ್ ಎಲ್ಲ ಹೊರಗಡೆ ಹೋದ ತಕ್ಷಣ ಮ್ಯಾಮ್ ಸೆಲ್ಫಿ ಮ್ಯಾಮ್, ಚೆನ್ನಾಗಿ ಕಾಣಿಸ್ತಾರ ಮ್ಯಾಮ್, ನಿಮ್ ಜೊತೆ ಇರಬೇಕು, ಹೆಂಗಿದೆ ಲೈಫ್, ದಿಸ್ ಇಸ್ ಆಲ್ ನಾವು ಕೇಳ್ತೀವಿ.
ಸಿಂಗರ್ಗೆ ಹಿಂಗೆ ಅಂತ ಅಂದ್ರೆ ಎಷ್ಟೋ ಸಿಂಗರ್ಗಳು ಆಸ್ ಸರಿಗಮಪ್ಪನ ಸೈಡ್ಗೆ ಇಟ್ಬಿಡೋಣ. ಸರಿಗಮಪ್ಪ ಬಂದ್ಮೇಲೆ ಓಕೆ ನೀವು ಟೆಲಿವಿಷನ್ ಅಲ್ಲಿ ಕಾಣಿಸ್ಕೊಂತೀರಾ, ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅದು ಬಿಟ್ಬಿಟ್ಟು ಹಿಂದಿನಲ್ಲೆಲ್ಲ ಬರೀ ರೆಕಾರ್ಡಿಂಗ್ ವಾಯ್ಸ್ಗಳು ಅಷ್ಟೇ. ನಾವು ಎಷ್ಟೋ ದಿವಸ ಆಗಿದ್ಮೇಲೆ ಚಿತ್ರಾ ಮ್ಯಾಮ್ ಹಿಂಗೆ ಇದಾರೆ ಅಂತ ಗೊತ್ತಾಗಿದೆ, ಟು ಬಿ ವೆರಿ ಹಾನೆಸ್ಟ್. ಸೊ ಈ ತರ ಒಂದು ರೆಕಗ್ನೈಸೇಷನ್ ಅಪಾರ್ಟ್ ಫ್ರಮ್ ಯಾರೋ ಸರಿಗಮಪ್ಪ ನೋಡಿಲ್ಲ, ಬಟ್ ನಿಮ್ ಹಾಡ್ಗಳನ್ನ ಕೇಳಿದ್ದಾರೆ, ಅವಾಗ ಹೆಂಗಿರುತ್ತೆ ರೆಕಗ್ನಿಷನ್? ಅದು ಐ ಥಿಂಕ್ ಅದೊಂಥರ ಸ್ಪೆಷಲ್, ತುಂಬಾ ಸ್ಪೆಷಲ್. ಇವಾಗ 98.3ಗೆ RJ ಗುರು ಅವ್ರದ್ದು ಮಾರ್ನಿಂಗ್ ಶೋಗೆ ನಾನು ಮತ್ತೆ ದರ್ಶನ್ ನಾವಿಬ್ರು ಹಾಡಿದೀವಿ ಓಪನಿಂಗ್ ಸಾಂಗ್. ಅಲ್ಲಿ ಯು ಕ್ಯಾನ್, ದೇರ್ ಇಸ್ ನೋ ವೇ ನಾನೇ ಅಂದ್ರೆ ಮುಖ ಇಲ್ಲದೆ ನನ್ನ ವಾಯ್ಸ್ ಅಂತಾನೆ ಕಂಡು ಹಿಡಿಬೇಕು, ಯಾಕಂದ್ರೆ ಗೊತ್ತಾಗಲ್ಲ, ಫೇಸ್ ಇಲ್ಲ ಅಲ್ವಾ ಅದಕ್ಕೆ. ಸೊ ಅದು ಆ ಥರ ಬರೀ ವಾಯ್ಸ್ ಕೇಳಿದಾಗ ಎವ್ರಿ ಟೈಮ್ ಆಯ್ತಾ, ನಮ್ಮ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಮ್ಮಣ್ಣ ನಿನ್ ಹಾಡು ಅಂತ ಹೇಳ್ತಾನೆ, ಬಿಕಾಸ್ ಇಟ್ಸ್ ಜಸ್ಟ್ ವಾಯ್ಸ್. ಆ ಥರ ಶುಭೋದಯ ಬೆಂಗಳೂರು ಬಂದ ಮಿರ್ಚಿಯಲ್ಲಿ ಗುರು ಮಾರ್ನಿಂಗ್ ಬರುತ್ತಾನೆ ನೀಡುತ್ತಾನೆ ನಮ್ಮನ್ನಾಗಿಸ್ತಾನೆ ಗುರು ಮಾರ್ನಿಂಗ್ ಶುರು 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 ವಿತ್ ಮಿರ್ಚಿ ಗುರು 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 ಈ ಹಾಡು ಆಯ್ತಾ. ಸೊ ಕೇಳಿದ್ದೀನಿ ನಮ್ಮ ಅಣ್ಣ ಹೇಳ್ದಾಗ್ಲೇ ನಂಗೆ ಖುಷಿ ಆಗುತ್ತೆ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಟೆಲ್ ಇದು ಕೇಳಿಸ್ಕೊಂಡ್ವಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಬರೀ ವಾಯ್ಸಿಗೆ ವಿತೌಟ್ ಮೈ ಫೇಸ್, ಬರೀ ನನ್ನ ವಾಯ್ಸಿಗೆ ಐಶ್ವರ್ಯ ರಂಗರಾಜನ್ ಅಂತ ಹೆಸರಿದ್ದಾಗ ಸಖತ್ತಾಗಿರುತ್ತೆ. ವೆನ್ ಐ ಗೆಟ್ ಮೆಸೇಜಸ್ ಲೈಕ್ ದಟ್, ಇದು ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ, ನಾಟ್ ಬಿಕಾಸ್ ಆಫ್ ದ ಪರ್ಸನ್ ದಟ್ ಐ ಆಮ್, ಫಾರ್ ದ ವಾಯ್ಸ್. ಸೊ ಖುಷಿ ಆಗುತ್ತೆ. ನಾನು ಒಂದಿಷ್ಟು ಜನನ ನೋಡಿದಾಗ ಅಡ್ಮೈರ್ ಮಾಡ್ತೇನೆ ಆಯ್ತಾ. ಟು ವೆರಿ ಆನೆಸ್ಟ್, ನಂಗೆ ಚೆನ್ನಾಗಿ ಡ್ಯಾನ್ಸ್ ಆಡೋಕ್ಕೆ ಬರಲ್ಲ, ನಂಗೆ ಚೆನ್ನಾಗಿ ಹಾಡೋಕ್ಕೆ ಬರಲ್ಲ, ಐ ಆಮ್ ನಾಟ್ ಗುಡ್ ಅಟ್ ಓಕೆ ನಾನು ಇದ್ರಲ್ಲಿ ವಾವ್ ಓಕೆ ನಾನು ಅನ್ನೋ ಥರ ನಾನು ಏನೂ ಇಲ್ಲ. ಆ್ಯಂಡ್ ನನಗೆ ಅದನ್ನು ಹೇಳ್ಕೊಳೋದ್ರಲ್ಲಿ ಏನೋ ನನಗೆ ಆ ಥರ ಏನು ಡೌನ್ ಅಂತೆಲ್ಲ ಅನ್ಸಲ್ಲ. ಬಟ್ ಹಾಡಬೇಕಾದ್ರೆ ಇಲ್ಲಾಂದ್ರೆ ಯಾರೋ ಒಬ್ರು ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಹಿಂಗೆ ಇಟ್ಕೊಂಡು ಅಂತ ನೋಡ್ತಾ ಇರ್ತೀನಿ. ಆ್ಯಂಡ್ ನೀವು ಹಾಡಬೇಕಾದ್ರೆ ಅಷ್ಟು ಚೆನ್ನಾಗಿ ಕೇಳಿಸುತ್ತೆ. ಹೌ ಇಸ್ ಇಟ್ ಲೈಕ್, ಡು ಯು ಪ್ರಾಕ್ಟೀಸ್ ಆನ್ ಅ ರೆಗ್ಯುಲರ್ ಬೇಸಿಸ್? ಎಸ್, ಅಂದರೆ ರೆಗ್ಯುಲರ್ ಅಂದರೆ ಐ ಹ್ಯಾವ್ ಟು ಬಿ ಮೋರ್ ರೆಗ್ಯುಲರ್, ಬಟ್ ಅದು ಒಂದಷ್ಟು ರುಟೀನ್ ಇರುತ್ತೆ. ಇವಾಗ ಒಂದು ರೆಕಾರ್ಡಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ, ಅಥವಾ ಆ ಒಂದು ರುಟೀನ್ ಇದ್ದೇ ಇರುತ್ತೆ. ಅದು ಬರೀ ರೆಕಾರ್ಡಿಂಗ್ ಇದಾಗಲ್ಲ ಮಾಡೋದು, ದಿನ ಮಾಡಬೇಕು. ಬಟ್ ಯಾ, ಅದು ನಾವು ಕಲ್ತಿರ್ತೀವಲ್ಲ. ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಿಮ್ಮನ್ನ ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಲೈಕ್ ಅವಾಗಿಂದ ಮಾತಾಡ್ತಾ ಇರ್ಬೇಕಂದ್ರೆ ನಾನೊಂದು 2 ವಾರ ಟಾಯ್ಲೆಟ್ ರೂಮಲ್ಲಿ ಹೋಗೋದು, ಹೌ ಟು ಲರ್ನ್ ಸಂಗೀತ, ಸರಿಗಮಪ ಸರಿಗ ನಾನ್ ಪ್ರಾಕ್ಟೀಸ್ ಡೈಲಿ, ಅಟ್ಲೀಸ್ಟ್ ಐಶ್ವರ್ಯ ಮುಂದೆ ಒಂದು ಹಾಡಾಡೋಣ, ಇಂಪ್ರೆಸ್ ಮಾಡೋಣ ಅಂತ ಹೇಳಿ. ನನ್ಗೆ ಅದಾಗಿಲ್ಲ. ಹಾಡಿ ಇವಾಗ ಪರವಾಗಿಲ್ಲ, ಇವಾಗ ಎಂಡ್ ಆಫ್ ದ ಪಾಡ್ಕಾಸ್ಟ್ ಅಷ್ಟೊತ್ತಿಗೆ ನಿಮಗೆ ಧೈರ್ಯ ತುಂಬ್ತೀನಿ, ಅವಾಗ ಒಂದು ಹಾಡು ಹಾಡ್ಬೇಕು ನೀವು. ಆಗತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಕಷ್ಟ ಬಿದ್ದು ಹಗಲು ರಾತ್ರಿ ಕೆಲಸ ಮಾಡ್ಕೊಂಡೆಲ್ಲ ದುಡ್ದು ನನ್ನ ಸಬ್ಸ್ಕ್ರೈಬರ್ ಇಷ್ಟು ಜನನ್ನ ನಾನು ಗೇನ್ ಮಾಡಿದ್ದೀನಿ. ಆಮೇಲೆ ಅವರು ಎಲ್ಲ ಬಿಟ್ಟು ಹೋಗೋದು ನಂಗೆ ಇಷ್ಟ ಇಲ್ಲ. ನಾನು ಅದ್ರ ಬದಲು ನಿಮ್ಮ ಹತ್ರ ಹಾಡಿಸ್ತೀನಿ. ಬಟ್ ವಾಯ್ಸ್ ಮಾತ್ರ ಹಿಂಗಷ್ಟು ಅಂದ್ರೆ, ನೀವು ಯೂಶಲಿ ಸುಮ್ನೆ ಹಾಡಾಡಿದ್ರೆ ಕೇಳಬೇಕು ಅಂತ ಅನ್ಸುತ್ತೆ. ಹೌದು ಸರ್, ಲೈಕ್ ಈಗ ನಾನು ಹಂಗ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಲ್ತ್ಕೋಬೇಕು. ಅಂದ್ರೆ ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಐ ಪ್ರಾಕ್ಟೀಸ್ ಆನ್ ಅ ರೆಗ್ಯುಲರ್ ಬೇಸಿಸ್, ನಾನು ರೆಗ್ಯುಲರ್ ಆಗಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಗಂಟ್ಲಿಗೆ ನೀರ್ ಹಾಕೊಂಡು ಬೆಲ್ಲ ನುಂಗ್ಕೊಂಡು, ಬೆಲ್ಲ ತಿಂತಾನೆ ವಾಯ್ಸ್ ಕ್ಲಿಯರ್ ಆಗ್ಬೇಕು, ಬೆಲ್ಲಗೆಲ್ಲ ಎಲ್ಲ ಸ್ವೀಟ್ ತಿನ್ಕೊಂಡು ನಾನು ಕುತ್ಕೊಂಡು ಹಾಡಿದ್ರೆ ನಿಜವಾಗ್ಲೂ ನಾನು ಹಾಡ್ಬೋದಾ? ಏನ್ ಗೊತ್ತಾ, ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡ್ಬೋದು, ಬಟ್ ಒಂದು ಟೆಕ್ನಿಕ್ ಅಂತ ಇರುತ್ತೆ ಅಥವಾ ಒಂದು ರೀತಿ ಅಂತ ಇರುತ್ತೆ. ಕರೆಕ್ಟ್ ಆಗಿರೋ ರೀತಿಯಲ್ಲಿ ಮಾಡಿದ್ರೆ ಆಫ್ ಕೋರ್ಸ್ ಎನಿಬಡಿ ಕ್ಯಾನ್ ಸಿಂಗ್. ಸೀರಿಯಸ್ಲಿ? ಓಕೆ, ಡು ಯು ಟೀಚ್ ಮೀ? ಐ ಕ್ಯಾನ್ ಟೀಚ್ ಯು. ಓಕೆ, ಹೌ ಮಚ್ ಯು ವಿಲ್ ಚಾರ್ಜ್? ಅದು ಪರವಾಗಿಲ್ಲ, ನೀವು ಫಸ್ಟ್ ಶ್ರುತಿಯಲ್ಲಿ ಹಾಡಿದ್ರೆ ಆಮೇಲೆ ಚಾರ್ಜು. ನೀವು ಸಾನೇ ಸರಿ ಹಾಡಲಿಲ್ಲ ಅಂದರೆ ಆಫ್ ಕೋರ್ಸ್ ಹೇಳ್ಕೊಡಲ್ಲ ನಿಮಗೆ. ಹೋಗ್ಲಿ, ಟ್ರೈ ಮಾಡೋಣ. ಸುಮ್ಮನೆ ನೀವು ಇವಾಗ ಎಷ್ಟೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರತ್ತಾರೆ, ಜನ ಜೊತೆ ಹೋಗ್ಬಿಟ್ಟು ಸುಮ್ಮನೆ ಪ್ರಶ್ನೆ ಕೇಳ್ದಂಗಲ್ಲ ಇದು. ಆಗತ್ತೆ ಹಾಡಿ. ಪರವಾಗಿಲ್ಲ, ಶ್ರುತಿದಲ್ಲ ಇಲ್ಲ ಹಂಗಂದ್ರೆ ಅಡ್ಮಿಷನ್ ಆಗೋಣ. ಸೊ ಐಶ್ವರ್ಯ ಅವ್ರು ನಂಗೆ ಹೇಳ್ಕೊಡ್ತಾರೆ. ನೆಕ್ಸ್ಟ್ ನಾನು ಒಂದಿನ ಮೈಕ್ ಇಟ್ಕೊಂಡು ಸ್ಟೇಜ್ ಮೇಲೆ ಹಾಡೇ ಆಡ್ತೇನೆ. ಇಲ್ಲ, ಜೊತೆಗೆ ಆಡೋಣ ಇಬ್ರು, ಅಲ್ಲ? ಕರೆಕ್ಟ್, ಹಾಡ್ಬೋದು. ನಾನು ಅಂದ್ರೆ ಸ್ಟೇಜ್ ಕೆಳಗಿರ್ತೀನಿ ಅಷ್ಟೇ. ಸ್ಟೇಜ್ ಕೆಳಗೆ ಹಾಡ್ತೇನೆ, ಹಾಡಿ ವಿನಯ್ ಅಂತ ಚೇರ್ ಮಾಡ್ತಾ ಇರ್ತೀನಿ. ನಾನು ನಿಜ ಏನಾದ್ರು ಚಾಲೆಂಜ್ ತಗೊಂಡ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಒಂದಲ್ಲ ಒಂದಿನ ಡೆಫಿನೆಟ್ ಆಗಿ ಅಲ್ಲ ಸಿಂಗ್. ನಾನು ಸಪೋರ್ಟ್ ಮಾಡ್ತೀನಪ್ಪ. ನೀವು ಹೇಳ್ಬೇಕು, ವಿನಯ್ ವಾವ್ ನೀವು ಇಷ್ಟು ಚೆನ್ನಾಗಿ ಆಡ್ತೀರಾ ಅಂತ ಅನ್ಕೊಂಡೇ ಇದ್ದಿಲ್ಲ. ಶೋರ್ಲಿ ಸಪೋರ್ಟ್ ಮಾಡ್ತೀನಿ. ನೀವು ಹಾಡ್ತೀರಾ ಅಂದ್ರೆ ಅಫ್ಕೋರ್ಸ್ ಸಪೋರ್ಟ್ ಮಾಡ್ತೀನಿ. ಓಕೆ, ನೀವು ಹಾಡ್ತೀರಾ ಅನ್ನೋದು ನಂಗೆ ಇದು ತಲೆಗೆ ಇದೊಂದು ನೆನಪಾಯ್ತು. ನಾನು ನಿಮ್ದೊಂದಿಷ್ಟು ಲೈವ್ಗಳನ್ನೆಲ್ಲ ನೋಡಿದ್ದೀನಿ. ಅಂದ್ರೆ ನಾನ್ ಲೈವ್ ಅಲ್ಲೆಲ್ಲ, ಅಂದ್ರೆ ಇದರ
ಈ ಕಾನ್ಸರ್ಟ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಫುಲ್ ಡ್ಯಾನ್ಸ್ ಎಲ್ಲ ಆಡ್ತೀರಾ, ಹಿಂಗಷ್ಟು ಜೋಶು? ಐ ಥಿಂಕ್ ಅದು ಇದು ತುಂಬಾ ಇದು ಅನ್ಸ್ಬೋದು, ಬಟ್ ಅದು ಒಂಥರ ಸ್ಟೇಜ್ದು ಮಹಿಮೆ ಅನ್ಸತ್ತೆ. ಅಂದ್ರೆ ನಮ್ ಗುರುಗಳು ಯಾವಾಗ್ಲೂ ಹೇಳೋರು, ಅಂದ್ರೆ ಇವಾಗ ನೀವು ಸ್ಟೇಜ್ ಮೇಲೆ ಹೋಗಿ ಹಾಡ್ಬೇಕು ಅಂದ್ರೆ ನಿಮ್ಗೆ 150% ಎನರ್ಜಿ ಇರಬೇಕು ಅಂತ, ನಾಟ್ ಜಸ್ಟ್ 100%, ಬಟ್ 150%. ಯಾಕಂದ್ರೆ ಸ್ಟೇಜ್ ಮೇಲೆ ಹೋದ ತಕ್ಷಣನೇ ಆ ಸ್ಟೇಜದು ಒಂದು ಮಹತ್ವ ಅಂತಿರುತ್ತಲ್ವಾ, ಸ್ಟೇಜದು ಒಂದು ವೈಬ್ ಅಂತಿರುತ್ತಲ್ವಾ. ಸೊ ಸ್ಟೇಜು ನಿಮ್ದೊಂದು 25% ಎಳ್ಕೊಂಡ್ಬಿಡುತ್ತೆ ಎನರ್ಜಿ. ಸೊ ಸ್ಟೇಜ್ ಮೇಲೆ ಹೋದ ತಕ್ಷಣ ಆ ಒಂದು ಎನರ್ಜಿ ಸ್ಟೇಜಿಗೆ ಕೊಡ್ಬೇಕಾಗತ್ತೆ ನೀವು. ಆಮೇಲೆ ಇನ್ನೊಂದಷ್ಟು ಎನರ್ಜಿ ಆಡಿಯನ್ಸ್ ತಗೋತಾರೆ ನಿಮ್ಮಿಂದ, ಇವನ್ ಬಿಫೋರ್ ಯು ಸ್ಟಾರ್ಟ್. ಆ 25% ಜನ ತಗೊಂಡ್ಬಿಡ್ತಾರೆ. ಸೊ ನೀವು 100% ಇಟ್ಕೊಂಡು ಹೋದ್ರೆ ಬರೀ 50% ಇರುತ್ತೆ ಅಷ್ಟೇ ನಿಮ್ಗೆ ಹಾಡಕ್ಕೆ. ಸೊ ನಮ್ಮ ಗುರುಗಳು ಇವಾಗ್ಲೂ ಹೇಳ್ತಿರ್ತಾರೆ 150% ಅಥವಾ ಹೌ ಮಚ್ ಎವರ್ ಮೋರ್ ದೆನ್ 100% ಇರ್ಬೇಕು ಸ್ಟೇಜ್ ಮೇಲೆ ಹೋದಾಗ. ಸೊ ನಾನು ಪ್ರಾಬಬ್ಲಿ ಇನ್ನೊಂದು 200% ಜೊತೆ ಹೋಗ್ತೀನಿ, ಬಿಕಾಸ್ ಐ ಲೈಕ್ ಟು ಪರ್ಫಾರ್ಮ್ ವೆನ್ ಐಮ್ ಆನ್ ಸ್ಟೇಜ್. ಸೊ ಡಾನ್ಸ್ ಮಾಡೋಕ್ಕೆ ಅಥವಾ ಜನರ ಜೊತೆ ಮಾತಾಡೋಕ್ಕೆ ವೈಲ್ ಪರ್ಫಾರ್ಮಿಂಗ್, ದಟ್ ವಿಲ್ ಟೇಕ್ ಮೋರ್ ಎನರ್ಜಿ. ಫುಲ್ಲು ಎನರ್ಜಿಯಿಂದ ಹೋಗೋದು ಸ್ಟೇಜ್ ಮೇಲೆ. ಸೂಪರ್. ನಂಗೆ ಆಕ್ಚುಲಿ ನೀವು ಹೇಳ್ಬೇಕಾದ್ರೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು. ಯಾರಾದ್ರೂ ನೀವು ಮಾತಾಡ್ಬೇಕು ಐಶ್ವರ್ಯ ಐ ಲವ್ ಯು ಅಂತ ಕರ್ಚಿದಾರಾ? ಸೀರಿಯಸ್ಲಿ ನೀವು ಅದಕ್ಕೆ ರಿಪ್ಲೈ ಮಾಡಿದೀರಾ? ಐ ಲವ್ ಯು ಟು ಅಂತೀನಿ. ಐ ಮೀನ್ ಅದು ಆ ಎನರ್ಜಿಯಲ್ಲಿ ಯು ಆರ್ ಲೈಕ್ ಏನಾಗುತ್ತೆ ಅಂದ್ರೆ ಆಡಿಯನ್ಸ್ ಇಸ್ ಒನ್ ಅಂಡ್ ಯು ಆರ್ ಒನ್ ಎಂಟಿಟಿ. ಯು ಜಸ್ಟ್ ಗಿವ್ ವಾಟ್ ದಿ ಆಡಿಯನ್ಸ್ ವಾಂಟ್ಸ್. ಓಕೆ, ಯಾರು ರೇಕ್ಸಿದಾರಾ? ಬಿ ಹಾನೆಸ್ಟ್. ರೇಕ್ಸಿರೋದು ಯಾರಿಗೂ ಏನಾಗೋದು ಗೊತ್ತಾ, ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಂತೂ ಯಾವುದೇ ಕಾಲೇಜ್ ಶೋಗೆ ಹೋದ್ರು ಫಸ್ಟ್ ಥಿಂಗ್ ದೇ ಸೇಸ್ ಐಶ್ವರ್ಯ ಬಂದ್ಲು ಅಂತ, ಆಯ್ತಾ. ಆ್ಯಂಡ್ ಏನಾಗುತ್ತೆ, ನಾನು ವಿಜಯ್ ಪ್ರಕಾಶ್ ಸರ್ ಜೊತೆ ಎಲ್ಲ ಪರ್ಫಾರ್ಮ್ ಮಾಡಕ್ಕೆ ಹೋಗ್ತಾ ಇರ್ತೀನಿ. ಸೊ ಅಲ್ಲಿ ಏನಾಗುತ್ತೆ, ವಿ ಪಿ ಸರ್ ಪಕ್ಕ ನಿಂತಿರ್ತೀನಿ, ಆಯ್ತಾ. ಈ ಹುಡುಗರೆಲ್ಲ ಐಶು 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 ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಯ್ತಾ. ಆಮೇಲೆ ವಿ ಪಿ ಸರು ನನ್ನ ರೇಕ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸ್ಟೇಜ್ ಮೇಲೆ, ಐಶು ಐಶು ಬಾಮಾ ಐಶು ಬಾಮಾ ಅಂತ ಸ್ಟೇಜ್ ಮೇಲೆ. ಎಷ್ಟೊಂದು ಜನ ಇಲ್ಲಿ ನೀನು ಹಾಡೋದಕ್ಕೆ ಕಾಯ್ತಾ ಇದ್ದಾರೆ ಅಂತ. ಸೊ ಸರ್ ಆಲ್ಸೋ ಟೀಸಸ್ ಸಮ್ಟೈಮ್ಸ್ ಆನ್ ಸ್ಟೇಜ್. ಸೊ ಅವಾಗೆಲ್ಲ ಸ್ವಲ್ಪ ಅದು ತುಂಬಾನೇ ಫನಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಂಬ್ಯಾರೆಸಿಂಗ್ ಆಗಿ ಆ ಥರದ್ದು ಏನೋ ಇಲ್ಲಿ ತನಕ ಆಗಿಲ್ಲ. ಈ ತರ ಸ್ವಲ್ಪ ಚೆನ್ನಾಗಿ ಮಜಾ ಮಾಡ್ಕೊಂಡು ಇರೋದೇ ಸ್ಟೇಜ್ ಮೇಲೆ ಆಗಿರೋದು. ಸೊ ಓಕೆ, ನೀವು ಹಾಡಿರೋ ಒಂದು ಹಾಡನ್ನ ನಾನು ಕೇಳಬೇಕು ಅಂತ ಆಗ್ಲಿಂದ ಕಾಯ್ತಾ ಇದ್ದೀನಿ. ರಚಿತಾ ರಾಮ್ ಅವರೆಲ್ಲ ಕಾಲ್ ಮಾಡೆಲ್ಲ ಹೇಳಿದಾರೆ. ಸೊ ನಾನು ಇದನ್ನ ಬೇರೆ ಪಾಡ್ಕಾಸ್ಟ್ ಎಲ್ಲ ಕೇಳಿದೀನಿ, ಏನ್ ಹೇಳಿದಾರ ಅಂತ ತುಂಬಾ ಜನ ಗೊತ್ತು. ಐ ವಾಂಟ್ ಯು ಟು ಸಿಂಗ್ ದಟ್ ಸಾಂಗ್. ಓಕೆ, ನನ್ಗೆ ಅಂತ ಆಡ್ತಾ ಇದಾರೆ? ಇಲ್ಲ, ಓಕೆ ಓಕೆ, ವಿಲ್ ಗಿವ್ ಇಟ್ ಟು ವಿನಯ್. ಓಕೆ ಫೈನ್. ಫುಲ್ ಖುಷಿ ಆಗ್ತದೆ ನನ್ಗೋಸ್ಕರ ಒಂದು ಹುಡುಗಿ ಆಡೋದು ಅಂದ್ರೆ ಸಾಮಾನ್ಯ ಮಾತಾ. ಕರೆಕ್ಟ್. ನನ್ಗೆ ಹಿಂಗೆ ಅಂತ ಗೊತ್ತಿದ್ರೆ ನಾನು ಇನ್ನೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು. ಇಟ್ಸ್ ಓಕೆ. ಒಂದು ನಿಮಿಷ ಶ್ರುತಿ ಹಾಕೋತೀನಿ ಆರಾಮಾಗಿ, ಆಯ್ತಾ. ವಿನಯ್ನೇ ಹಾಕೊಳ್ಳಿ, ಶ್ರುತಿ ಹಂಗೆ ಮಾಡೋಕ್ಕಾಗಲ್ಲ, ಇದು ಶ್ರುತಿ ಪೆಟ್ಟಿಗೆ ಫೋನಲ್ಲಿ, ಆಯ್ತಾ. ಸೊ ಇದು ಸಿಂಗರ್ಸ್ ಆಬ್ವಿಯಸ್ಲಿ ಗೊತ್ತಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ನಿಮಗೆ ಗಂಧ ಗಾಳಿ ಗೊತ್ತಿಲ್ವಲ್ಲ. ನನಗೆ ಹಚ್ಕೊಳ ಗಂಧ ಒಂದೇ ಗೊತ್ತು. ನೋ, ದಿಸ್ ಇಸ್ ಅನ್ ಆಪ್. ಸೊ ನಾವು ಹಾಡೋರಿಗೆ ಕಾಪಿರೈಟ್ ಬೀಳಲ್ಲ ತಾನೆ? ಇಲ್ಲ, ಹಂಗಿರ ಹಾಕಿ, ಜೋರಾಗಿ ಹಾಕಿ. ಅಪ್ಪ ಯಾಕೋ ವಯಸ್ಸಾಯ್ತು ಮದ್ವೆ ಆಗು ಅಂತಾರೆ, ಮೀಟ್ ಮಾಡೋಣ. ಅಜ್ಜಿ ಯಾಕೋ ಸಾಯಕ್ ಮುಂಚೆ ಮೊಮ್ಮಗುನ ಕೇಳ್ತಾರೆ, ಮೀಟ್ ಮಾಡೋಣ. ನೆಂಟ್ರೆಲ್ಲ ಮದುವೆ ಊಟ ಯಾವಾಗ ಅಂತಾರೆ, ಫ್ರೆಂಡ್ಸ್ ಎಲ್ಲ ಎಣ್ಣೆ ಪಾರ್ಟಿ ಕೊಡ್ಸಲ್ವಾ ಅಂತಾರೆ. ಏನ್ ಮಾಡೋಣ ಹೇಳು, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ. ಯಾವಾಗ ಅಂತ ನೀವು ಹೇಳೋಣ. ನೋ ಥ್ಯಾಂಕ್ಸ್. ಆಯ್ತು, ಓಕೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ. ಓಕೆ, ವಿಲ್ ಕ್ವಿಕ್ ಆಗಿ ನೀವು ಸಾಂಗ್ ಆಡಿದ್ಮೇಲೆ ನನಗೆ ಫುಲ್ ಜೋಶ್ ಬಂತು. ಒಂದು ಕ್ವಿಕ್ ಆಗಿ ಒಂದು ಚಿಕ್ಕ ಗೇಮ್ ಆಡೋಣ. ಸೊ ಗೇಮ್ ಏನು ಅಂತಾರೆ ಅಂತ್ಯಾಕ್ಷರಿ. ಓಕೆ. ಸೊ ಈ ಅಂತ್ಯಾಕ್ಷರಿ ಹೆಂಗಿರುತ್ತೆ ಅಂತ ಅಂದ್ರೆ ಬರೀ ಒಂದೊಂದು ಲೈನು, ಓಕೆನಾ. ಸೊ ಫಸ್ಟ್ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ. ಓಕೆ. ಹೆಣ್ಮಕ್ಳು ಫಸ್ಟ್ ಅಲ್ಲ? ತುಂಬಾ ಧೈರ್ಯ ನಿಮ್ಗೆ, ಸಿಂಗರ್ ಜೊತೆ ಅಂತ್ಯಾಕ್ಷರಿ ಆಡ್ತಾ ಇದ್ದೀರಾ. ನಾವ್ ಅವಾಗ್ಲೇ ಹಂಗಮ್ಮ ಈಗ ಕೇಳ್ಬೇಕಾ? ಓಕೆ, ಇದೆ ಇದ್ರಲ್ಲಿ ಏನಾದ್ರು ಇನ್ ಕೇಸ್ ಗೊತ್ತು ಇಲ್ಲ, ಓಕೆ ಅನ್ಕೊಳ್ಳ ನನ್ನ ಇದನ್ನ. ಓಕೆ, ಇನ್ ಕೇಸ್ ನಾನ್ ಗೆದ್ರೆ ಏನು ನೀವ್ ಹೇಳಿ, ನೀವ್ ತಾನೇ ಹಾಕ್ತಿರೋದ್ ಕಂಡೀಷನ್. ಒಂದಿನ ಐಶ್ವರ್ಯ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಓಕೆನಾ, ಆಯ್ತಾ. ನೀವ್ ಇನ್ ಕೇಸ್ ನೀವ್ ಗೆದ್ರೆ ಆಗ್ಲೂ ಐಶ್ವರ್ಯ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಆಯ್ತು, ನೋಡೋಣ. ಓಕೆ ಓಕೆ, ರೆಡಿ. ಹಂಗಾರೆ ನಾನು ಸೋಲ್ತೀನಿ. ಏನು ಗೆದ್ರು ಒಂದೇ, ಸೋತ್ರು ಒಂದೇ. ಇನ್ ಕೇಸ್ ನಾನ್ ಗೆದ್ರೆ ನಾನು ಒಂದಿನ ನಿಮ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಇನ್ ಕೇಸ್ ನೀವ್ ಗೆದ್ರೆ ನಿಮ್ಗೆ ಏನ್ ಬೇಕು ನಾನು ಕೊಡಿಸ್ತೀನಿ.
ಬೇಡ ಇರಿ ಏನಾದ್ರು ಎಂಬ್ಯಾರೆಸಿಂಗ್ ಆಗಿ ಹೇಳ್ಬೇಕಿರಿ, ಏನು ಅಷ್ಟು ಈಸಿ ಮಾಡ್ಬಿಟ್ರೆ. ಓಕೆ, ನೀವೇನಾದ್ರು ಒಂದು ಚಾಲೆಂಜ್ ವಿಡಿಯೋ ಕೊಡಿ, ನಾನು ಅದನ್ನ ಮಾಡ್ತೀನಿ ಯೂಟ್ಯೂಬ್ಗೆ. ಓಕೆ. ಓ ನಂಗೆ ಗೊತ್ತಾಯ್ತು, ಇದು ಆ ಖಾರದ ಚಿಪ್ಸು. ಹಾಂ, ಅದನ್ನ ತಿನ್ಬೇಕಾ? ಅದನ್ನ ತಿನ್ಕೊಂಡು ಹಾಡ್ಬೇಕು. ತಿಂದ್ರೆ ಎಲ್ಲಾ ಕಡೆ ಬರ್ತಾನೆ ಇರುತ್ತೆ. ಚಾಲೆಂಜಿಂಗ್ ಆಗಿರ್ಬೇಕು, ಬರೀ ತಿನ್ನೋದು ಎಲ್ರು ತಿಂತಾರೆ, ತಿನ್ಕೊಂಡು ಹಾಡ್ಬೇಕು, ಒಂದು ಫುಲ್ ಹಾಡು. ಓಕೆ, ಅಂದ್ರೆ ಇವಾಗ ಕ್ವಿಸ್ಟ್ ಏನು ಅಂತ ಅಂದ್ರೆ, ನಾವು ಈಗ ಹಾಡ್ನ ಜಾಸ್ತಿ ಸೆಕೆಂಡ್ ತಗೊಂಡಿಲ್ಲ, 2 seconds ಒಳಗಡೆ ಹಾಡ್ನ ಸ್ಟಾರ್ಟ್ ಮಾಡ್ಬೇಕು, ಒನ್ ಲೈನ್. ಓಕೆ ಸರಿ, ಯಾವ್ದು ಹಾಡು? ಸ್ಟಾರ್ಟ್, ಎನಿ ಲೆಟರ್ ಯು ಸ್ಟಾರ್ಟ್. ಹೆಣ್ಮಕ್ಳು ಫಸ್ಟ್, ವಿ ಆರ್ ಗಿವಿಂಗ್ ಸೋ ಮಚ್ ಆಫ್ ಫ್ರೀಡಮ್. ಓಕೆ. ಮಾಮರವೆಲ್ಲೋ ಕೋಗಿಲೆಯಲ್ಲೋ ಈ ನೀ ಸ್ನೇಹ ಸಂಬಂಧ, ಎಲ್ಲಿ ಹೋದೋ ಈ ಅನುಬಂಧ. ಓಕೆ, ನಾನು ತಾಯಿನ ಹಾಡ್ತೀನಿ, ಒಂದೊಂದೇ ಲೈನು. ಓಕೆ. ದೂರದ ಊರಿಂದ ಹಮ್ಮಿರ ಬಂದ, ಜರ್ದಾರಿ ಸೀರೆ ತಂದ. ದೂರದಿಂದ ಬಂದಂತ ಸುಂದರಾಂಗ ಜಾಣ. ನೂರೊಂದು ನೆನಪು ಎದೆಯಾಳದಿಂದ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ನನ್ನೈ 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 ನೈ ನನ್ನೈ ನನ್ನೈ, ಆಕಾಶ ಇಷ್ಟೇ ಯಾಕಿದೆಯೋ. ಓಕೆ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಲಾ ಲಂಗಾದೋಣಿ ಎಟ್ಲಾಗೋಯ್ತೆ ಕಾಲೇಜ್ ಹುಡುಗಿರಾ, ತೋಳು ಇಲ್ಲದೆ ಜಾಕೆಟ್ ಹಾಕೊಂಡು ಕಾಲೇಜ್ ಬರ್ತೀರಾ. ರಾಜ 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 ಹೆಂಗಿರಬೇಕು ಗೊತ್ತಾ ನನ್ನ ರಾಜ. ಜನ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬೆಳಕಿನಲ್ಲಿ. Love me or hate me, kiss me or kill me, oh darling please do something to me. ಮಗಳೇ ಮಾವಿನ ಮಗಳೇ, ಮಾವಿನ ತೋಟಕ್ಕೆ ಬರ್ತೀಯಾ. ಯಾರು ಕೂಡ ನಿನ್ನ ಹಾಗೆ ಪೀಡಿಸಿಲ್ಲ ನನ್ನ, ಹೀಗೆ ನಾನು ನಿನ್ನ ಪ್ರೇಮ ಪೀಡಿತ. ತುಂತುರು ಅಲ್ಲಿ ನೀರ ಹಾಡು. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್, ಡುಮ್ ಡು ಡುಮ್ ಡೋಲ್, ಡುಮ್ ಡು ಡುಮ್ ಡೋಲ್. ಲಾನಾ ಲೆಲ್ಲೆ ಪಾಡಿಗ ಲೇ 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 ಮಧುರ ಲೇ 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 ಲಾ. 1 2 3 ಯಸ್ ವಿನ್ ದ ಮ್ಯಾಚ್. ನಂಗೆ ಗೊತ್ತಿಲ್ಲ, ವಿನ್. ಯಸ್ ಗುರು. ನನ್ನ ಲೋಕವೇ ಹೇಳಿದ ಮಾತಿದು. ಯಾಕೆ ಬರ್ತಾನೆ ಲಾಲಿ ಆಯ್ತು. ಲೋಕದ ಕಾಳಜಿ ಮಾಡುತ್ತೀನಂತೆ. ನನ್ನ ಇದು ಎಲ್ಲ ಮಟ್ಟ ಮಾಡಿದ್ರು, ನನ್ನ ಫೈನಲಿ ದೇವ್ರಿದಾನೆ ಅಂತ ಅದಕ್ಕೆ ಹೇಳೋದು. ಎಲ್ಲ ಮಟ್ಟ ಆಗೋಯ್ತು. ಗುಡ್ ಒನ್. ನನ್ನ ನೀನು ಗೆಲ್ಲಲಾರೆ. ಆಯ್ತಾಯ್ತು, ಸಾಕು ಕೊಟ್ಟಿದ್ದೀನಿ, ವಿಕ್ಟ್ರಿ ನಿಮಗ್ ಕೊಟ್ಟಿದ್ದೀನಿ. ಓಕೆ ಗುರು, ಸೀರಿಯಸ್ ಆಗಿ ಫುಲ್ ಖುಷಿ ಆಗ್ಬಿಡ್ತು. ಇಂಥ ಸಿಂಗರ್ನ ಏನೋ ಗೊತ್ತಾರೆ, ಡಮ್ಮಿ ನನ್ ಮಗ. ಓಕೆ ನೋಡಿ, ಇದು ಟೇಬಲ್ಸ್ ಹ್ಯಾವ್ ಟರ್ನ್ ಟೈಮ್. ಕರ್ಮ. ನಾನು ಫಸ್ಟ್ ನಿಮಗೆ ಫುಲ್ ಆಟಿಟ್ಯೂಡ್ ಅಲ್ಲಿ ಹೇಳ್ದೆ, ನಿಮಗೆ ಏನ್ ಧೈರ್ಯ ಅಂತ. ಸೊ ಯಾವಾಗ ಬರ್ತೀರಾ? ಎಲ್ಲೋ ಗಣ ಕಮೆಂಟ್ ಮಾಡಿ, ನೀವು ಕಮೆಂಟ್ ಮಾಡಿ ಜಾಗ ಕರ್ಕೊಂಡ್ ಬರ್ತೀನಿ. ಚಾಲೆಂಜ್ ಕೀಪ್ ಅಪ್ ಮಾಡ್ಬೇಕಾ? ಇಷ್ಟು ಕಷ್ಟ ಪಟ್ಬಿಟ್ಟು ನಾನ್ ಆಡಿದೀನಿ. ಸರಿ, ಓಕೆ ನೋಡೋಣ. ಸೊ ನೀವು ಹೆಂಗೆ, ಯು ಆರ್ ಮೋರ್ ಅಡ್ವೆಂಚರಸ್? ಹೌದು ತುಂಬಾ ಇಷ್ಟ. ಹಂಗಿದ್ರೆ ನೋಡೋಣ, ಇಲ್ಲ ಫುಲ್ ಗೂಗಲ್ ಮಾಡ್ಬಿಟ್ಟು ಹುಡುಕ್ತೀನಿ, ಯಾವ್ದಾದ್ರು ಒಳ್ಳೆ ಜಾಗಕ್ಕೆ ನಿಮ್ನ ಕರ್ಕೊಂಡು ಹೋಗ್ತೀನಿ. ನಾನು ಹೇಳ್ತೀನಿ, ಆ ಜಾಗ ಕರ್ಕೊಂಡು ಹೋಗ್ತೀರಾ? ನೀವೇನ್ ಪ್ಯಾರಿಸು, ಆಸ್ಟ್ರೇಲಿಯಾ ಅಂದ್ರೆ ಎಲ್ಲ ಬಜೆಟ್ ಇಲ್ಲ, ಅದೆಲ್ಲ ಮದ್ವೆ ಆದ್ಮೇಲೆ. ಇಲ್ಲ, ಓಕೆ ಆಯ್ತು ಬಿಡಿ, ನೋಡೋಣ ನೀವೇ ಯಾವ ತರ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ. ಅಲ್ಲ, ನಿಮ್ಗೆ ಯಾವ ತರ ಜಾಗ ಇಷ್ಟ? ನನಗೆ ಅಂದ್ರೆ ಸುಮ್ನೆ ಕೂತ್ಕೊಳ್ಳಕ್ಕೆ ಅಂದ್ರೆ ಒಂದ್ ಸ್ವಲ್ಪ ವಿಶಾಲವಾಗಿ, ಸ್ವಲ್ಪ ಪರಿಸರದಲ್ಲಿ. ಪಿರಮಿಡ್ ವ್ಯಾಲಿ ಅದೆಲ್ಲಿದೆ ನಂಗೆ ಗೊತ್ತಿಲ್ಲ. ಕನಕಪುರ ರೋಡ್. ಓಕೆ ನಾನು ಅಲ್ಲಿಗೆ ಹೋಗಿಲ್ಲ, ಸೊ ನಂಗೆ ಗೊತ್ತಿಲ್ಲ. ಓಕೆ, ಪೀಸ್ಫುಲ್ ಅಂದ್ರೆ ಅದು ಪೀಸ್ಫುಲ್. ಓಕೆ. ಇಲ್ಲ ಫುಲ್ಲು ಜನ ಜಾತ್ರೆ ತರ ಇರ್ಬೇಕು ಅಂದ್ರೆ ವಿವಿಪುರಂ, ಫುಡ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್. ಇಲ್ಲ, ನೀವು ತಿನ್ನೋದು ಇಷ್ಟನಾ? ಅಂದ್ರೆ ಅಷ್ಟೊಂದೇನು ತಿನ್ನಲ್ಲ. ಓಕೆ. ಐ ಈಟ್ ಟು ಲಿವ್, ನಾಟ್ ಲಿವ್ ಟು ಈಟ್. ಹಂಗಿಲ್ಲ. ನಾನು ಹಂಗೆ. ಹೌದಾ? ಓಕೆ. ನಂಗೆ ಜಾಗಕ್ಕೆ ಹೋಗಕ್ಕಿಂತ ತಿನ್ನಕ್ಕಂತಾನೆ ಹೋಗೋದು ಜಾಸ್ತಿ. ಓಕೆ, ಹಂಗ ಇಲ್ಲ. ಏನಕ್ಕೆ ಅಂದ್ರೆ ದೇವ್ರು ಕೊಟ್ಟಿರೋಂತ ಈ ಒಂದು, ನೀವೇನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀರಾ? ಹೊಟ್ಟೆಗೋಸ್ಕರ? ಬಟ್ಟೆಗೋಸ್ಕರ? ನೀವು ಬಟ್ಟೆಗೋಸ್ಕರ, ನಾನು ಹೊಟ್ಟೆಗೋಸ್ಕರ. ಅಲ್ಲೂ ರೈಮಿಂಗ್ ಇದೆ ನಮ್ದು. ಬಟ್ಟೆ ಹೊಟ್ಟೆ. ಗುಡ್. ಓಕೆ. ಏನಕ್ಕೆ ಇಷ್ಟೆಲ್ಲ ಹೇಳ್ತಾ ಇದೀನಿ ಅಂತಂದ್ರೆ, ಕೆಲವೊಂದನ್ನ ಮ್ಯಾಚ್ ಆಗಲ್ಲ, ಅದನ್ನ ನಾವು ಮ್ಯಾಚ್ ಮಾಡ್ಕೋಬೇಕು. ಹಂಗೆ ಅಲ್ವಾ ಜೀವನಾನೇ ಅದು. ನಾನೊಂಥರ ವಾಟರ್ ಇದ್ದಂಗೆ, ಎಲ್ಲ ಹಾಕ್ಲಿ ನಾನು ಆ ಶೇಪ್ ತಗೊಂಡ್ಬಿಡ್ತೀನಿ.
ಇದು ಕಾಯಿಸ್ಬಿಟ್ರೆ ಅಲ್ಲೂ ಅಷ್ಟೇ ಕುದಿತಾನೋ ಶೇಪ್ ತಗೊಂತೀನಿ. ಆಯ್ತು. ಐ ಆಮ್ ಸೋ ಫ್ಲೆಕ್ಸಿಬಲ್. ಗುರು ನನ್ಗೆ ಆಕ್ಚುಲಿ ನಂಗೆ ಇಷ್ಟು ಚೆನ್ನಾಗಿ ಫ್ಲೋಟ್ ಮಾಡಕ್ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಇವಾಗ ನೆಕ್ಸ್ಟ್ ನಿಮ್ ಸಬ್ಸ್ಕ್ರೈಬರ್ಸ್ ನ ಕರ್ಕೊಂಡು ಹೋಗ್ತೀರಾ ಅಲ್ವಾ, ಸೊ ಅವಾಗ ಈ ಒಂದಷ್ಟು ನೆಕ್ಸ್ಟ್ ನಿಮ್ನೆ ಕರ್ಕೊಂಡು ಹೋಗೋದು. ಅಯ್ಯೋ ಸೊ ನೀವು ಸಬ್ಸ್ಕ್ರೈಬ್ ಆಗ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಕರೆಕ್ಟ್, ನೀವೇ ಲೂಪ್ ಹೋಲ್ ಕೊಟ್ರಿ. ಇವಾಗ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನ್ ಸಬ್ಸ್ಕ್ರೈಬರ್ ಹೇ ವಿ ಆರ್ ಫ್ಲೆಕ್ಸಿಬಲ್. ಕಂಟೆಂಟ್ ಹಂಗೆ ಇದ್ ಮಾಡ್ತೀವಿ. ಇವತ್ತು ನಾನ್ ಸಬ್ಸ್ಕ್ರೈಬರ್ ನ ಕರ್ಕೊಂಡೋಗಿ ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋದೇ ಕಂಟೆಂಟ್. ನೋಡೋಣ ಹೌ ಐ ಟರ್ನ್ ಮೈ ನಾನ್ ಸಬ್ಸ್ಕ್ರೈಬರ್ ಇಂಟು ಸಬ್ಸ್ಕ್ರೈಬರ್. ವೆರಿ ಗುಡ್. ನೋಡಿ ನೀವೇ ಒಂದು ಹೊಸ ಕಾನ್ಸೆಪ್ಟ್ ಕೊಟ್ರಿ ಅಲ್ವಾ. ಅದು ಆ ಎಕ್ಸ್ಪೆರಿಮೆಂಟ್ ಮಾಡಿ ನೀವು. ನಾನು ಆಲ್ರೆಡಿ ಮಾಡಿದ್ದೀನಿ. ಆಗಿದಾರ ಸಬ್ಸ್ಕ್ರೈಬರ್ಸ್? ನಾನು ಒಂದು ವಿಡಿಯೋ ಮಾಡಿದ್ದೆ ಮಲ್ಲೇಶ್ವರಂ ಅಲ್ಲಿ. ಅಂದ್ರೆ ಜನನ ಹೋಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿಸೋದು ಅಂತ ಹೇಳಿ ಹೋಗಿ ಜನರ ಹತ್ರ ಸುಮ್ನೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ, ಯಾರೋ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾವ ಯೂಟ್ಯೂಬರ್. ಮಾಡಿದೀರಾ? ನಾನು ಏನೇನೆಲ್ಲ ಮಾಡಿದ್ದೀನಿ ನೀವು ನೋಡಿ. ನಾವು ಏನಕ್ಕೆ ಬೆಳಿತಾ ಇಲ್ಲ ಅಂತ ಅಂದ್ರೆ ದೊಡ್ಡವರು ನಮ್ಮನ್ನೆಲ್ಲ ಇಗ್ನೋರ್ ಮಾಡ್ತಾರೆ. ಬೆಳೆಸ್ತಾ ಇರೋರು ನಿಜವಾಗ್ಲೂ ನೀವು ನೋಡಿ. ಅವರು ಅವಾಗ್ಲೇ ಆಫ್ ಕ್ಯಾಮ್ರಾ ಹೇಳ್ತಾ ಇದ್ರು, ಇವನ್ ಅನುಶ್ರೀ ಮ್ಯಾಮ್ ಅವ್ರ ವಿಡಿಯೋಸ್ ನೋಡಿ ಏನಾಗಿದೆ ಅಂದ್ರೆ ಇವರೇ ಅಂತ ಗೊತ್ತಿಲ್ಲ ಅಷ್ಟೇ, ಬಟ್ ಇವ್ರ ವಿಡಿಯೋಸ್ ತುಂಬಾನೇ ಪಾಪ್ಯುಲರ್ ಆಗಿದೆ, ನಾವು ನೋಡಿದೀವಿ, ಆದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ಅದೇ ಇದನ್ನೇ ಹೇಳೋದು. ಅಂಡ್ ಜೋಕ್ಸ್ ಅಪಾರ್ಟ್ ಇದನ್ನ ನಿಜವಾಗ್ಲೂ ಹೇಳ್ತಾ ಇದೀನಿ, ಇದು ನಿಮ್ಗೆ ಎಷ್ಟು ಮನವರಿಕೆ ಆಗಿದೆಯೋ ಅಲ್ಲೋ ಗೊತ್ತಿಲ್ಲ, ಬಟ್ ನನಗೆ ತುಂಬಾನೇ ನಮ್ಗೆ ಗೊತ್ತಿರೋರು ಇಲ್ಲ ನಮ್ಮ ಹತ್ರದಲ್ಲಿರೋರು ದೇ ಆರ್ ನಾಟ್ ಅವರ್ ಫಾಲೋವರ್ಸ್ ಅಂಡ್ ದೇ ಆರ್ ನಾಟ್ ಅವರ್ ಮೋಟಿವೇಟರ್ಸ್. ಇಲ್ಲ ಅಂತಂದ್ರೆ ಓಕೆ ನಮ್ನ ಅಡ್ಮೈರ್ ಮಾಡೋರಿಲ್ಲ, ಅದೇ ಯಾರೋ ದೂರದಲ್ಲಿರೋ ಊರಲ್ಲಿರೋರು ನಮ್ಗೆ ಗೊತ್ತಿಲ್ಲದೆ ಇರೋರು ನಮ್ಮ ಒಂದು ರಿಪ್ಲೈಗೋಸ್ಕರ ಕಾಯ್ತಾ ಇರ್ತಾರೆ. ಜಸ್ಟ್ ಇಮ್ಯಾಜಿನ್ ಐಶ್ವರ್ಯ ರಂಗರಾಜನ್ ಯಾರಿಗೋ ಒಬ್ರು ರಿಪ್ಲೈ ಮಾಡಿ ಇಟ್ ಮೇಡ್ ಮೈ ಡೇ ಅಂತ ಹೇಳಿ ಸ್ಟೋರಿಗೆ ಹಾಕೋ. ನೀವು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ನಂಗೆ ಯಾವಾಗೂ ಇದೊಂದು ಅನ್ಸುತ್ತೆ, ಯಾವಾಗಲೂ ನಮ್ಮ ಜೊತೆಗಿರೋರು ಅಲ್ಲ ಗುರು. ನಾವು ಸುಮ್ಮನೆ ಅವ್ರಿಗೋಸ್ಕರ ಒಂದು ಸ್ವಲ್ಪ ಏನೋ ಜಗಳ ಆಡಿದ್ರೆ ಇಲ್ಲಾಂದ್ರೆ ಏನಾದರೂ ಹೊಂತ ಇಲ್ಲ ಅಂತ ಅಂದರೆ ಅಯ್ಯೋ ಹಿಂಗೆ ಮಾಡ್ಬಿಟ್ರಲ್ಲ ಅಂತ ಅನ್ಕೊಂತೀವಿ. ಆದರೆ ನಮಗೋಸ್ಕರ ಟೈಮ್ ಕೊಟ್ಟು ಎಷ್ಟೊಂದು ಜನ ಕಾಯ್ತಾ ಇರ್ತಾರೆ ಅಂತ ಸಬ್ಸ್ಕ್ರೈಬರ್ಸು. ಬಟ್ ನಿಮ್ಗೋಸ್ಕರ ನಾನು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಐಶ್ವರ್ಯನ ಮಾಡ್ತಾ ಇದ್ದೀನಿ, ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ಸೊ ಐಶ್ವರ್ಯನ ಒಂದಿನ ಕರ್ಕೊಂಡು ಹೋಗ್ತೀನಿ, ಬ್ಲಾಗ್ ಮಾಡ್ತೀನಿ. ಈ ವಿಡಿಯೋಗೆ 10K ಲೈಕ್ಸ್ ಬರಬೇಕು. ಓಕೆ 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 ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡಿ. ಓಕೆ ನೋಡಿ 10K ಲೈಕ್ಸ್ ಪಾಪ ಕೊಟ್ಬಿಡಿ. ನೀವು ಜೋಶಲ್ಲಿ ಹೇಳಿ, ನಿಮ್ನ ಕರ್ಕೊಂಡು ಹೋಗ್ತಾ ನಾನೇ 10K ಲೈಕ್ಸ್ ಕೊಡಿ. 10K ಲೈಕ್ಸ್ ಕೊಡಿ. ನನ್ನ ಜೊತೆ ಇನ್ನಿಬ್ರು ಕರ್ಕೊಂಡು ಹೋಗ್ತಾರೆ. ಇಲ್ಲ ಫಸ್ಟ್ ಬಿಲ್ ಜಾಸ್ತಿ ಆದ್ರೆ ನಾನು ಕಟ್ಟೋದು. 10K ಲೈಕ್ಸ್ ಕೊಡಿ. Then you can see a vlog with me and Vinay. Exactly. Oh my god, this is actually happening. Oh, okay. ಸರಿ. ಅಲ್ಲ ನೀವು ಸರ್ಪ್ರೈಸ್ ಅಲ್ಲಿ ಅಂತ ಇದೀರಲ್ಲ ಸುಮ್ಮನೆ. ಇಲ್ಲ ನಿಜವಾಗ್ಲೂ ನನ್ಗೆ ಇವಾಗ ಏನಾದ್ರು 10,000 ಲೈಕ್ಸ್ ಬಂದ್ಬಿಟ್ರೆ ನಾವು ಹೋಗ್ಬೇಕಲ್ಲ ಅಂತ ಯೋಚನೆಯಲ್ಲಿ. ಗೈಸ್ ಇದಕ್ಕೋಸ್ಕರ ಮಾಡ್ರೋ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಅವತ್ತಿಂಗ್ ರಿಕ್ವೆಸ್ಟ್ ಮಾಡಿಲ್ಲ. ಐಶ್ವರ್ಯನ ಕರ್ಕೊಂಡು ಹೋಗೋಣ. ಓಕೆ ಐಶ್ವರ್ಯ, ಇವಾಗ ವಿಲ್ ಕಮ್ ಫಾರ್ ದ ಸೀರಿಯಸ್ ಟಾಪಿಕ್. ನೆಕ್ಸ್ಟ್ ನಿಮಗೆ ಇವಾಗ ನಾನು ಒಂದು ಹುಡುಗನ ಹುಡುಕ್ತೀನಿ. ಹುಡುಗನ ಕ್ವಾಲಿಟೀಸ್ ಎಲ್ಲ ಹೇಳಿದ್ರಿ. ಸೊ ಹಿ ಶುಡ್ ಬಿ ಲೈಕ್ ವೆರಿ ರಿಚ್ ಆರ್ ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ? ನಿಜವಾಗ್ಲೂ ಹಂಗೇನಿಲ್ಲ. ಸಿ ಈಗ ನಾನು ಒಂದು ಪ್ರೋಗ್ರಾಮ್ಗೆ ಹೋಗಿ ಅಲ್ಲಿ ಹೋಗಿ ಹಾಡಿ ಆ ಒಂದು ಪೇಮೆಂಟ್ ಇಸ್ಕೊಂಡ್ ಬರೋದು, ಒಂದೊಂದ್ಸಲ ಪೇಮೆಂಟು ಕೊಡಲ್ಲ, ಅದಕ್ಕೋಸ್ಕರ ಕಾಯ್ಕೊಂಡು ಇಸ್ಕೊಂಡ್ ಬರೋದು, ಆ ಥರ ಎಲ್ಲ ಆಗಿದೆ. ಒಂದೊಂದ್ಸಲ ಎಷ್ಟು ಬೇಡ್ಕೊಂಡ್ರು ಒಬ್ರೊಬ್ರು ಪೇಮೆಂಟ್ ಕೊಡಲ್ಲ. ಆದರೆ ಮುಂಚೆ ಎಲ್ಲ, ಇವಾಗಲೂ ಒಂದೊಂದ್ಸಲ ಹಾಗೆ ಆಗುತ್ತೆ. ಮುಂಚೆ ಅಂತೂ ತುಂಬ ಟ್ರಾವೆಲ್ ಮಾಡಿ ಹಾಡಿ ಅಲ್ಲಿ ಎಷ್ಟೊಂದು ಸರಿನೇ ಹೋಗ್ತಾ ಇರಲಿಲ್ಲ. ಬಟ್ ಆದರೂ ಈ ಒಂದು ಪ್ಯಾಷನ್ ಫಾಲೋ ಮಾಡೋದಕ್ಕೆ ಅಥವಾ ನಂಗಿಲ್ಲ ಇದರಲ್ಲೇ ನನಗೆ ಒಂದು ಪ್ರೊಫೆಷನ್ ಆಗಿ ಬೆಳೆಸ್ಕೋಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಿದೆ, ಇಲ್ಲ ಅಂತ ಅಲ್ಲ. ಸೊ ನನಗೆ ಆ ದುಡಿಯೋದರದ್ದು ಕಷ್ಟ ಹೇಗಿದೆ ಅಂತ ಐ ಥಿಂಕ್ ನನಗೊಂದು ಮಟ್ಟಿಗೆ ಅರ್ಥ ಆಗಿದೆ. ಸೊ ನಾನು ಇವಾಗ ಹೋಗಿ ಹುಡುಗನ್ಗೆ ಯು ನೋ ವಾಟ್, ಯು ಶುಡ್ ಹ್ಯಾವ್ ಮೋರ್ ಮನಿ ದ್ಯಾನ್ ಮೀ, ಅವನ ಮೇಲೆ ಹೇರಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ನಂಗೆ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ಆಯ್ತಾ ಆಯ್ತಾ. ಆ್ಯಂಡ್ ಅವನನ್ನ ನೋಡ್ಕೊಳ್ಳೋ ಅಂಥ ಒಂದು ಸಿಚುವೇಶನ್ ಇರ್ಬೇಕಷ್ಟೇ. ಅಷ್ಟೇ ನಾನು ಕೇಳ್ಕೊಳ್ಳೋದು. ನೀನು ನೋಡ್ಕೊಳ್ಳೋಂಥ ಒಂದು ಸಿಚುವೇಶನ್ ಇರಲಿ, ನಾನು ನೋಡ್ಕೋತೀನಿ, ಆಮೇಲೆ ಒಟ್ಟಿಗೆ ಬರೋಣ ಆ್ಯಂಡ್ ದೆನ್ ವಿಲ್ ಬಿಲ್ಡ್ ಅ ಫ್ಯಾಮಿಲಿ ಅಷ್ಟೇ. ಚಿನ್ನದಂತ ಹುಡುಗಿ. ಐ ಥಿಂಕ್ ದಟ್ ಹ್ಯಾಸ್ ಆಲ್ವೇಸ್ ಬಿನ್ ದೇರ್. ಯಾಕಂದರೆ ನಾವು ಇಲ್ಲಿ ನೋಡಿರ್ತೀವಲ್ಲ ಎಷ್ಟು ಕಷ್ಟ ದುಡಿಯೋಕ್ಕೆ ಅಂತ. ಸೊ ಆ ಒಂದು ಸಿಚುವೇಶನ್ ಇದ್ದಾಗ ಐ ಥಿಂಕ್ ಅದು ಹಂಗಂತಲ್ಲ. ಅಯ್ಯೋ ಯಾಕೆ ಎಮೋಷನಲ್ ಅಂದ್ರೆ, ನಮ್ಮ ಅಣ್ಣಂಗೆ ಹುಡುಗಿ ಹುಡುಕ್ತಾ ಇದ್ವಿ ಆಯ್ತಾ, ನಂಗೆ ಅಲ್ಲಿ ಗೊತ್ತಾಯ್ತು ಅರೇಂಜ್ ಮ್ಯಾರೇಜು ಅಥವಾ ವಾಟ್ ಎವರ್ ಹುಡುಗಿ ಸಿಗೋದು ಕಷ್ಟ ಅಂತ. ಹ್ಞೂ
ಎಕ್ಸ್ಪೆಕ್ಟೇಷನ್ಸ್ ಹೆಂಗಿರುತ್ತೆ ಅನ್ನೋದು ಒಂದು ಗೊತ್ತಾಯ್ತು ನಂಗೆ. ಒಂದೊಂದ್ಸಲ ಐ ರಿಯಲಿ ಪಾಪ ರಿಲೇಟ್ ವಿತ್ ಬಾಯ್ಸ್, ಯಾಕಂದರೆ ನಮ್ಮ ಅಣ್ಣನ್ನೇ ನಾನು ನೋಡಿದ್ದೀನಲ್ವಾ. ಸೊ ಅಂದರೆ ಅವರು ಹುಡುಗಿರು ಕೇಳ್ತಾರದು ನಾನು ತಪ್ಪಂತ ಹೇಳಕ್ಕೆ ಹೋಗಲ್ಲ, ಅದು ಅವ್ರಿಗೆ ಬೇಕಾಗಿರೋದು. ಅವ್ರ ಒಂದು ಮೈಂಡ್ ಸೆಟ್ಟಿಗೆ ಅವ್ರಿಗೆ ಆ ಥರ ಒಂದು ಸಿಚುವೇಶನ್ ಇರುತ್ತೆ, ಅವ್ರು ಹಂಗೆ ಕೇಳಿರ್ತಾರೆ. ಬಟ್ ನನಗೆ ಪರ್ಸ್ನಲಿ ಕೇಳಕ್ಕೆ ಹೋದರೆ ನಂಗೆ ಐ ವುಡ್ ನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ನಿನ್ಗೆ ಜಾಸ್ತಿ ಹಣ ಇರಬೇಕು ನಂಗಿಂತ, ಅಥವಾ ನಿಂಗೆ ಈ ಥರನೇ ಬಂಗ್ಲೆ ಇರಬೇಕು, ಅದಿರಬೇಕು ಇದಿರಬೇಕು ಅಂತ ನಾನು ಕೇಳಕ್ಕೆ ಹೋಗಲ್ಲ. ಅದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಆಲ್ವೇಸ್ ಟೀಚರ್ಸ್ ಲೆಸನ್ಸ್ ಅಂತ ಹೇಳ್ತಾರೆ. ಶೋರ್, ಫಾರ್ ಶೋರ್, ಎಸ್. ಸೊ ನಾನು ಯೂಶಲಿ ಏನು ಅನ್ಕೊಂತ ಅಂದರೆ ನೀವೇ ಅಂತಲ್ಲ ನಾನು ಅಂತಲ್ಲ, ತುಂಬ ಜನ ಏನು ಅನ್ಕೊಂತಾರೆ ಅಂದರೆ ಲೈಫ್ ಸಾಕಾಗಿದೆ ಗುರು, ಸ್ಟೇಜ್ ಮೇಲೆ ಒಂದ್ಸರಿ ಆಡು ಅಂದರೆ 30-40 ಸಾವಿರ ಕೊಡ್ತಾರೆ, 2 ಲಕ್ಷ ಕೊಡ್ತಾರೆ. ಒಬ್ರು ನಾವು ಎಷ್ಟೊಂದು ಎಫರ್ಟ್ಸ್ ಹಾಕ್ಬಿಟ್ಟು ಒಂದು ಕೆಲಸ ಮಾಡಿರ್ತೀವಿ, ನಮ್ಗೆ ಆ ದುಡ್ಡು ಕೊಡದೆ ಆಟ ಆಡಿಸಿದಾಗ ಆಗುವಂಥ ಪೇಯ್ನ್ ಇದೆ ಅಲ್ಲ, ಅದನ್ನ ನಿಜವಾಗ್ಲೂ ನೀವು ಹೇಳ್ಬೇಕಾದ್ರೆ ನಂಗೆ ರಿಲೇಟ್ ಆಗ್ತಾ ಇತ್ತು. ನಾನು ಎಷ್ಟೊಂದು ಸರಿ ಸೀರಿಯಲ್ಸ್ಗಳನ್ನೆಲ್ಲ ಕರೆದಾಗ ನಂಗೆ ಏನೋ ಅಂದರೆ ಒಂದು ಆಪರ್ಚುನಿಟಿ ಸಿಕ್ಕರೆ ಸಾಕು ಗುರು, ಏನೋ ಮಾಡೋಣ, ಏನೋ ಕಲ್ಯಾಣ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟು ಬರ್ತಾ ಇದ್ದೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡು ಅವ್ರು ನನಗೆ ಕೊಡೋದು 1000 ರೂಪಾಯಿನೇ ಆಗಲಿ, ನಾನು ಅದಕ್ಕೆ ದುಡ್ದಿದ್ದೀನಿ ಬೆಳಗ್ಗೆಯಿಂದ ಹೋಗಿ, ಅದನ್ನು ಕೊಡಿದಾಗ ಹಿಂಗೆಲ್ಲ ಮನ್ಸು ಬರುತ್ತೆ ಇವ್ರಿಗೆ ಹಿಂಗೆಲ್ಲ ಮೋಸ ಮಾಡೋದಕ್ಕೆ ಅಂತ ಅನ್ಸುತ್ತೆ. ಸೊ ವಿಡಿಯೋ ಯಾರು ನೋಡ್ತಾ ಇರೋರು ಮೋಸ ಮಾಡಿದರೆ ದಯವಿಟ್ಟು ಒಂದು ರಿಕ್ವೆಸ್ಟು, ಮೋಸ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮೋಸ ಇವತ್ತು ಯಾರಿಗೋ ಒಬ್ರಿಗೆ ಮಾಡಿರ್ತೀರಾ, ಬಟ್ ನಿಮಗೆ ಮಾಡೋದಕ್ಕೆ ಡೆಫಿನೆಟಾಗಿ ಕಾಯ್ತಾ ಇರ್ತಾರೆ. ಸೊ ನೀವು ಆ ಪ್ಲೇಸಿಗೆ ಬರಬೇಡಿ, ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಮೋಸ ಮಾಡಿ ಗೆದ್ದವರು ಇಲ್ಲಾಂದರೆ ಉದ್ಧಾರ ಆದವರು ಚರಿತ್ರೆನಲ್ಲೇ ಇಲ್ಲ. ಕರೆಕ್ಟ್? ಹಾಂ. ಸೊ ಇದು ಸೀರಿಯಸ್ಸು. ಇವಾಗ ಆ್ಯಕ್ಚುಲ್ ವಿಷಯಕ್ಕೆ ಬರ್ತೀನಿ ನೋಡಿ. ನೀವು ಯಾರಾದ್ರೂ ಪೇಮೆಂಟ್ ಕೊಡ್ತಾರ ಅಂದಾಗ ನೀವು ತಲೆ ಕೆಡ್ಸ್ಕೊಂಡು ಅಷ್ಟಿಲ್ಲ, ನಾನು ಇಸ್ಕೊಡ್ತೀನಿ. ಅಯ್ಯೋ ಟ್ರಸ್ಟ್ ಮೀ ವಿನಯ್, ಇರ್ತಾರೆ ಜನ, ಎಷ್ಟೋ ನಾವು ಅವ್ರ ಹಿಂದೆ ಹೋಗಿ ಅವ್ರ ತಲೆ ತಿಂದ್ರು ಕೊಡದೆ ಇರೋರು ಇದ್ದಾರೆ. ಐ ಆಮ್ ದೇರ್, ಐ ವಿಲ್ ಡೀಲ್ ಇಟ್. ಓಕೆ, ನೋಡೋಣ. ಓಕೆ, ಎಷ್ಟು ದುಡ್ಡು ಬರಬೇಕು ಇದೆ ಅಲ್ಲ? ವಿಲ್ ಟಾಕ್ ಆಫ್ ದ ಕ್ಯಾಮ್ರಾ. ವಿಲ್ ಡೀಲ್ ಇಟ್. ಬಾಸ್ ಇಸ್ ಕಮಿಂಗ್. ನೋಡಿ, ನೀವು ಸ್ಟೇಜಿಂದ ಮನೆಗೆ ಬಂದ ತಕ್ಷಣ ನಿಮ್ಗೆ ಏನೂ ಕೆಲಸ ಕೊಡಲ್ಲ, ಎಲ್ಲ ಕೆಲಸ ನಾನೇ ಮಾಡಿರ್ತೀನಿ. ಥ್ಯಾಂಕ್ ಯು. ಸೊ ಕುಕಿಂಗ್ ಇಂದ ಹಿಡಿದು ಕ್ಲೀನಿಂಗ್ ಇಂದ ಹಿಡಿದು ಎಲ್ಲ ವಾಟ್ ಯು ಶೋ ಐ ಡೂ. ಓಕೆ, ಯು ನೋ ಡೂ, ಐ ಡೂ, ಯು ಜಸ್ಟ್ ಶೋ. ಸರಿ, ನೋಡ್ತೀನಿ. ನಾನು ಯೋಚನೆ ಮಾಡ್ಬಿಟ್ಟು ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡ್ಬಿಟ್ಟು ನಿಮಗೆ ಕೊಡ್ತೀನಿ. ಇದಕ್ಕೆ ಕಾಂಟ್ರಾಕ್ಟ್ ಅಲ್ಲ ಇರುತ್ತಲ್ಲ, ಆಮೇಲೆ ನೀವು ಏನಾದ್ರೂ ಇದ್ ಮಾಡ್ಬಿಟ್ರೆ. ನಾನು ಕನ್ನಡಿಗ, RCB ಫ್ಯಾನು, ಸೋತಾಗ್ಲೇ RCB ಬಿಟ್ಕೊಟ್ಟಿಲ್ಲ, ಇನ್ ಮಾತು ಕೊಟ್ಮೇಲೆ ಬಿಟ್ಕೊಡ್ತೀವ? ಅದು ಕರೆಕ್ಟ್. ಸರಿ, ಹಂಗಿದ್ರೆ ಯೋಚನೆ ಮಾಡ್ಬೇಕು, ದೀಪಕ್ ಯೋಚನೆ ಮಾಡ್ಬೇಕು. ಇದು ತುಂಬಾ ಯೋಚನೆ ಮಾಡುವಂತ. ನೀವು ಜೀವನದಲ್ಲಿ ನೆಕ್ಸ್ಟ್ ಯಾವ ಹಾಡು ಆಡ್ತಿರೋ ಇಲ್ವೋ ಗೊತ್ತಿಲ್ಲ, ಯಾವ್ದನ್ನ ಪ್ರಾಕ್ಟೀಸ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ. ಡೈಲಿ ಬೆಳಿಗ್ಗೆ ಎದ್ದು ನನ್ನ ಚಾನಲ್ ನೋಡಿ ನಾನು ಮಿನಿ ಬ್ಲಾಗ್ಸ್ ಹಾಕ್ತೀನಿ. ಸೊ ಅದನ್ನು ನೋಡಿ ನನ್ನ ಸ್ಫೂರ್ತಿಯಾಗಿ ತಗೊಳೋ ಬದಲು ಪೂರ್ತಿಯಾಗಿ ತಗೊಂಡು ನನ್ನ ಬಗ್ಗೆ ಯೋಚನೆ ಮಾಡಿ. ನಂಗೆ ಇದು ಕಷ್ಟ ಆಗ್ತಾ ಇದೆ. ಓಕೆ, ಅದು ಅಂದ್ರೆ ಅಷ್ಟು ನೋಡಿ, ಇವತ್ತು ಕಷ್ಟ ಆಗುತ್ತೆ, ನಾಳೆ ಇಷ್ಟ ಆಗುತ್ತೆ. ಅದು ಒಂದ್ ಲಿಮಿಟ್ ಅಂತ ಇರುತ್ತಲ್ವಾ, ಇದು ಈ ತರ ಡೈಲಾಗ್ಸ್ ಹೇಳೋದಕ್ಕೂ. ಇಲ್ಲ, ನೋ ನಂಗೆ ಐ ರಿಯಲಿ ಕ್ರಿಂಜ್ ಆದ್ರೂ ನಂಗೆ ಇಷ್ಟನೇ. ಇಟ್ಸ್ ನಾಟ್ ಕ್ರಿಂಜ್, ಟೇಸ್ಟ್ ಕಮ್ಮಿ ಅಪ್ಪ. ಹೌದೌದು, ಅದು ಇವಾಗ ಗೊತ್ತಾಗ್ತದೆ, ಬರುತ್ತೆ ಟೇಸ್ಟ್. ವಿಲ್ ಮೇಕ್ ಇಟ್. ಎಲ್ರು ಹುಡ್ತಾಗ್ಲೇನೆ ಎಲ್ಲ ಕಲ್ತ್ಕೊಂಡ್ಬರಲ್ಲ, ಹಂಗೆ ಅಲ್ವಾ? ಎಲ್ರಿಗೂ ಹುಡ್ತಾನೆ ಎಲ್ಲ ಇಷ್ಟ ಆಗಲ್ಲ. ನಿಮ್ಗೊಂದು ಇದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ರೀಲ್ಸ್ ನೋಡ್ತಾ ಇರ್ತೀರಾ, ಏನ್ ಗುರು ಇದು ಅಂತ ಅನ್ಸುತ್ತೆ. ಈಗ ಕಚ್ಚಾ ಬಾದಾಮ್ ಫಸ್ಟ್ ಟೈಮ್ ಕಲಿದಾಗ ಏನ್ ಗುರು ಅನ್ಸುತ್ತೆ, ಆಮೇಲೆ ನೀವೇ ಕುತ್ಕೊಂಡು ಆಡ್ತಾನೆ ಇರ್ತೀನಿ, ಬಾದಾಮ್ 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 ಹಂಗೆ. ಸೊ ನಾನು ಅಷ್ಟೇ, ಸ್ಟಾರ್ಟಿಂಗ್ ಕ್ರಿಂಜ್ ಅನ್ಸುತ್ತೆ, ಆಮೇಲೆ ಇಷ್ಟ ಆಗ್ತಾ ಹೋಗುತ್ತೆ. ಹೌದು ಹೌದು, ಓಕೆ, ನೋಡೋಣ. ನಾವು ಒಂಥರ ಜಾಕ್ ಫ್ರೂಟ್ ಇದ್ದಂಗೆ, ಹೊರಗಡೆಯಿಂದ ಮುಳ್ಳು, ಒಳಗಡೆ ಫುಲ್ ಮೃದು. ಇವಾಗ ಏನ್ ಗೊತ್ತಾ, ಇವ್ರಿಗೆ ನೆಕ್ಸ್ಟ್ ಮದುವೆ ಆಗ್ಬೇಕು ಅಂದ್ರೆ ಈ ಒಂದ್ ವಿಡಿಯೋ ನೋಡಿದ್ರೇನೆ ನಿಮ್ ಪ್ರೊಫೈಲ್ ಹಾಕದೇ ಬೇಡ shaadi.com ಅಲ್ಲಿ. ಇದೊಂದು ವಿಡಿಯೋ ನೋಡ್ಬಿಟ್ರೆ ಅವ್ರ ಬಗ್ಗೆ ಅವರೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹುಡುಗಿರ ಇಂಟ್ರೆಸ್ಟ್ ಇದ್ರೆ ನೋಡಿ ಈ ವಿಡಿಯೋ, ನಿಮಗೆ ವಿನಯ್ ಬಗ್ಗೆ ಫುಲ್ ಗೊತ್ತಾಗುತ್ತೆ. ಅವ್ರಿಗೆ ಗೊತ್ತಾಗೋದಲ್ಲ, ನಿಮ್ಗೆ ಗೊತ್ತಾಗ್ಬೇಕು. ಇಷ್ಟೆಲ್ಲ ಎಫರ್ಟ್ಸ್ ಆಗ್ತಾ ಇದೆ, ನಿಮ್ಗೆ ಅರ್ಥ ಮಾಡ್ತಾರೆ. ಥ್ಯಾಂಕ್ ಯು. ಅದೇ ಅವ್ರು ಹೇಳ್ತಾ ಇದಾರೆ ಅಷ್ಟೇ, ನಾನು ಹೆಸರು ಇಟ್ಕೊಂಡು ನಿಮ್ಗಳಿಗೆ ಕಾರ್ಡ್ ಹಾಕ್ತಾ ಇದಾರೆ, ನೀವು ಮಿಸ್ಲೀಡ್ ಆಗ್ಬೇಡಿ. ಸಬ್ಸ್ಕ್ರೈಬರ್ಸ್, ಯು ಡೋಂಟ್ ವರಿ, ನಾನು ನಿಮ್ಗೆಲ್ರಿಗೂ ಅಣ್ಣನಾಗಿರ್ತೀನಿ, ಅಯ್ಯೋ ತಮ್ಮನಾಗಿರ್ತೀನಿ. ಪಾಪ ಎಷ್ಟು ಹುಡುಗಿರು ಬೇಜಾರು ಮಾಡ್ಕೊಂಡಿರ್ತಾರೋ ಇವಾಗ. ನಾವ್ ಯಾರನ್ನಾರು ಒಬ್ಬರನ್ನ ಇಷ್ಟಪಡ್ತೀವಿ ಅಂದ್ರೆ, ಈಗ ನಾನು ನಿಮ್ನ ಇಷ್ಟಪಡ್ತೀನಿ, ಏನಕ್ಕೋಸ್ಕರ ನೀವ್ ಚೆನ್ನಾಗಿರ್ಬೇಕು ಅಂತ ನಾನು ನಿಮ್ನ ಇಷ್ಟಪಡ್ತೇನೆ. ನೋಡಿ, ನಾನು ನಿಮಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಇದೀನಿ, ನಿಮ್ಗೆ ಬರ್ಬೇಕಾಗಿರೋ ದುಡ್ಡು ವಸೂಲು ಮಾಡ್ಕೊಡ್ಬೇಕು. ಇದು ಒಂಥರ ಏನ್ ಗೊತ್ತಾ, ಇವಾಗ ಇನ್ನೇನು ಆಗಸ್ಟ್ ಬರ್ತಾ ಇದೆ ಅಲ್ವಾ? ಆಗಸ್ಟ್ ಅಲ್ಲಿ ಒಂದ್ ದಿನ ಇದೆ, 19th ಒಂದು ಹಬ್ಬ ಬರುತ್ತೆ, ಗಣೇಶ ಹಬ್ಬ ಅಲ್ಲ. ನೀವು ಇವಾಗೆಲ್ಲ ಹೇಳ್ತಾ ಇರೋ ರೆಸ್ಪಾನ್ಸಿಬಿಲಿಟೀಸ್ ಯಾವ ತರ ಕೇಳಿಸ್ತಾ ಇದೆ ಅಂದ್ರೆ, ಲೈಕ್ ಅ ಪ್ರೊಟೆಕ್ಟರ್, ಆಯ್ತಾ, ಸೇವಿಯರ್. ಸೊ
August 19th ನಾನು ನೀವು ಸಿಕ್ಕಿ ಸೆಲೆಬ್ರೇಟ್ ಮಾಡೋಣ. ಏನದು ಏನಿರುತ್ತೆ? ಭೀಮ್ನಮಾಸೆನಾ? ಇಲ್ಲ, August 19 ರಕ್ಷಾ ಬಂಧನ್. ನಾನು ನೀವು ಜೊತೆಗೆ ಸೆಲೆಬ್ರೇಟ್ ಮಾಡೋಣ. ನೀವು ನಿಮ್ಮ ಫ್ಯಾನ್ಸ್ಗಳಿಗೆ ಯಾರ್ಯಾರು ಕಾರ್ಡ್ ಹಾಕಿದಾರೋ ಅವ್ರಿಗೆಲ್ಲ ರಾಖಿ ಕಟ್ಟಿ. ನಾನೊಂದು ಸೀರಿಯಸ್ ಆಗಿ ಹೇಳಿದ್ದೀನಿ, ನಾನು ಹೇಳಿದ್ದೀನಿ, ನನಗೆ ಯಾವ್ದಾದ್ರು ಹುಡುಗಿ ರಾಖಿ ಕಟ್ತೀನಿ ಅಂತ, ನಾನು ಇಷ್ಟಪಟ್ಟಿರೋ ಹುಡುಗಿ ರಾಖಿ ಕಟ್ತೀನಿ ಅಂತ ಬಂದ್ರೆ ನಾನು ಫಸ್ಟ್ ತಾಳಿ ಕಟ್ತೀನಿ, ಆಮೇಲೆ ತಾಕತ್ತಿದ್ರೆ ರಾಖಿ ಕಟ್ಟು ಅಂತ. ವಾಟ್ ಯು ಥಿಂಕ್ ಅಬೌಟ್ ಇದ್ರಲ್ಲಿ ಏನ್ ಗೊತ್ತಾ, ಇನ್ಫ್ಯಾಕ್ಟ್ ವಿನಯ್ ಫಿಲ್ಮ್ಸ್ಗೆ ಅಥವಾ ಸೀರಿಯಲ್ಸ್ಗೆ ಆಡಿಷನ್ ಕೊಡ್ಬೇಕು ಅಂದ್ರೂ ಈ ಟೇಪ್ ನ ನೋಡ್ಬೋದು. ಇದೊಂಥರ ಈ ಟೇಪ್ ಫುಲ್ಲು ಎಲ್ಲ ವೆರಿ ಪೊಟೆನ್ಷಿಯಲ್, ತುಂಬಾ ಪೊಟೆನ್ಷಿಯಲ್ ಇರೋ ಅಂತ ಒಂದು ವಿಡಿಯೋ ಇದು. ನೋಡಿ, ಈ ತರದ್ದು ಯಾರು ಮೀಟ್ ಮಾಡಿದ್ರ ಮುಂಚೆ? ನಿಜವಾಗ್ಲೂ ಇಲ್ಲ. ಅದಕ್ಕೆ ಹೇಳೋದು, ಇಲ್ಲಿ ನಿಮ್ಗೆ ಆಡಿಷನ್ ಟೇಪ್ ಸಿಗುತ್ತೆ, ಪ್ರಪೋಸಲ್ ಟೇಪ್ ಸಿಗುತ್ತೆ, ಫ್ಲರ್ಟಿಂಗ್ ಸ್ಕಿಲ್ಸ್ ಟೇಪ್, ಪ್ರಮೋಷನಲ್ ಟೇಪ್, ಏನೇನ್ ಬೇಕು ಎಲ್ಲ ಸಿಗುತ್ತೆ ನಿಮ್ಗೆ. ಅವ್ರಿಗೆ ಸಿಗುತ್ತೋ ಇಲ್ವಾ, ನಿಮ್ಗೆ ಸಿಕ್ಕಿದ್ರೆ ಸರ್. ಅಯ್ಯೋ, ಅದೊಂದಿದೆ. ಇಷ್ಟು ದಿನ ಎದೆಯಲ್ಲಿ ಬಚ್ಚಿಟ್ಕೊಂಡಿರೋ ಏನಂತಾರ ಅದು ಜ್ವಾಲಾಮುಖಿ ಇವತ್ತು ಬಸ್ಟ್ ಆಗಿ ಹೊರಗಡೆ ಬರ್ತಾ ಇದೆ. ಮಾಡ್ತೀನಿ ಪ್ಲೀಸ್, ಸ್ವಲ್ಪ ಸೀರಿಯಸ್ ಆಗಿ. 19th ನೋಡಿ, ಏನ್ ನಾನ್ ಕಟ್ಬೇಕಾ ನೀವ್ ಕಟ್ಬೇಕಾ ಯೋಚನೆ ಮಾಡಿ. ಸರಿ, ನಾನು ಯೋಚನೆ ಮಾಡಿ. ನಾವೆಲ್ಲ ಯೋಚನೆ ಮಾಡಲ್ಲ, ನಾವು ಫುಲ್ ಸ್ಪಾಂಟೇನಿಯಸ್. ಗೊತ್ತಾಗ್ತಾ ಇದೆ. ವಾಟ್ ಆರ್ ನೆಕ್ಸ್ಟ್ ಪ್ಲಾನ್ಸ್? ಬಿಡಿ, ನನ್ನ ವಿಷಯ ಬಿಡಿ, ಆಮೇಲೆ ಮಾತಾಡೋಣ ಅಲ್ವಾ. ನೆಕ್ಸ್ಟ್ ಪ್ಲಾನ್ಸು ಅದೇ ಇಂಡಿ ಸೀನ್. ದಟ್ ಇಸ್ ವಾಟ್ ನನ್ನ ಪ್ಲಾನೇ. ಇಂಡಿ ಸೀನ್, ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನೆಗೆ ಬರಬೇಕು, ನನ್ನದೇ ಹಾಡುಗಳನ್ನ ಎಲ್ಲರೂ ಇಷ್ಟಪಡಬೇಕು ಅನ್ನೋದು ಒಂದು. ಇವಾಗ ಹಾಡ್ ರೆಡಿ ಆಗಿದೆ, ವಿಡಿಯೋ ಆನ್ ಮಾಡಬೇಕು. ನಾನು ಹೆಲ್ಪ್ ಮಾಡ್ಲಾ? ಕೇಳ್ದೆ ಅಲ್ಲ, ಬೇಕಾಗತ್ತೆ ಅಂದ್ರೆ ಆಫ್ ಕೋರ್ಸ್ ಕೇಳ್ತೀನಿ. ಆಮೇಲೆ ಬೇರೆ ಭಾಷೆಗಳಲ್ಲೂ ಹಾಡೋದು ಅನ್ನೋ ಒಂದು ಆಸೆ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಕನಸುಗಳೆಲ್ಲ ನನಸಾಗ್ಲಿ. ಥ್ಯಾಂಕ್ ಯು. ನನ್ನ ಮೂಲಕ ಅಂತ ಕೇಳ್ಕೊಂತೀನಿ. ಓಕೆ, ಅಯ್ಯೋ ನೀವು ಎಲ್ಲರಿಗೂ ಓಕೆ ಅಂತ ಇದ್ದೀರಾ? ಇಲ್ಲ, ನಂಗೆ ಅದು ಕೇಳಿಸ್ಕೊಳ್ಳಿಲ್ಲ. ಆಯ್ತು, ಆಗೋ ಥರ ಇದ್ರೆ ಆಗ್ಲಿ, ಯಾರು ಬೇಡ. ಇವಾಗ ಟ್ರ್ಯಾಕಿಗೆ ಬರ್ತಾವ. ಇಲ್ಲ, ಆ್ಯಕ್ಚುಲಿ ನಿಮ್ಮ ಕನಸುಗಳೆಲ್ಲ ನಿಜವಾಗ್ಲೂ ನನಸಾಗ್ಲಿ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. ಸೊ ನೀವು ಬೆಳಿಬೇಕು, ನಿಮ್ಮ ಜೊತೆ ನಾನು ಬೆಳಿತೀನಿ. ಓಕೆ, ನಾನು ಬೆಳೆದ್ರೆ ನಿಮಗೆ ನೆರಳಾಗ್ತೀನಿ, ನೀವು ಬೆಳೆದ್ರೆ ನನಗೆ ನೆರಳಾಗಿ. AC ಸ್ವಲ್ಪ ಜಾಸ್ತಿ ಮಾಡಿ, ಇಲ್ಲಿ ಸಫೋಕೇಶನ್ ಆಗ್ತಾ ಇದೆ. ಜೀವನದಲ್ಲಿ ಸಫೋಕೇಶನ್ ಎಲ್ಲ ಇರಬೇಕು, ಅವಾಗಲೇ ಅಲೋಕೇಶನ್ ಆಗೋದು ನೀಟಾಗಿ. ಬುದ್ಧ ಅವರೇ, ಪ್ಲೀಸ್ ಹೆಲ್ಪ್ ಮಾಡಿ. ಇಲ್ಲಿ ಒಂದು ಡೈಲಾಗ್ ಆದ್ಮೇಲೆ ಡೈಲಾಗ್ ಬಿಡ್ತಾ ಇದ್ದಾರೆ ನನಗೆ. ಇಲ್ಲಿ ಆಯ್ತು, ತಗೋತಾ ಇದ್ದೀನಿ ಒಂದೊಂದಾಗೆ. ನಿಧಾನ ಆದ್ರೂ ಪರವಾಗಿಲ್ಲ, ನಿಧಾನವೇ ಪ್ರಧಾನ. ಆರಾಮಾಗಿ ತಗೊಳ್ಳಿ. ಕಷ್ಟ ಹೇಳಿ. ಅದೇ ಹೇಳಿಲ್ಲ, ಇವಾಗ ಕಷ್ಟ, ಆಮೇಲೆ ಇಷ್ಟ. ನಷ್ಟ ಆಗಲ್ಲ, ಮಾಡ್ಕೋಬೇಡಿ ನಷ್ಟ. ದಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಆಯ್ತು. ಐಶ್ವರ್ಯ ಅವರ ಪ್ರತಿಯೊಬ್ಬರು ಜೀವನದಲ್ಲೂ ನನಗೆ ಇದೊಂಥರ ವಾವ್ ಅಂತ ಇರುತ್ತೆ. ಓಕೆ, ನಂಗೆ ಈ ದಿನನ ನನ್ನ ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ. ಇವತ್ತು ನಿಮ್ಗೆ ಡೆಫಿನೆಟ್ ಮರೆಯೋಕ್ಕಾಗಲ್ಲ, ದಟ್ ಇಸ್ ಸೆಕೆಂಡರಿ. ಇದಕ್ಕೆ ಮುಂಚೆದು ಮಾತಾಡೋಣ, ಓಕೆನಾ? ಓಕೆ, ಇದೊಂದು ಸಕ್ಕತ್ ಗುರು ಈ ಲೈಫ್. ಆ ದಿನ ನಂಗೆ ಇನ್ನೊಂದ್ಸರಿ ಬೇಕು ಅಂತ ಇರೋದಾದ್ರೆ ಯಾವುದು? ಐ ಥಿಂಕ್ ವಾವ್ ಅನ್ಸಿದ್ದು, ನಾನು ಶೇಕ್ ಇಟ್ ಪುಷ್ಪವತಿ ಹಾಡಿದ್ದೆ. ಅದು ಅವಾಗ ತಾನೇ ರಿಲೀಸ್ ಆಗಿತ್ತು. ಅದು ಎಲ್ಲೂ ಹಾಡೇ ಇರಲಿಲ್ಲ, ನಾನು ಪರ್ಫಾರ್ಮೇ ಮಾಡಿರಲಿಲ್ಲ. ಒಂದು ನಾರ್ತ್ ಕರ್ನಾಟಕದಲ್ಲಿ, ಐ ಥಿಂಕ್ ಬೀದರಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಹಾಡಿ ನನ್ನ ಲೈನ್ಸ್ ಹಾಡೇ ಇರಲಿಲ್ಲ. ನಾನು ಅದು ಬಂದು 2 ವಾರ ಅನಿಸುತ್ತೆ ಆಗಿದ್ದು. ನನ್ನ ಲೈನ್ಸ್ ಎಲ್ಲರೂ ಹಾಡಿದ್ರು, ಜನ ಹಾಡ್ತಾ ಇದ್ದಾರೆ ನನ್ನ ಲೈನ್ಸು. ಅವಾಗ ವಾಸ್ ಲೈಕ್, ಓ ವಾವ್, ಇದು ಸಖತ್ ಖುಷಿ ಆಗಿದೆ. ನೀವು ಹಾಡಿ, ನಾನು ವಾವ್ ಅನ್ಬಿಟ್ಟು ನಾನು ಹಾಡ್ತೇನೆ. ನೋಡಿ ಹೆಂಗ್ ಪ್ರಮೋಟ್ ಮಾಡ್ಕೋತಾರೆ. ಸರಿ, ನೀವು ಹಾಡಿ. ನಿಮ್ಮನ್ನು ಹೊಡಕ್ಕ ಬಂದನಿ ಭಾವ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವಾ, ಗ್ಯಾಪ್ ಯಾಕ ಇಟ್ಕಂತೀರಿ ಅತ್ಯಾಕ, ನಿಂತ್ಕೊಬಲ್ರಿ ಕಿಸ್ಸು ಕೊಡ್ರಿ ಒಂದ ಸರತಿ ಜೈಕೆ ಪುಷ್ಪವತಿ. ಈ ಲೈನ್ಸಿನ ಜನ ಎಲ್ಲರೂ ಹಾಡಿದ್ರು. ಅವಾಗ ನಾನು ಫುಲ್ಲು ಪುಷ್ಪವತಿ. ನನಗೆ ಆ್ಯಕ್ಚುಲಿ ಜೋಕ್ಸ್ ಅಪಾರ್ಟ್, ನಿಜ ಹೇಳ್ತೀನಿ, ನಿಮ್ಮನ್ನ ಮದುವೆ ಆಗೋನು ನಿಜವಾಗ್ಲೂ ಅದೃಷ್ಟವಂತ. ಏನಕ್ಕೆ ಅಂತ ಕೇಳಿ, ಯಾಕೆ? ಎಷ್ಟು ಚೆನ್ನಾಗಿ ರೇಡಿಯೋ ಬೇಡ, FM ಬೇಡ, ಕೋಪ ಬಂದಾಗ ನೀವು ಒಂದು ಲೈನ್ ಹಾಡಿದ್ರೆ ಸಾಕು, ಅವನು ಕೂತಲ್ಲೇ ಕರಗಿ ನೀರಾಗಿ ಹಂಗೆ ಜಾರ್ಬಿಡ್ತಾನೆ. ಆ ಥರ ಜಗಳಗಳು ಸಾಲ್ವ್ ಆಗೋ ಥರ ಇದ್ದಿದ್ರೆ ಸೀರಿಯಸ್ ಆಗುತ್ತೆ. ಗರ್ಲ್ಸ್ ಆರ್ ಮ್ಯಾಜಿಕ್, ಬಟ್ ದೇ ಡೋಂಟ್ ಹ್ಯಾವ್ ಲಾಜಿಕ್, ದಟ್ ಈಸ್ ದ ಪಾಯಿಂಟ್. ಗರ್ಲ್ಸ್ ನೋಡಿ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಅವರಿಗೆ ಬೈರಿ.
ಕಾಮೆಂಟ್ ಸೆಕ್ಷನ್ ಅಂದ ತಕ್ಷಣ ನೆನಪಾಯ್ತು, ದಯವಿಟ್ಟು ನೆಕ್ಸ್ಟ್ ಟೈಮಿಂದ ಐಶ್ವರ್ಯ ರಂಗರಾಜನ್ ಯಾವುದೇ ವಿಡಿಯೋ ಹಾಕ್ಲಿ ಗುರು, ಇಲ್ಲ ಅವ್ರ ಫ್ಯಾನ್ ಪೇಜ್ ಅವ್ರು ಹಾಕ್ಲಿ, ಅಲ್ಲೋಗಿ ವಿನಯ್ ಅಂತ ಕಾಂಟೆಂಟ್ ಕನ್ನಡ ಜೀವ ವಿನಯ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಕಾಮೆಂಟ್ಸ್ ಡಿಸೇಬಲ್ ಮಾಡ್ಬಿಡ್ತೀನಿ, ಬಿಡ್ಬೇಡ್ರಿ, ಮೆಸೇಜ್ ಮಾಡ್ರಿ. ಏ ಪಾಪ ಎವ್ರಿಬಡಿ ಇಸ್ ನೈಸ್. ನೈಸ್ ಅಲ್ಲ? ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇವ್ರನ್ನ ಹೇಳಿದ್ರಲ್ಲ, ನೀವು ನನ್ನ ನಿಜವಾಗ್ಲೂ ಯಾರು ಇಷ್ಟಪಡ್ತಾ ಇದ್ರೆ, ಇಲ್ಲ ನಾನು ದ್ವೇಷ ಮಾಡ್ತಾ ಇದ್ರೆ, ನಾನು ಅಂದ್ರೆ ಆಗಲ್ಲ ಅನ್ನೋರು, ನಾನು ಅಂದ್ರೆ ಆಗ್ತೀನಿ ಅನ್ನೋರು ಯಾರೇ ಇದ್ರು ಗುರು, ಜೀವ ವಿನಯ್ ಅಂತ ಹಾಕಿ. ಅದಾಗಿದ್ಮೇಲೆ ಏನು ಲೈನ್ಸ್ ಹಾಕ್ಬಿಡ್ರು, ಆಮೇಲೆ ಅವ್ರು ಬೆಳ್ಬಿಟ್ರೆ ಅವ್ನ ಮಾತ್ರ ಅಕ್ಸೆಪ್ಟ್ ಮಾಡ್ಬೇಡಿ ಅಂತೆಲ್ಲ ಹಾಕ್ಬೇಡಿ, ಅಕ್ಸೆಪ್ಟ್ ಮಾಡಿ ಅಂತ ಹಾಕಿ. ನೋಡೋಣ, ನಾನು ನೋಡ್ತೀನಿ ಕಾಮೆಂಟ್ಸ್, ಯಾವ್ದು ಚೂಸ್ ಮಾಡ್ಬೇಕು ನಾನು ಮಾಡ್ತೀನಿ. ಓಕೆ, ಅಂದ್ರೆ ಹಾಕ, ನಾನೇ ಒಂದು 10 ಅಕೌಂಟ್ ಕ್ರಿಯೇಟ್ ಮಾಡ್ತೀನಿ, ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಓಕೆ, ಒಂದು ದಿನ ಇದು ನನ್ನ ಲೈಫಲ್ಲಿ ಈ ದಿನ ಮತ್ತೆ ಬರಬಾರ್ದು ಗುರು ಅನ್ನೋ ರೀತಿ ಯಾವ್ದಾರು ಇದೆ. ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಅದು. ಆ ದಿನ ಮಾತ್ರ ಯಪ್ಪ ಇವತ್ತಿಗೂ ನಂಗೆ ಒಂಥರ ಆಗುತ್ತೆ. ನಾನು ಅವತ್ತು ಏನೋ ಅದು ದಿನ ಸರಿಗಿರ್ಲಿಲ್ಲ, ಏನ್ ಕತೆನೋ, ಹೆಂಗೆ ಕೆಟ್ಟದಾಗ ಹಾಡ್ದೆ, ಎಷ್ಟು ಬೈಸ್ಕೊಂಡೆ, ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವತ್ತು ಮಾತ್ರ. ಚೆನ್ನಾಗೂ ಹಾಡ್ಲಿಲ್ಲ. ಅಂಡ್ ಅವತ್ತು ನಿಮ್ಗೆ ಗೊತ್ತಾಗ್ತದೆ ಓಕೆ ನಾನು ಚೆನ್ನಾಗಿ ಹಾಡ್ತಾ ಇಲ್ಲ ಅಂತ ನಂಗೆ ಗೊತ್ತು, ಆದ್ರೆ ಹಾಡ್ಲೇಬೇಕು ನಾನು. ಇಲ್ಲ ನಂಗೆ ಇವತ್ತು ಆಗ್ತಲ್ಲ, ನಾಳೆ ಬಂದು ಹಾಡ್ತೀನಿ. ಆ ಥರ ಎಲ್ಲ ಹೇಳಕ್ಕಾಗಲ್ಲ, ಯಾಕಂದ್ರೆ ಇಟ್ ವಾಸ್ ಫಾರ್ ಹಂಗೆ. ಅದು ಏನಾಗಿತ್ತು ಅಂದ್ರೆ, ಆ ಡೈರೆಕ್ಟರ್ಗೆ ಫಸ್ಟ್ ಟೈಮ್ ನಾನು ಹೋಗಿ ಹಾಡಿದ್ದು ಆ ಹಾಡನ್ನ. ಬಟ್ ಡೈರೆಕ್ಟರ್ ಸರಿ, ಮ್ಯೂಸಿಕ್ ಡೈರೆಕ್ಟರ್ ಇರಲಿಲ್ಲ. ಆ ಹಾಡು ಅವತ್ತು ಏನಾಗಿತ್ತೋ ಗೊತ್ತಿಲ್ಲ, ನಾನು ಚೆನ್ನಾಗೇ ಹಾಡ್ತಾ ಇಲ್ಲ ಅವತ್ತು, ನಂಗೆ ಆಗ್ತಾನೆ ಇಲ್ಲ ಹಾಡಕ್ಕೆ. ಇಲ್ಲ ಹಂಗಲ್ಲ, ಅದೊಂಥರ ನಿಮ್ಗೆ ಒಂಥರ ಸೈಕಲಾಜಿಕಲ್ ಪ್ರಾಬ್ಲಮ್ ಅದು. ಯಾಕಂದ್ರೆ ಅದು ಸ್ಟಾರ್ಟ್ ಆಫ್ ಆಗಿದ್ದೆ ಸ್ವಲ್ಪ ಹೆಂಗೋ, ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ. ಆಮೇಲೆ ತಿರ್ಗಾ ನಾನು ಬೇಗ ಹೊರಡ್ಬೇಕಾಗಿತ್ತು. ಅವತ್ತೇನೋ ಸ್ವಲ್ಪ ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ಇತ್ತು. ನನಗೆ ಯಾವ ಥರ ಹಾಡು ಏನು ಎತ್ತ ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅವತ್ತು ಫಸ್ಟ್ ಡೇ ಮಾತ್ರ ಸೌಂಡ್ ಇಂಜಿನಿಯರು ಬೈತಾ ಇದ್ದಾರೆ. ನನಗಿನ್ನೂ ಅದಿನ್ನೂ ವರ್ಷದಾಗೆ ಹಾಡ್ತಾ ಇದ್ದೀನಿ ಹೊರತು ನಾನು ಚೆನ್ನಾಗೇನು ಹಾಡ್ತಾ ಇರಲಿಲ್ಲ. ಬಟ್ ಮುಗಿಸ್ಲೇಬೇಕು, ಬಿಕಾಸ್ ಯು ಆರ್ ದೇರ್ ಆ್ಯಂಡ್ ಬೀಯಿಂಗ್ ಅ ಪ್ರೊಫೆಷ್ನಲ್. ನಿಮ್ಮ ತಲೆಯಲ್ಲಿ ಏನಾದರೂ ಓಡ್ತಾ ಇರಲಿ, ಬಟ್ ಕೆಲಸ ಮಾಡೋದು ಮಾಡಲೇಬೇಕಲ್ವಾ. ಒಂದೊಂದು ಆ ದಿನಗಳಿರುತ್ತಲ್ವ ನಿಮಗೆ, ಯು ಜಸ್ಟ್ ಕಾಂಟ್, ನಿಮ್ಗೆ ಅದರಿಂದ ಔಟೇ ಇರಲ್ಲ, ನೀವು ಮಾಡಲೇಬೇಕು ಅವತ್ತು, ಕೆಲಸ ಮುಗಿಸ್ಲೇಬೇಕು. ಆ ಥರ ಒಂದು ಸಿಚುವೇಶನ್ನು. ಅವ್ರು ಬೈತಾ ಇದ್ದಾರೆ, ಬೈಸ್ಕೊತಾ ಇದ್ದೀನಿ, ಹಾಡೋಕ್ಕಾಗ್ತಾ ಇಲ್ಲ, ಆದರೂ ಚೆನ್ನಾಗಿ ಇದಾಗ್ತಾ ಇಲ್ಲ. ಸೊ ಬಟ್ ದಟ್ ಒನ್ ಡೇ ಯಾರಿಗೂ, ಯಾವ ಸಿಂಗರ್ಗೂ ಆಗಬಾರ್ದು. ಬಟ್ ಆ ಸಾಂಗ್ ರಿಲೀಸ್ ಆಯ್ತಾ? ಅದೇ ಶೇಖರ್ ಪುಷ್ಪವತಿ. ಚೆನ್ನಾಗಿದೆ. ಚೆನ್ನಾಗಿದೆ ಅಫ್ಕೋರ್ಸ್. ಅವತ್ತು ಫಸ್ಟ್ ಡೇ ನಾನು ಹಂಗಾಗಿದ್ದು ಚಾನ್ಸೇ ಇಲ್ಲ, ನನ್ನ ಕರೆಯಲ್ಲ ಅವ್ರು ವಾಪಸ್ ಅಂತಾನೆ ಅನ್ಕೊಂಡಿದ್ದಿದ್ದು ನಾನು. ಮತ್ತೆ ಕರೆದ್ರು, ಆಮೇಲೆ ಹಾಡಿದ್ರಿ. ಅದು ನಿಮ್ಮ ಪೊಟೆನ್ಷಿಯಲ್ ಗೊತ್ತು. ಅದು ಥ್ಯಾಂಕ್ಫುಲ್ಲಿ ಹಂಗಾಗತ್ತೆ. ಬಟ್ ನಿಮ್ಗೆ ಆ ಥರ ಆಪರ್ಚುನಿಟಿ ಸಿಗಲ್ಲ ಅಲ್ವಾ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ. ಬಟ್ ನಾವು ಹೇಳ್ತೀವಿ ಹೌದು, ಬಟ್ ದೇರ್ ಆರ್ ಟೈಮ್ಸ್ ಒಳ್ಳೇದಾಗದೇ ಇರೋದು ಟೈಮ್ಸ್ ಇದೆ. ಆಗತ್ತೆ, ಯಾವಾಗಲೂ ಆಗತ್ತೆ. ಬಟ್ ಈ ಥರ ಇಮಿಡಿಯೇಟ್ ಆಗಿ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಅಷ್ಟು ಕೆಟ್ಟದಾಗಿತ್ತು ನನ್ನ ಪರ್ಫಾರ್ಮೆನ್ಸ್ ಅವತ್ತು, ಬಿಕಾಸ್ ಆಫ್ ಲೈಕ್ ದ ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಅದು ವಾಪಸ್ ಕರೆದ ಮೇಲೆ ನಾನು ಅವತ್ತು ನಂಗೆ ಜ್ಞಾಪಕ ಇದೆ, ನಾನು ಮನೆಗೆ ಹೋಗ್ತಾ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಅಳ್ತಾ ಇದ್ದೆ, ನಾನು ಹಿಂಗೆಲ್ಲ ಆಗೋಯ್ತಮ್ಮ, ಗೊತ್ತಿಲ್ಲ ನಂಗೆ ವಾಪಸ್ ಕರೆಯಲ್ಲ ಅವರು, ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ನಮ್ಮಮ್ಮ ನಿನ್ನ ಹಣೆಯಲ್ಲಿ ಬರೆದಿದ್ರೆ ಕರೀತಾರೆ ಅವ್ರು ವಾಪಸ್ಸು, ಅಲ್ಲಿ ತನಕ ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಅಷ್ಟೇ, ನಾನು ಅಷ್ಟೇ, ಹಣೆಯಲ್ಲಿ ಬರೆದಿದ್ರೆ ಯೋಚನೆ ಮಾಡಲ್ಲ ಹಾಗೆ. ಸೊ ಅದಾದ್ಮೇಲೆ ಕರೆದ್ರು. ನೀವು ಸ್ವಲ್ಪ ಟ್ಯೂಬ್ಲೈಟ್ ಅನ್ಸುತ್ತೆ, ಯಾಕೆ ಹಂಗೆ ಅವ್ರಿಗೆ ಅರ್ಥ ಆಗಿರುತ್ತೆ. ಸೊ ಹಾಗೆ ಆ ಥರ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತಾ ಹೌದು. ಸೊ ಅದು ಹಂಗಾಗಿ ಥ್ಯಾಂಕ್ಫುಲಿ ಕರೆದ್ರು ವಾಪಸ್. ಆ್ಯಂಡ್ ತಲೆ ಕೆಚ್ಕೊಂಬೇಡಿ, ನೆಕ್ಸ್ಟ್ ಟೈಮ್ ಇಂದ ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ನಂದೊಂದು ಫೋಟೋ ಕಳಿಸ್ಕೊಡ್ತೀನಿ. ಜಸ್ಟ್ ಓಪನ್ ಲೈಕ್ ದಿಸ್, ಯುವರ್ ಡೇ ವಿಲ್ ಚೇಂಜ್. ಅಯ್ಯೋ, ಆಮೇಲೆ ನಿಮ್ಗೆ ಎಲ್ಲಿಂದ ಈಗ ಡು ಯು ಬಿಲೀವ್ ಇನ್ ಗಾಡ್? even I believe in God. Oh, so you believe in me. ಉಪ್ಪಿ ಫ್ಯಾನ ನೀವು? ನಾನು ನಿಜ ಹೇಳ್ತೀನಿ, ನಾನು ಉಪೇಂದ್ರ ಅವರ ದೊಡ್ಡ ಫ್ಯಾನ್. ಉಪೇಂದ್ರ ಅವ್ರದ್ದು ಮೂವೀಸ್ಗಳನ್ನೂ ನಂಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ ಆಯ್ತಾ. ನಾನು ಮೂವೀಸ್ಗಳು ಎಲ್ಲದೂ ನೋಡಿರ್ತೀನಿ, ಅಂದರೆ ಈ ರೀಸೆಂಟ್ ಹಳೇದು ಎಲ್ಲದನ್ನು ನೋಡಿರ್ತೀನಿ. ನಂಗೆ ಡೈರೆಕ್ಟರ್ ಗೊತ್ತಿರಲ್ಲ, ಸಿಂಗರ್ ಗೊತ್ತಿರಲ್ಲ, ಆ ಮೂವಿ ಹೆಸರುಗಳು ಗೊತ್ತಿರಲ್ಲ, ಬಟ್ ಮೂವಿ ಗೊತ್ತು. ನನಗೆ ಅವ್ರ ಕತೆ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ ಮಗ ಇದು ಹಿಂಗಾಗತ್ತೆ ನೋಡಿದ್ದೀನಿ ನೆಕ್ಸ್ಟ್ ನಾನು ಸ್ಟೋರಿ ಹೇಳೋದು. ಹಾಗೆ ಉಪೇಂದ್ರ ಅವ್ರದ್ದು ಸಿಕ್ಕಾಪಟ್ಟೆ ಮೂವೀಸ್ಗಳು ನೋಡಿದ್ದೀನಿ. ಐ ಆಮ್ ಫ್ಯಾನ್ ಆಫ್ ಉಪೇಂದ್ರ. ಆಮೇಲೆ ಉಪೇಂದ್ರ ಅವ್ರದ್ದು ಉಷ್ ಮೂವಿ ಇದಲ್ಲ, ಸೊ ಅದ್ರಲ್ಲಿ ಒಂದು ಲೈನ್ಸ್ಗಳನ್ನಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ಹಾಡು ಬರುತ್ತೆ ಗೊತ್ತಾ, ನೀನೇ ಎಲ್ಲ ನಿನ್ರದೆ ಬಾಳೆ ಇಲ್ಲ ಅನ್ನುವುದು ಪ್ರೇಮ ಅಲ್ಲ. ಏನ್ ಲೈನ್ಸ್ ಅದು ಅಲ್ಲ, ನನ್ನ ಜೀವನ ಚೇಂಜ್ ಮಾಡಿದೆ ಅಲ್ಲಿಂದ.
ಹೌದಾ? ಸೀರಿಯಸ್ ಆಗಿ ಅದನ್ನ ನಾನು ಫುಲ್ ಪೂರ್ತಿಯಾಗಿ ತಗೊಂಡ್ಬಿಟ್ಟು ಹೆಂಗೆ ಅದೆಲ್ಲ ಹೇಳ್ಬಾರ್ದು. ಇವಾಗ ಹೇಳಿದ್ರೆ ನೀವು ಬೇಜಾರಾಗ್ತೀರ. ಅಯ್ಯೋ, ನಾನು ಬೇಜಾರಂತೂ ಮಾಡ್ಕೊಳ್ಳೋದು, ನಾನೇ ಕೆತ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಸಖತ್ತಾಗಿ ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಲವ್ ಅಂದರೆ ಏನು ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರೆ, ನನ್ನ ಫಸ್ಟ್ ಕಾನ್ಸೆಪ್ಟ್ ಯೂಟ್ಯೂಬಲ್ಲಿ ನಾನು ಮಾಡಿದನು ಪ್ರೀತಿ ಅಂದರೆ ಏನು. ಐ ವಾಂಟೆಡ್ ಟು ನೋ ವಾಟ್ ಇಸ್ ಲವ್. ಓಕೆ, ತುಂಬ ಜನ ಲವ್. ಓಕೆ, ನಿಮ್ಗೆ ಇದೇ ಪ್ರಶ್ನೆ ಕೇಳ್ತೀವಿ, ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಯು? ಸೀನ್ ಅಗೇನ್ ಐಲ್ ಕಮ್ ಬ್ಯಾಕ್ ಟು ದಟ್ ಸಾಂಗ್ ಓನ್ಲಿ, ನೀವು ಹೇಳ್ದಂಗೆ. ಯಾಕಂದ್ರೆ ನಾನು ಐ ಬಿಲೀವ್ ಇನ್ ದಟ್ ಸೈಲೆನ್ಸ್. ಯುನೋ, ಒಂಥರ ಪಾರ್ಟ್ನರ್ದು ಸೈಲೆನ್ಸು ಕಂಫರ್ಟಬಲ್ ಆಗಿರುತ್ತೆ ನೋಡಿ. ಯು ಡೋಂಟ್ ಫೀಲ್ ಲೈಕ್ ಅಯ್ಯೋ ನಾನೇನೋ ಹೇಳಬೇಕು ಅವನಿಗೆ, ಅಥವಾ ನಾನು ಅವಳಿಗೇನೋ ಹೇಳಬೇಕು, ಅಯ್ಯೋ ಇದು ಸೈಲೆಂಟ್ ಆಗಿದೆ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಇದು ಐ ಹ್ಯಾವ್ ಟು ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹಿಮ್ ಅನ್ನೋದು ಇರಬಾರ್ದು. ಸೈಲೆನ್ಸಲ್ಲೂ ಕಂಫರ್ಟಬಲ್ ಆಗಿರ್ತೀವಿ ನೋಡಿ. ವಿ ಆರ್ ವೆರಿ ಸೆಕ್ಯೂರ್ ಇನ್ ದಟ್ ಸೈಲೆನ್ಸ್. ಮತ್ತು ತುಂಬ ಟ್ರಸ್ಟಿಂಗ್ ಆಗಿ ಇದ್ದಾಗ ಐ ಥಿಂಕ್ ದಟ್ ಈಸ್ ಲವ್. ಅಂದರೆ ಅಫ್ಕೋರ್ಸ್ ಐ ಆಮ್ ಸ್ಟಿಲ್ ಲರ್ನಿಂಗ್, ಇನ್ನೂ ಗೊತ್ತಾಗಿಲ್ಲ ನನಗೆ. ಬಟ್ ಐ ಫೀಲ್ ಸೈಲೆನ್ಸಲ್ಲೂ ಆ ಒಂದು ಕಂಫರ್ಟ್ ಇದ್ದರೆ, ಯಾವ ಥರದಾದರೆ ಲವ್ ಆಗಲಿ, ಇದೆ ಅಂತ ಅಲ್ಲ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಅಲ್ಲ, ಎನಿ ಸಾರ್ಟ್ ಆಫ್ ಲವ್, ಸೈಲೆನ್ಸಲ್ಲಿ ವೆನ್ ವಿ ಆರ್ ಕಂಫರ್ಟಬಲ್ ಇನ್ ಈಚ್ ಅದರ್ಸ್ ಕಂಪನಿ. ಅದ್ರಲ್ಲಿ ಹೇಳ್ತಾರೆ ನೋಡಿ, ಮೌನವೇನೇ ಧ್ಯಾನವೇ ಪ್ರೇಮ. ನನಗೆ ಇವನ್ ನಾನು ಒಂದು ಚಿಕ್ಕ ಚಿಕ್ಕ ಲೈನ್ಸ್ಗಳನ್ನೆಲ್ಲ ಬರೀತೇನೆ, ಆಯ್ತಾ. ನಾಟ್ ಅವರಷ್ಟೆಲ್ಲ ನಿಜವಲ್ಲ, ಚಿಕ್ಕದಾಗ ಬರೀತೀನಿ. ಬಟ್ ಈ ಲೈನ್ಸ್ಗಳೆಲ್ಲ ಕೇಳಿದಾಗ, ಮತ್ತು ಅದಾಗಿದ್ಮೇಲೆ ಓಮ್ ಫಿಲಮ್ ನೋಡಬೇಕಾದ್ರೆ ಅದರಲ್ಲೂ ಹಂಸಲೇಖ ಅವ್ರ ಹತ್ರ ಬರ್ಸಿದ, ನಾನು ಹೆಂಗೆ ತಲೆ ಓಡುತ್ತಿ ಇವ್ರಿಗೆಲ್ಲ ಇಷ್ಟೊಂದು ಈ ರೇಂಜಿಗೆಲ್ಲ. ನೀನೇ ಎಲ್ಲ, ನೀನಿರದ ಬಾಳೆ ಎಲ್ಲ ಅನ್ನುವುದು ಪ್ರೇಮ ಅಲ್ಲ, ಕರೆಕ್ಟ್. ಮರಗಳ ಸುತ್ತೋದಲ್ಲ, ಕವನಗಳ ಗೀಚೋದಲ್ಲ, ಮೌನವೇನೇ ಧ್ಯಾನವೇನೇ ಪ್ರೇಮ. ಅಲ್ಲೇ ಬಿದೋಗ್ಬೇಕು ನಾವು ಆ ಲೈನ್ಸ್ಗೆ. ಯಪ್ಪ, ಏನಿದು ಹಿಂಗೆ ಬರ್ದ್ಯಾರೆ. ಆ್ಯಂಡ್ ಟ್ರೂ, ಅದು ಐ ಥಿಂಕ್ ಮೌನವೇನೇ ಧ್ಯಾನವೇ. ಹೌದು, ಇಟ್ಸ್ ಲೈಕ್ ಮೆಡಿಟೇಷನ್. ಲವ್ ಈಸ್ ಮೆಡಿಟೇಷನ್ ಆ್ಯಂಡ್ ಸೈಲೆನ್ಸ್. ಯು ಆರ್ ಸೈಲೆಂಟ್, ಐ ಆಮ್ ಇನ್ನೋಸೆಂಟ್, ವಿಲ್ ನಾಟ್ ಬಿಕಮ್ ವೈಲೆಂಟ್. ಕಷ್ಟ, ಇವ್ರನ್ನ ಮದುವೆ ಆಗೋ ಹುಡುಗಿಗೆ ಕಷ್ಟ ಇದೆ ಬಿಡಿ. ನಿಮ್ ಕಷ್ಟ ಕೇಳಿ, ನಿಮ್ ಇಷ್ಟನಷ್ಟೇ ಹೇಳಿ. ಓಕೆ, ನಿಮ್ಮ ಫೇವ್ರೆಟ್ ಲಿರಿಕಿಸ್ಟ್ ಏನಂತಾರೆ? ಲಿರಿಸಿಸ್ಟ್. ಸಾಹಿತಿ ಅಂತ ಹೇಳಿ ಕನ್ನಡದಲ್ಲಿ. ಓ ಕರೆಕ್ಟ್, ಸಾಹಿತಿ. ಅದು ಗೊತ್ತಿದ್ದಿಲ್ಲ, ಹೇಳಿ. ನೋಡಿದ್ರ, ಐ ಥಿಂಕ್ ಜಯಂತ್ ಕಾಯ್ಕಿಣಿ ತುಂಬಾ ಇಷ್ಟ. ದೇವರಾಣಿ ಹೇಳ್ತೀನಿ, ನಾನು ನಿಜ ಡೌ ಮಾಡ್ತಾ ಇಲ್ಲ, ಐ ಸ್ವೇರ್. ನನ್ ಸಖತ್ ಇಷ್ಟ. ನಂಗೆ ಯಾವ ಹಾಡು ಅಂತ ಕೇಳಿ, ಆಟೋ ರಾಜ ಮೂವಿ ಕೇಳಿದ್ದೀರಾ? ನೋಡೆ ನೋಡೆ ನನ್ನೆ ನೋಡೆ ಕಣ್ಣ ತುಂಬಾ ಪ್ರೀತಿ ಕಾಣೆ. ಅದ್ರಲ್ಲಿ ಒಂದು ಲೈನ್ ಬರುತ್ತೆ ಮಧ್ಯದಲ್ಲೇ, ಗೊತ್ತಾಯ್ತು. ನನ್ನ ಪ್ರೀತಿ ಅಂಗಡಿಯ ಮುಂದೆ ಹಾದು ಹೋಗುವೆಯ, ಬಾರೆ ಕೊಳ್ಳೆ ಕನಸುಗಳ, ನಿನ್ನ ಹೊಗಳೋ ಕವಿತೆಗಳ, 100 ಸಾವಿರಾರು, ಎಷ್ಟು ಕೇಳು ಅಷ್ಟು ಕೊಡು. ಎಂತ ಲೈನ್ಸ್ ನನಗೆ ಇದೆ. ಅದನ್ನೇ ಹೇಳಿದೆ, ಜಯಂತ್ ಕಾಯ್ಕಿಣಿ. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಜಯಂತ್ ಕಾಯ್ಕಿಣಿ. ಏನ್ ಬರೀತಾರೆ ಗುರು, ಏನ್ ಬರೀತಾರೆ. ಸೊ ಅದನ್ನ ನಾನ್ ಬರಿಬೇಕಿತ್ತು ನಿಮ್ಗೆ, ಬಟ್ ಅವ್ರು ಬರೆದಿದ್ದಾರೆ. ಬಟ್ ನೀವು ಓದಿದ್ರಲ್ಲ, ನಂಗೆ ಅಷ್ಟೇ ಖುಷಿ. ಓಕೆ, ನಿಮ್ಗೆ ಯಾವ ಹಾಡು ಇಷ್ಟ? ನಂಗೆ ಎಷ್ಟೊಂದು ಆಯ್ತಾ, ಈ ಸಂಜೆ ಯಾಕಾಗಿದೆ ಆಯ್ತಾ, ಆಮೇಲೆ ನಿನ್ನ ಗುಂಗಲ್ಲಿ ಚಲಿಸುವೆನೋ ಅಂತ ಒಂದು ಹಾಡಿದೆ, ದಿಗಂತ್ ಅವ್ರ ಮೂವಿದೊಂದು ಆಯ್ತಾ, ಉಡಿಸುವೆ ಬೆಳಕಿನ ಸಿ. ಓಹೋ, ವಾಟ್ ಅ ಮಾಸ್ಟರ್ ಪೀಸ್ ದಟ್ ಸಾಂಗ್ ಆಯ್ತಾ. ಗಾಳಿಪಟ 2 ಅಲ್ಲಿ ನೀನು ಬಗೆಹರಿಯದ ಹಾಡು, ಅದೇ ನೋಡಿ ಹಿಂಗಿದೆ ಹಾಡು, ಲೈನ್ಸು. ಟೇಸ್ಟ್ ಇಸ್ ಸೇಮ್ JK ಸರ್ ಅಲ್ಲ, ಸೂಪರ್. ಸೊ ಮೀಟ್ ಮಾಡಿದ್ರೆ ಯಾವತ್ತಾದ್ರೂ ಇನ್ ಪರ್ಸನ್? ಒಂದೇ ಒಂದ್ಸಲ, ತುಂಬಾ ಹಿಂದೆ. ಯು ಆರ್ ಲಕ್ಕಿಯೆಸ್ಟ್. ವಿಲ್ ಮೀಟ್ ಟುಗೆದರ್ ನೆಕ್ಸ್ಟ್ ಟೈಮ್. ಓಕೆ, ಇವಾಗ ತುಂಬ ಹಾಡುಗಳನ್ನ ಹಾಡಿದಾಗ ಏನನ್ಸುತ್ತೆ ಅಂತಂದರೆ, ಸಿಂಗರ್ಗಳಿಗೆ ಯಾವತ್ತೂ ಕೇಳಬಾರ್ದು. ನನ್ಗೆ ಅನ್ಸಲ್ಪ ನಿಮ್ಗೆ ಯಾವ್ದು ಫೇವ್ರೇಟ್ ಸಾಂಗು ಅಂತ ಹೇಳ್ಬಿಟ್ಟು, ಬಿಕಾಸ್ ಲೈಕ್ ತುಂಬ ಹಾಡುಗಳಿರುತ್ತೆ, ದೇ ಎಂಜಾಯ್ ಇಟ್. ಬಟ್ ನೀವು ಯೂಶಲಿ ಯಾವಾಗೂ ನಿಮ್ಮ ಬಾಯಿಗೆ ಬರೋವಂಥ ಹಾಡು ಯಾವುದು? ಸಾಗರದ ಅಲೆಗೂದಣಿವು ತರರರರರರರ, ಅಪ್ಪು ಸರ್ ಮೂವಿ ಆ ಹಾಡು ಸಾಕಾತ್ ಇಷ್ಟ ಆಗುತ್ತೆ. ಈ ನಡುವೆ ನೀವು ಇದು ಸುದೀಪ್ ಅವ್ರದ್ದು ಈ ಹಾಡು ಕೇಳಿದ್ದೀರಾ? ಯಾರ ಕಣ್ಣು. ಐ ವಾಂಟ್ ಯು ಟು ಸಿಂಗ್ ದಟ್ ಸಾಂಗ್. ಓಕೆ, ಓಹ್ ಒಳ್ಳೆ ಹಾಡು. ಲಿರಿಕ್ಸ್ ಆರಾಮ ಓಪನ್ ಯುವರ್ ಲಿರಿಕ್ಸ್. ನಂಗೆ ಅದು ಯಾವಾಗಲೂ ನಂಗೆ ಸ್ವಲ್ಪ ಹಾಡಕ್ಕೆ ಇಷ್ಟನೇ ಇಲ್ಲ ಹಾಡನ್ನ. ಪ್ಲೀಸ್ ಯು ಸಿಂಗ್ ಇಟ್ ಫುಲ್ ಸಾಂಗ್. ಅಂದರೆ ಒಂದು ಆ ಲೈನ್ಸು ತುಂಬ ಇಷ್ಟ ನನಗೆ. ಅದು ನಾನು ನಮ್ಮ ಅಣ್ಣ ಹೇಳ್ಕೊಂಡು ಏನೋ ಒಂದು ಕಷ್ಟದ ಸಿಚುವೇಶನ್ ಬರುತ್ತೆ ಅಂತ ಅನ್ಕೊಳ್ಳಿ,
ಸೊ ಅನ್ಕೊಂಡೆ ಅದನ್ನ ಮುಂದೆ ಕಂಪ್ಲೀಟ್ ಇರಿ ಹಾಡ್ತೀನಿ. ಓಕೆ. ಹಣೆ ಬರಹಕ್ಕೆ ಹೊಣೆ ಯಾರು, ಇಲ್ಲಿ ಬೊಂಬೆ ಎಲ್ಲಾರು, ಯಾವ ಮತ್ತು ಇರದಂಥ ನೋವು ನೂರಾರು. ಇತಿಹಾಸ ತೋರು ಪ್ರೀತಿಯಲ್ಲಿ ಸೋತೋರು, ನಾವು ಚರಿತೆಯಾದರೆ ಸೇರಲಿ ಉಸಿರು. ನಮ್ಮ ಖಳನಾಯಕ ಮ್ಯಾಲೆ ಇರೋ ಮಾಲೀಕ, ಕಾಲ ಕಡುಕಿ ಜಗ ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳಿ ಕಣ್ಣು ಬಿತ್ತಮ್ಮ ಬಿತ್ತಮ್ಮ. ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಸಖತ್ತಾಗ ಬಿಡಿ, ಅದೆಲ್ಲರೂ ಹೇಳಿರ್ತಾರೆ. ನಾನು ಇನ್ನೂ ಏನಾದರೂ ಹುಡುಕ್ತಾ ಇದ್ದೀನಿ, ಏನು ಹೇಳ್ಬೋದು ಇವ್ರಿಗೆ, ಏನು ಹೇಳ್ಬೋದು ಅಂತ ಹೇಳಿ. ಯಾರು ಕೆಲವೊಂದನ್ನ ವರ್ಣನೆ ಮಾಡೋದಕ್ಕೆ ಪದಗಳೇ ಸಿಗಲ್ಲ ಅಂತ ಅಂತಾರೆ. ಅದರಲ್ಲಿ ಸುಮ್ಮನೆ ಹೇಳ್ತಲ್ಲ, ಇದನ್ನ ಹೋಲ್ ಅಡೆಡಾಗಿ ಹೇಳ್ತಾ ಇದ್ದೀನಿ. ಅದ್ರಲ್ಲಿ ನಿಮ್ಮ ಹಾಡನ್ನ ನಾನು ಇಲ್ಲಿಂದ ಕುತ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಕೇಳಿಸ್ಕೊಂತ ಇದನ್ನಲ್ಲ, ಧನ್ಯನಾದೆ. ಓಕೆ, ಲಾಸ್ಟ್ ಸೆಗ್ಮೆಂಟ್ ಆಫ್ ದ ಪಾಡ್ಕಾಸ್ಟ್. ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ. ಯು ಹ್ಯಾವ್ ಟು ಟೆಲ್ ಇಟ್ ಇನ್ ಸಾಂಗ್. ಅಂದ್ರೆ ಹಾಡು ಹಾಡ್ಬಿಟ್ಟು ಅವ್ರ ಬಗ್ಗೆ ಹೇಳ್ಬೇಕು. ಅಂದ್ರೆ ಅವ್ರ ಬಗ್ಗೆ ಅಲ್ಲ, ಅವ್ರಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಅಂತ. ಸಾಹಿತ್ಯ ಬರೋದು ನಿಮ್ ಕೆಲಸ ಅಲ್ಲ. ಅದೇ ನಾನು ಮಾಡ್ಕೊಂಡು ಲಾಸ್ಟಲ್ಲಿ ಹೇಳ್ತೀನಿ. ಓಕೆನಾ? ಮೊದಲನೇದು, ವಿಲ್ ಸ್ಟಾರ್ಟ್ ಇಟ್ ಫ್ರಮ್ ಯುವರ್. ಜನ್ಮ ಕೊಟ್ಟಿದ್ದ ತಾಯಿಗೆ. ಓ ಓ ಓ ಓ ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ ಹೇಳುವರಾರಮ್ಮ. ಅಮ್ಮ ಅಮ್ಮ. ಥ್ಯಾಂಕ್ಸ್. ನೆಕ್ಸ್ಟ್ ಅಪ್ಪ. I don't want you to get emotional. No, I won't. ಅದೇ ನಾನು ನಮ್ಮಪ್ಪ ಯಾವಾಗಲೂ ಈ ಹಾಡು ಹಾಡ್ತಾ ಇದ್ವಿ. ಸೊ ಐ ವುಡ್ ಪ್ರಾಬ್ಲಿ ಡೆಡಿಕೇಟ್ ದಟ್. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಈ ಹಾಡು ಸೂಪರ್. ಸೊ ನೆಕ್ಸ್ಟ್ ಬರೋದ ಲೈಫಲ್ಲಿ ಗುರು. ಪ್ರಾಬ್ಲಿ ಐ ವುಡ್ ಸಿಂಗ್ ಜೀವ ಜೀವ ನನ್ ಜೀವ ನನ್ ದೈವ ಕಣೋ ಇವನು, ನಮ್ಮ ಊರ ಕಣ್ಣಾಗೋ ಸರದಾರ ಕಣೋ ಇವನು. ಬಿಕಾಸ್ ಲೈಫಲ್ಲಿ ನಮ್ಮ ಗುರುಗಳಿರಲಿಲ್ಲ ಅಂದಿದ್ರೆ ಇದೇ ಇರ್ತಿರ್ಲಿಲ್ಲ, ವಿಷನ್ ಆರ್ ಸೈಟ್ ಆಫ್ ವಾಟ್ ಐ ವಾಂಟೆಡ್ ಟು ಡೂ. ಎಸ್. ಸೂಪರ್. ಸೊ ನಿಮ್ಮ ಅಣ್ಣ ಪ್ರಾಬಲಿ, ಇನ್ ಕೇಸ್ ನಿಮ್ಮ ಅಣ್ಣ ಏನಾದ್ರು ಈ ಪಾಡ್ಕಾಸ್ಟ್ ನೋಡಿದ್ರೆ, ಬ್ರೋ ನಾನು ನಿಮ್ಮ ಫ್ಯಾನ್ ಬ್ರೋ, ಸೀರಿಯಸ್ ಆಗಿ ಹೇಳ್ತೀನಿ. RCBಗೆ ಪಾಪ ಲಿರಿಕ್ಸ್ ಎಲ್ಲ ಬರೆದು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ನಾನು ತುಂಬ ವೀಡಿಯೋಸ್ಗಳನ್ನ ನೋಡಿದ್ದೀನಿ. ಸೊ ಅವ್ರಿಗೋಸ್ಕರ ಒಂದು ಸಾಂಗ್, ಪಾಪ ಯಾರೂ ಅವ್ರಿಗೋಸ್ಕರ ಹಾಡಿಲ್ಲ, ನೀವು ಹಾಡಿ. ಅವನಿಗೆ ಅಲ್ಲ ನಿಮ್ಮ ಅಣ್ಣ ಸ್ಟ್ರಿಕ್ಟಾ? ಅಲ್ಲ ನನ್ನ ತೆಂಗಿನ ಹಿಂಗೆಲ್ಲ ಇಲ್ಲ, ಏನೂ ಇಲ್ಲ, ಹಂಗೆಲ್ಲ ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ. ಬಾಬಾ ಡೋಂಟ್ ವರಿ. ನಾನೇ ಬಿಡಲ್ಲ ಹಂಗೆ ಹೇಳಕ್ ನಮ್ಮ ಅಣ್ಣನ ಬಗ್ಗೆ, ಆಯ್ತಾ? ಸೊ ಅವನು ಈ ಒಂದು ಹಾಡು ಹಾಡ್ತಾ ಇದ್ದ ಯಾವಾಗಲೂ. ತಂಗಾಳಿ ತಂದೆಯ ನನ್ನ ಬಾಳಲಿ, ಸಂಗಾತಿ ಆಗುವ ಸವಿಗನಸಲಿ, ಕೈ ಜಾರಿ ಹೋದೆಯ ನನ್ನ ಪ್ರೀತಿಯ, ಮಣ್ಣಲ್ಲಿ ಹೂತೆಯ ನಗುತ್ತಾ. ಇದು ಏನು ಗೊತ್ತಾ, ಕ್ಯಾಮ್ರಾ ಮುಂದೆ ಎಲ್ಲ ಅಣ್ಣನ ಮೇಲಿರೋ ಲವ್ನೆಲ್ಲ ಅಷ್ಟು ಡೈರೆಕ್ಟಾಗಿ ತೋರಿಸ್ಕೊಳಕ್ಕಾಗಲ್ಲ. ಸೊ ನಾನು ಆಬ್ವಿಯಸ್ಲಿ ಅವನಿಗೆ ಕಾಲೇ ಎಳೆಯೋದು. ಸೊ ಅದಕ್ಕೆ ಈ ಹಾಡು. ಇಟ್ಸ್ ಓಕೆ. ಹೆಣ್ಮಕ್ಳಿಗೆ ಸ್ವಲ್ಪ ಬುದ್ಧಿ ಕಮ್ಮಿ, ಲಾಜಿಕ್ ಕಮ್ಮಿ, ನಾನು ಹೇಳ್ದಂಗೆ. ತೆಂಗಿಗೂ ಇಲ್ಲ. ಅಯ್ಯೋ ಅಯ್ಯೋ, ಐ ಆಮ್ ಟ್ರೈಂಗ್ ಮೈ ಬೆಸ್ಟ್ ಟು ಬಿಲ್ಡ್ ಆಲ್ ದಿಸ್ ಕ್ವಾಲಿಟಿ. ಈ ಫಸ್ಟ್ ಇಯರ್ ನಿಮ್ಗೆ ಎಷ್ಟು ವಯಸ್ಸು ಹೇಳಿ? ಫಸ್ಟ್ ಆಫ್ ಆಲ್ ನಾನು ನಿಮ್ಗಿಂತ ದೊಡ್ಡವನು. ನಾವು ಇದರ ರಿಸರ್ಚ್ ಸಕಲ ಮಾಡಿರ್ತೀವಿ. ಎಷ್ಟು ವಯಸ್ಸು ಹೇಳಿ? ನನ್ನ ವಯಸ್ಸು ಬೇಡ, ಬಟ್ ನಾನು ನಿಮ್ಗಿಂತ ದೊಡ್ಡವನು. ಹೌದಾ? ಇಯರ್ ಆಫ್ ಬರ್ತ್ ಹೇಳಿ. ನೀವು 97, 98 ಎರಡರಲ್ಲಿ ನೀವು ಯಾವುದೋ ಒಂದು ವರ್ಷದಲ್ಲಿ ಹುಟ್ಟಿರೋದು. ನಾನು ನಿಮ್ಗಿಂತ ದೊಡ್ಡವನು. ಛೇ ಅನ್ನಲ್ಲ, ಯಾ ಅನ್ಬೇಕು. ಅವಾಗ ನಾನು ಅಕ್ಕ ಝೋನ್ ಮಾಡ್ಕೊಂಡ್ಬಿಡ್ತಿದ್ದೆ ನನ್ನೇ. ಇನ್ ಕೇಸ್ ಏನಾದ್ರು ನಾನು ಚಿಕ್ಕವನಾಗಿದ್ರು ನಾನು ತುಂಬಾ ಲಾಜಿಕಲ್ ಕೊಡ್ತಾ ಇದ್ದೆ. ನೋಡಿ
ಸಚಿನ್ ತೆಂಡೂಲ್ಕರ್. ಓಹ್ ಯಶ್ ಅವ್ರು ನೋಡಿ ನಿಮ್ ಫೇವರೇಟ್ ಸೆಲೆಬ್ರಿಟಿ. ನಾನೇ ಅಕ್ಕ ಝೋನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ನೀವ್ ಮಾಡ್ಕೊಂಡು ಆಗೋರು ಯಾರು? ಅಯ್ಯೋ 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 ಛೇ ಛೇ. ಅಕ್ಕ ನೀನ್ ಇರ್ಬೇಕು ಯಾವಾಗೂ ನನ್ ಪಕ್ಕ ಅನ್ಬಿಟ್ಟು ನಾವ್ ಅದನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತಿದ್ವಿ. ನಾನು ಹೇಳಿಲ್ಲ ಐ ಆಮ್ ಲೈಕ್ ಎ ವಾಟರ್. ಅಯ್ಯೋ ದೇವ್ರೆ ಕಷ್ಟ ಇದೆ. ಓಕೆ, ಇವಾಗ ನೆಕ್ಸ್ಟ್ ಪರ್ಸನ್ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ತಲೆಗೆ ಬರುವಂತ ಹಾಡು. ಓ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಕನ್ನಡ ಅಂದ್ರೆ ರಾಜ್ಕುಮಾರ್ ಸರ್, ರಾಜ್ಕುಮಾರ್ ಸರ್ ಅಂದ್ರೆ ಕನ್ನಡ. ಓಕೆ, ನಿಮ್ಮ ಫೇವ್ರೆಟ್ ಸಿಂಗರ್ ವಿ ಪಿ ಸರ್. ಓ ವಿ ಪಿ ಸರ್ಗೆ ಆಕ್ಚುಲಿ ಈ ಹಾಡು ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ವಿ ಪಿ ಸರ್ ಈ ಹಾಡನ್ನ ಸ್ಟೇಜ್ ಮೇಲೆ ಹಾಡಿದಾಗೆಲ್ಲ ನಂಗೆ ಐ ಆಮ್ ಫಾರ್ಚುನೇಟ್ ಎನಫ್ ವಿ ಪಿ ಸರ್ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋ ಅಂಥ ಆಪರ್ಚುನಿಟಿ ಸಿಗ್ತಾ ಇದೆ ನನಗೆ. ಸೊ ಎವ್ರಿ ಟೈಮ್ ಅವ್ರು ಈ ಒಂದು ಹಾಡು ಹಾಡಿದಾಗ ಎಷ್ಟು ದೈವಿಕವಾಗಿರುತ್ತೆ ಅಂದರೆ ಎವ್ರಿ ಟೈಮ್ ಅವ್ರು ಹಾಡೋದು ಎವ್ರಿ ಟೈಮ್ ಕೇಳಿಸ್ಕೊಂಡಾಗ್ಲೂ ಈ ಹಾಡು ಓಹೋ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ದೈವಿಕವಾಗಿರುತ್ತೆ ಅವ್ರು ಹಾಡಿದಾಗ. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ಹಿಸ್ ಬ್ಯಾಂಡ್. ಸೊ ಎಸ್, ಸೂಪರ್. ಲಾಸ್ಟ್ ಹಾಂ ನನಗೆ ಏನು ಒಂದು ಹಳೆ ಹಾಡಿದೆ, ಎಡಕಲ್ಲು ಗುಡ್ಡದ ಮೇಲೆ ಅಂತ ಒಂದು ಚಿತ್ರದ ಆಯ್ತಾ. ಸೊ ಅದರಲ್ಲಿ ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ ಹುಸಿನಗೆಯ ಹೊರಸೂಸಿ ಬಂದ ಕಳ್ಳವೇಷ ಧರಿಸಿ ಬಂದ ಕಳ್ಳವೇಷ ಧರಿಸಿ. ನೋಡಿ ವೇಷದಲ್ಲಿ ಅಷ್ಟೇ ನಾವು ಸನ್ಯಾಸಿ, ಆದ್ರೆ ಇವಾಗ ಸನ್ಯಾಸಿ ಅಲ್ಲ. ಆ ಹಾಡು ಹಾಡದೆ ಅವನು ಕಳ್ಳ ಸನ್ಯಾಸಿ ಅಂತ ಹಾಡ್ತಾ ಇರೋ ಹಾಡು. ನೀವು ನನ್ನ ಕಳ್ಳ ಅನ್ಬೋದು, ಸುಳ್ಳ ಅನ್ಬೋದು, ಏನಾದ್ರು ಅನ್ಬೋದು. ಇಟ್ಸ್ ಓಕೆ. ನಾನು ಇದನ್ನೆಲ್ಲ ನಾನು ಹೇಳ್ತಲ್ಲ, ಪಾಸಿಟಿವ್ ಆಗಿ ತಗೊಂತೀನಿ. ಫಸ್ಟ್ ಜನ ಯಾವಾಗ್ಲೂ ನೆಗೆಟಿವ್ ನ ಹೇಳ್ತಾರಂತ, ಆಮೇಲೆ ಪಾಸಿಟಿವ್ ಬರುತ್ತೆ. ನೀವು ನೋಡಿ ಮೈನಸ್ ಇಂಟು ಮೈನಸ್ ಏನು, ನಾನ್ ಪ್ಲಸ್ ನೀವ್ ಮೈನಸ್. ಇಲ್ಲ, ನೀವ್ ಪ್ಲಸ್ ಅಂದ್ರೆ ನಾನ್ ಪ್ಲಸ್, ಮೈನಸ್ ಅಂದ್ರೆ ನಾನ್ ಮೈನಸ್. ಸರಿ, ನೋಡೋಣ ನೋಡೋಣ ನೋಡುವ ನೋಡುವ. ಸೊ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು, ಸಿಗುವವರೆಗೂ ಮತ್ತೆ ಮತ್ತೆ ಯತ್ನವ ಮಾಡು ಅಂತ ಹೇಳಿ. ನಾವ್ ಹೆಂಗೆ, ಸೊ ವಿಲ್ ನಾಟ್ ಲೀವ್ ಇಟ್ ಎನಿಥಿಂಗ್, ಅಲ್ಲೇ ಬಿಟ್ಬಿಡಲ್ಲ, ಗಿವ್ ಅಪ್ ಮಾಡಲ್ಲ. ಚಾನ್ಸ್ ಇಲ್ಲ ಜೀವನದಲ್ಲಿ. ನೋ ಗಿವ್ ಅಪ್, ಓನ್ಲಿ ವೇಕ್ ಅಪ್. ವೇಕ್ ಅಪ್, ಗೆಟ್ ಅಪ್, ಸ್ಟಾರ್ಟ್ ಅಪ್. ಸಾಕಾಯ್ತು, ನಂಗೆ ಸುಸ್ತಾಗೋಯ್ತು ಇವಾಗ. ಸುಸ್ತಾಗೋಯ್ತಲ್ಲ ಬಿಡಿ ಪಾಪ, ನಾನು ಸಿಕ್ಕಾಪಟ್ಟೆ ಕಾಲ ಹೇಳ್ದೆ. ಬಟ್ ಜೋಕ್ಸ್ ಅಪಾರ್ಟ್, ಸೀರಿಯಸ್ ಆಗಿ ನಾನು ತುಂಬ ಒಂದಿಷ್ಟು ಪಾಡ್ಕಾಸ್ಟ್ಗಳನ್ನ ಮಾಡಿದ್ದೀನಿ. ಬಟ್ ಎಲ್ಲದ್ರಲ್ಲೂ ನಂಗೆ ಹೆಂಗೆ ಅನಿಸ್ತಿತ್ತು ಅಂದರೆ, ನಾನು ಫಸ್ಟೇ ಅಂದ್ಕೊಂಡಿದ್ದೆ ಎಲ್ಲರೂ ನನ್ನ ಕರೆಸ್ಬಿಟ್ಟು ಹಾಡು ಬಗ್ಗೆ ಕೇಳ್ತಾರೆ, ನೀವು ಎಷ್ಟು ವರ್ಷದಿಂದ ಸಂಗೀತ ಮಾಡ್ತಾ ಇದ್ದೀರಾ, ನಿಮ್ಮ ಜರ್ನಿ ಹೆಂಗಿದೆ, ನಂಗೆ ಆ ಥರ ಬ್ಯಾಡ್ದಿತ್ತು. ಬಟ್ ನನಗೆ ಐಶ್ವರ್ಯನ ಓಕೆ ಫುಲ್ ಆರಾಮಾಗಿ ಇಟ್ಬಿಟ್ಟು ಕಾಲು ಹೇಳಿದ್ರೆ ಹೆಂಗಿರ್ತಾರೆ ಅಂತ ಹೇಳಿ. ಬಟ್ ನಾನು ಇಷ್ಟೊತ್ತವರೆಗೂ ಮಾಡಿದ ಎಲ್ಲದನ್ನು ಇಷ್ಟು ಸ್ಪೋರ್ಟಿವ್ ಆಗಿ ತಗೊಂಡು, ಯು ಆರ್ ಸೋ ಸ್ವೀಟ್. ಆಕ್ಚುಲಿ ಯು ಆರ್ ಸೋ ಸ್ವೀಟ್. ಫುಲ್ಲು ನನಗೆ ಫುಲ್ ಖುಷಿ ಆಗ್ತದೆ. ಅಂಡ್ ನನ್ನ ಸ್ಕಿಲ್ಸ್ ಬಗ್ಗೆ ನನಗೆ ಇವಾಗ ಒಂದು ಸ್ವಲ್ಪ ಆದ್ರೂ ಇದೆ ಅಂತ ಗೊತ್ತಾಗ್ತದೆ. ಆ್ಯಂಡ್ ಇನ್ನೊಂದು ನಾನು ಹೇಳಬೇಕು ಅಂದರೆ, ನಾವು ಮಾತಾಡ್ತಿದ್ವಿ ಈಗ ಇಂಟರ್ವ್ಯೂ ಮಾಡೋದು, ಇವಾಗ ಅಫ್ಕೋರ್ಸ್ ಇಲ್ಲಿ ಕೂತ್ಕೊಂಡು ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಬಟ್ ವೆನ್ ಯು ಗೋ ಆನ್ ಟು ಪೀಪಲ್ ಆ್ಯಂಡ್ ದ ಪಬ್ಲಿಕ್ ಆ್ಯಂಡ್ ನೀವು ಒಂದಷ್ಟು ಇನ್ಸಿಡೆಂಟ್ಸ್ ಹೇಳ್ತಾ ಇದ್ರಿ, ಅದಕ್ಕೆ ಪ್ಲಸ್ಸು ಇರುತ್ತೆ ಮೈನಸ್ಸು ಇರುತ್ತೆ. ಆ್ಯಂಡ್ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಆ್ಯಂಡ್ ಹೋಗಿ ಅಲ್ಲಿ ಜನರ ಹತ್ರ ಮಾತಾಡೋದು ಆ್ಯಂಡ್ ಅದೆಲ್ಲ, ದಟ್ ಐ ರಿಯಲಿ ಅಡ್ಮೈರ್ ದಟ್ ಈಸ್ ಆಸಮ್. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನೀವು ಬರೀ ನನ್ನ ಒಂದು ಅಂದ್ರೆ ಈಗ ತಾವರೆ ಹೂನಲ್ಲಿ ಒಂದು ಮೇಲ್ಗಡೆ ಒಂದು ಪೆಟಲ್ನ ಮಾತ್ರ ತೆಗ್ದು ನೋಡಿದ್ಕೇನೆ ಯು ಆರ್ ಇನ್ಸ್ಪೈರ್ಡ್. ಐ ಆಸ್ಪೈರ್ ಟು ಇನ್ಸ್ಪೈರ್ ಯು ಟಿಲ್ ಐ ಎಕ್ಸ್ಪೈರ್. ಜಾಸ್ತಿ ಆಯ್ತು ಅನ್ಸ್ತದೆ, ನಾನು ಜಾಸ್ತಿ ಹೇಳ್ತೀನಿ. ಸುಸ್ತಾಗ್ತದೆ, ತಲೆ ಕೆಡ್ಸ್ಕೊಂಬೇಡಿ. ಇಲ್ಲ, ನಂಗೆ ಐ ಕ್ಯಾನ್ ಟೇಕ್ ಈ ಥರ ನೀವು ಮಾಡ್ತಾ ಇರೋ ಅಂತ ಜೋಕ್ಸ್ ತಗೋಬಹುದು. ಇಟ್ಸ್ ನಾಟ್ ಜೋಕ್. ವೈ ಡು ಯು ಟೇಕ್ ಇಟ್ ಅಸ್ ಎ ಜೋಕ್? ಇದನ್ನೇ ಹೇಳೋದು ಗುರು, ಹೆಣ್ಮಕ್ಳಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲ. ದೇ ಗೆಟ್ ಅಟ್ರಾಕ್ಟೆಡ್ ಟು ಆರ್ಟಿಫಿಷಿಯಲ್ ಡ್ರಿಂಕ್ಸ್. ಐ ಆಮ್ ನಾಟ್ ಆರ್ಟಿಫಿಷಿಯಲ್ ಡ್ರಿಂಕ್, ಐ ಆಮ್ ನ್ಯಾಚುರಲ್ ಕೋಕೋನಟ್ ವಾಟರ್, ಗುಡ್ ಫಾರ್ ಹೆಲ್ತ್. ಎಲ್ಲಿಂದ ಇದೆಲ್ಲ ನಿಮ್ದು ಇದು ಟ್ಯಾಲೆಂಟು? ಅದನ್ನ ಹೇಳ್ತಾ ಇಲ್ಲ. ಆರ್ಟಿಫಿಷಿಯಲ್ ಡ್ರಿಂಕು ಕೋಕೋನಟ್ ವಾಟರ್ ಅಂತೆ. ನೀವು ನೋಡಿ, ಹೆಣ್ಮಕ್ಳಿಗೆ ಯಾವಾಗಾದ್ರೂ ಹೋದ್ರೆ ಅವ್ರಿಗೆ ಫ್ಯಾನ್ಸಿ ಆಗಿರೋದು ಈ ಕೂಲ್ ಡ್ರಿಂಕ್ಸ್ ಅವೆಲ್ಲ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗಲ್ಲ ಅಲ್ಲ, ಅಂದ್ರೆ ಟ್ರೈ ಮಾಡಕ್ಕೇನು. ಸೊ ಯು ಗೆಟ್ ಅಟ್ರಾಕ್ಟೆಡ್. ಬಟ್ ನಾವು ಹುಡುಗರು ಹಂಗಲ್ಲ, ನಾವು ನ್ಯಾಚುರಲ್, ಎಳ್ನೀರೆ. ನೀವು ಆರ್ಟಿಫಿಷಿಯಲ್ ಡ್ರಿಂಕ್ ಕುಡಿಯಲ್ವಾ? ನಾವಿಲ್ಲ,
ಸೀರಿಯಸ್ ಆಗಿ ಕುಡಿಯಲ್ಲ. ಐ ಸ್ವೇರ್ ಟು ಗಾಡ್ ನಾನು ಕೂಲ್ ಡ್ರಿಂಕ್ಸ್ ಮುಟ್ಟಲ್ಲ. ಆಯ್ತು, ಓಕೆ, ನೋಡೋಣ. ನಾವು ಇದಕ್ಕೆ ಹೋಗ್ತೀವಲ್ಲ, ಪಿರಮಿಡ್ ವ್ಯಾಲಿಗೆ. ಓ, ಫಿಕ್ಸ್ ಆಗ್ಬಿಟ್ರಾ? ಇಲ್ಲ, ನಂಗೆ ಗೊತ್ತಿಲ್ಲ, ಸುಮ್ಮನೆ ಹೇಳ್ದೆ. ನೋಡಿ, ದಿಸ್ ಇಸ್ ವಾಟ್ ಹಿಂಗೆ ಏನೋ ಹಿಂಗೆ ಇದು ಮಾಡೋದು, ಮಿಸ್ಲೀಡ್ ಮಾಡೋದು, ಮ್ಯಾನಿಪ್ಯುಲೇಟ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡ್ತಾ ಇದೀನಿ ನಾನು, ನಾಟ್ ಮ್ಯಾನಿಪ್ಯುಲೇಟ್. ಅವರೇ ಬಾಯಿಂದ ಹೇಳ್ಬಿಡ್ಲಿ ಅಂತ. ನೋಡಿ, ನೀವು ನಿಮ್ಗೆ ಇವಾಗ ಥಾಟ್ ಇದೆ, ಡೆಫಿನೆಟ್ ಕರ್ಕೊಂಡು ಹೋಗಿ, ನೀವು ತಲೆ ಕೆಡ್ಸ್ಕೊಂಡ್ರೆ ನಾನು ಒಂದ್ಸರಿ ಮಾತು ಕೊಟ್ಟೆ ಅಂದ್ರೆ ನಮ್ ಸಬ್ಸ್ಕ್ರೈಬರ್ಸು ನನ್ನ ಮಾತನ್ನ ಉಳಿಸ್ಕೊಂತಾರೆ, ನಾನು ಅವ್ರ ಮಾತನ್ನ ಉಳಿಸ್ಕೊಂತೀನಿ. ನೀವು 10K ಲೈಕ್ಸ್ ನ ಮಾಡಿ ಕಂಪ್ಲೀಟ್ ಮಾಡಿ ಮೆಸೇಜ್ ಹಾಕಿ, ನಾನು ಇವ್ರನ್ನ ಕರ್ಕೊಂಡು ಹೋಗ್ತೀನಿ, ತಲೆ ಮೇಲೆ ತಲೆ ಬೀಳಿ. ನಂಗೆ ಅಷ್ಟೊತ್ತಿಗೆ ಮದ್ವೆ ಆಗೋದ್ರೆ ಬೇರೆಯವ್ರ ಜೊತೆ ನನ್ಗೆ ನೆಗೆಟಿವ್ ಯೋಚನೆ, ನಂದು ಬ್ಲಡ್ ಗ್ರೂಪೇ ಓ ಪಾಸಿಟಿವ್, ನನ್ ಪಾಸಿಟಿವ್ ತುಂಬ್ಕೊಂಡ್ಬಿಟ್ಟಿದ್ದೀನಿ. ನೀವು ಮದ್ವೆ ಕಾರ್ಡ್ ಎತ್ಕೊಂಡ್ ಬಂದಾಗ್ಲೂ ಹೋಪ್ ಇರುತ್ತೆ ಅಂತ ಯೋಚನೆ ಮಾಡುವಂತ ಕ್ಯಾಟಗರಿ ಹುಡುಗ ನಾನು. ಸರಿ, ನೋಡೋಣ. ಅಲ್ಲ, ನೀವು ಮದ್ವೆ ಕಾರ್ಡ್ ಎತ್ಕೊಂಡ್ ಬಂದಾಗ್ಲೂ ಆ ಮದ್ವೆ ಕಾರ್ಡ್ ನಂದೇ ಹೆಸರಿದೆ ಅಂತ ಯೋಚನೆ ಮಾಡುವಂತ ಅಷ್ಟು ಪಾಸಿಟಿವ್ನೆಸ್. ಅಮ್ಮ ಹೇಳಿದ್ದಾರೆ, ಬಿ ಪಾಸಿಟಿವ್, ಡೂ ಪಾಸಿಟಿವ್. ನನ್ನ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್. ನೋಡಿ, ಪಾಸಿಟಿವ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಸಿಂಪಲ್. ನೋಡಿ, ಆಂಟಿ ಚೆನ್ನಾಗಿ ಹೇಳಿದ್ದಾರೆ ಅಲ್ಲ. ಮೈ ಮಾಮ್ ಇಸ್ ಆಲ್ವೇಸ್ ರೈಟ್. ಈ ವಿಡಿಯೋ ನೋಡ್ರಿ ಹೆಂಗ್ ಮಕ್ಕ ಹೋಗಿತಾರೋ ಗೊತ್ತಿಲ್ಲ. ಇಲ್ಲ ಆಂಟಿ, ಪರವಾಗಿಲ್ಲ, ಒಳ್ಳೆ ಹುಡುಗ ಆಂಟಿ, ಒಳ್ಳೆ ಹುಡುಗಿ ಸಿಗ್ತಾಳೆ. ನಮ್ಮಮ್ಮ ಬೇಡ ಬಿಡಿ, ಓಕೆ. ನಮ್ಮಮ್ಮ ಬೈದು ಪಾಪ ನಾನು ಕೇಳಿಸ್ಕೊಂಡು ಸಾಕಾಗೋಗಿದೆ. ಸೊ ಪ್ರಾಬಬ್ಲಿ ನೀವು ನನ್ನ ಮಿನಿ ವ್ಲಾಗ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾನಿಲ್ಲ, ಇನ್ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿ. ಯು ಪ್ಲೀಸ್ ಟು ಫಾಲೋ ಮೀ. ಹೌದು, ನಂಗೆ ಒಂದು ಡೌಟು, ಈ ಹೆಣ್ಮಕ್ಳೆಲ್ಲ ಯಾಕೆ ಗಂಡ್ಮಕ್ಳನ್ನ ಫಾಲೋ ಮಾಡಲ್ಲ? ಯಾಕೆ? ದೇ ಡೋಂಟ್ ಡೂ. ವೇಟ್, ಲೈವ್ ಅಲ್ಲಿ ದಿಸ್ ಇಸ್ ನಾಟ್ ಎನಿ ಸ್ಕ್ರಿಪ್ಟೆಡ್ ಆರ್ ನಥಿಂಗ್. ಡು ಯು ಫಾಲೋ? ಡು ಯು ಫಾಲೋ ಮೀ? ಐ ಡೋಂಟ್ ಫಾಲೋ ಯು. ದಟ್ಸ್ ಆಲ್. ವಿ ಗಾಟ್ ದ ಆನ್ಸರ್. Because see, ಇವಾಗ ಈ ತರ ನಾನು ಆಫ್ಟರ್ ಐ ಮೆಟ್ ಅ ಪರ್ಸನ್ ಓನ್ಲಿ ಐ ಫಾಲೋ ಬ್ಯಾಕ್. ಅದಕ್ಕೆ ನಾವಿಲ್ಲಪ್ಪ, ಹುಡುಗಿ ನೋಡಿ ಇಷ್ಟ ಆದ್ಲೆ ಫಾಲೋ. ಅದು ಏನಂತ ಹೇಳೋದು? ನೀವು ವೇಟ್, ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ರೀಲ್ಸ್ ಅಟ್ಲೀಸ್ಟ್ ಒಂದ್ ಯಾವ್ದಾರ ನೋಡಿದ್ದೇನೆ. ಮತ್ತೆ ಅಲ್ಲ, ಇಷ್ಟ ಆಯ್ತಾ? ಮತ್ತೆ ಯಾಕೆ ಫಾಲೋ ಮಾಡಿಲ್ಲ? ಹಂಗಂತ ಅಲ್ಲ, ಸಿ, ನಮಗ್ ಇಷ್ಟ ಆಗೋದಿರ್ಲಿ, ಚೆನ್ನಾಗ್ ಅನ್ಸರೇನ ಫಾಲೋ ರೀಲ್ಸ್ ಎಲ್ಲ ಸ್ಕ್ರಾಲ್. ಅದು ಇವಾಗ ಫಾರ್ ಶೋರ್ ನಾನು ಇವಾಗ ನಿಮ್ನ ಮೀಟ್ ಮಾಡಿದೀನಿ, ಮಾತಾಡ್ಸಿದೀನಿ, ಇವಾಗಂತೂ ಫಾರ್ ಶೋರ್ ಫಾಲೋ ಮಾಡ್ತಾರೆ. ಇವಾಗ ಫಾರ್ ಶೋರ್ ಫಾಲೋ. ಅದಕ್ಕಿಂತ ಮುಂಚೆ ನನ್ಗೆ ಏನಾಗತ್ತೆ ಅಂದ್ರೆ, ಈಗ ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ಆಮೇಲೆ ಹೆಂಗಿರತ್ತೆ, ಏನು ಕ್ವಾಲಿಟಿನಾ ಇಲ್ವಾ ಅಂತೆಲ್ಲ ನೋಡ್ಬೇಕಲ್ವಾ. ಸೊ ನಾವು ಈಗ ಗೊತ್ತಾಗಿದೆ, ಈಗ ಕ್ವಾಲಿಟಿ ಗೊತ್ತಾಯ್ತು, ಪ್ಯೂರಿಟಿ ಗೊತ್ತಾಯ್ತು. ಒಂದಲ್ಲ 2-3 ಸೇರ್ಸ್ಕೊಂಡು ಹೇಳ್ತಾರೆ. ಅದೇ ಇನ್ ಮುಂದೆ ಗೊತ್ತಾಗುತ್ತೆ, ಡೋಂಟ್ ವರಿ. ಸೊ ಇವಾಗ ನೀವು ಅದೇ ಹೇಳ್ತಲ್ಲ, ಕ್ವಾಲಿಟಿ ಗೊತ್ತಾಗಿದೆ, ಪ್ಯೂರಿಟಿ ಗೊತ್ತಾಗಿದೆ, ನೆಕ್ಸ್ಟ್ ಸೆಕ್ಯೂರಿಟಿ ಆಗಿರ್ತೀನಿ, ಓಕೆನಾ? ನಿಮ್ ಡ್ಯೂಟಿ ಎಲ್ಲ ನಾನು ನೀಟಾಗಿ ಮಾಡ್ತೀನಿ, ಡೋಂಟ್ ವರಿ, ಇಟ್ಸ್ ಓಕೆ. ಲೈಫಲ್ಲಿ ಒಂದು ಒಳ್ಳೊಳ್ಳೆ ಕೆಲಸಗಳು, ಒಳ್ಳೊಳ್ಳೆ ಥಿಂಗ್ಸ್ಗಳು ಆಗುತ್ತೆ ಅಂತ ಥಿಂಕ್. ಇವತ್ತಿಂದ ನನ್ನ ಲೈಫಲ್ಲಿ ಹೊಸದಾಗಿ ಏನೋ ಒಂದು ಅರಳ್ತಾ ಇದೆ, ಮೂಡ್ತಾ ಇದೆ, ಅದು ಬೆಳಗುತ್ತೆ, ಅದು ಹೊಳಿಯುತ್ತೆ, ಹಿಂಗೆಲ್ಲ ಅನ್ಕೊಂತ ಇರಬೇಕು. ಸಿ, ಐ ಆಮ್ ವೆರಿ ಪಾಸಿಟಿವ್. ನೀವು ಬಿ ಪಾಸಿಟಿವ್, ಐ ಆಮ್ ಮೋರ್ ಪಾಸಿಟಿವ್, ಓಕೆ? ಓಕೆ, ಸೊ ಇಟ್ ವಾಸ್ ರಿಯಲಿ ಸಾಕಾಗಿತ್ತು. ನಾನು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಿದೆ. ನಾನು ತುಂಬಾ ಎಂಜಾಯ್ ಮಾಡಿದೆ, ಸೀರಿಯಸ್ಲಿ. ಹೌದು, ದಿಸ್ ವಾಸ್ ನಾಟ್ ಲೈಕ್ ಅ ಪ್ರೊಫೆಷನಲ್ ಇದು ಅಟ್ ಆಲ್. ಇಟ್ ವಾಸ್ ಜಸ್ಟ್ ಲೈಕ್ ಐ ಆಮ್ ಬೀಯಿಂಗ್ ಮೀ. ಅಲ್ಲ, ನಿಜ ಹೇಳಿ, ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯ್ತು. ಬಿಕಾಸ್ ದಿಸ್ ಇಸ್ ನಾಟ್ ಸಿಂಗರ್ ಐಶ್ವರ್ಯ ರಂಗರಾಜನ್ ತರ ಇರ್ಲಿಲ್ಲ ಇದು. ಇಟ್ ವಾಸ್ ಜಸ್ಟ್ ಪರ್ಸನ್ ಐಶ್ವರ್ಯ. ಸೂಪರ್. ಸೊ ಅದನ್ನ, ಆ ಪರ್ಸನ್ನ ನಾನು ನಮ್ಮ ಜನದ ಮುಂದೆ ಇಡಬೇಕು ಅಂತ ಹೇಳಿ, ಸೊ ಇಷ್ಟೊತ್ತರೆಗೂ ನಿಮ್ಮ ಹತ್ರ ಮಾತಾಡಿದೆ, ಒಂದಿಷ್ಟು ಕಾಲು ಹೇಳಿದೆ. ಬೇಜಾರೆಲ್ಲಾದ್ರೂ ಮಾಡಿದ್ರೆ ನಿಜವಾಗ್ಲೂ ಸಾರಿ. ಏನು ಬೇಜಾರಾಗಿಲ್ಲ. ಖುಷಿ ಪಟ್ಟಿದ್ರೆ ಆ ಖುಷಿನ ಹಾಗೆ ಕಂಟಿನ್ಯೂ ಮಾಡಿ. ಸೊ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಯಶಸ್ಸು ಕಾಣಲಿ, ಇನ್ನಷ್ಟು ಐಶ್ವರ್ಯ ಬರಲಿ ಐಶ್ವರ್ಯಾಗೆ. ಆಮೇಲೆ ನಮ್ಮನ್ನೆಲ್ಲ ಮರಿಬೇಡಿ, ಓಕೆ? ನನ್ನ ಮರೆಯೋಲ್ಲ ಬಿಡುಗರು. ಇಲ್ಲ, ಐ ಡೋಂಟ್ ಥಿಂಕ್ ಸೊ. ಸೊ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ, if you want to ask something or if you want to know something, you can ask me. ನನ್ಗೇನಿಲ್ಲ, ನನಗೆ ಒಂದ್ಸಲ ನೀವು ಜನರನ್ನ ಇಂಟರ್ವ್ಯೂ ಮಾಡ್ತಿರಲ್ಲ, ನನಗೂ ಒಂದ್ಸಲ ಬರ್ಬೇಕಂತ ಆಸೆ, ಅಷ್ಟೇ, ಏನೇನಿಲ್ಲ. ಓಕೆ, ವಿಲ್ ಡೂ ಒನ್ ಥಿಂಗ್. 10K ಲೈಕ್ಸ್ ಬಂದ್ರೆ ಪಿರಮಿಡ್ ವ್ಯಾಲಿಗೆ ಹೋಗೋಣ. 10K ಲೈಕ್ಸ್ ಬರ್ಬೇಕು ಅಂತ ಅಲ್ಲ, ನೋ ಐ ಟೆಲ್ ಯು, ಅದಕ್ಕೆ ಹೋಗೋಣ. ಬಟ್ ಐ ಟೇಕ್ ಯು ಒನ್ ಡೇ, ನಿಮ್ ಜೊತೆ ಮಾಡೋಣ. ಐ ಕ್ರಿಯೇಟ್ ಎ ಕಾನ್ಸೆಪ್ಟ್. ನಂಗೆ ಐ ರಿಯಲಿ ಎಂಜಾಯ್ ದಟ್. ಅಂದ್ರೆ ಯಾಕಂದ್ರೆ ದಟ್ ಸೀಮ್ಸ್ ವೆರಿ ಫನ್ ಅಂಡ್ ಜನರ ಜೊತೆ ಹೋಗಿ ಮಾತಾಡ. ಜಸ್ಟ್ ಒನ್ ಆಫ್ ದ ಥಿಂಗ್ಸ್ ಅಷ್ಟೇ. ಜಸ್ಟ್ ಸುಮ್ಮನೆ ಅದು ಹೆಂಗಿರತ್ತೆ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ, ಹೋಗಿ ಎಲ್ಲರ ಹತ್ರ ಈ ತರ. ಮತ್ತೆ ಯಾರೋ ಅದೇ ಹೇಳಿದ್ರಲ್ಲ, ಈಗ ಇನ್ನೊಂದು ಕಡೆ ನೋಡಿದೆ, ಇದು
ಕಲ್ಕಿಯಲ್ಲಿ ಅಶ್ವಗಂಧ ಬರ್ತಾರಂತೆ, ಅಶ್ವತ್ಥಾಮ ಅಲ್ಲ ಅಶ್ವಗಂಧ ಬರ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅವ್ರು ಹಂಗೆ ಹೇಳಿದಾಗ ನನ್ಗೆ ಹೆಂಗ್ ಅನ್ಸುತ್ತೆ ಅನ್ನೋ ಒಂದು ಫೀಲಿಂಗ್. ಬಿಕಾಸ್ ಆಬ್ವಿಯಸ್ಲಿ ಯು ಗೆಟ್ ದಟ್ ಥ್ರಿಲ್. ಇವಾಗ ಒಂದೊಂದು ಫನ್ನಿ ಆನ್ಸರ್ ಸಿಗುತ್ತಲ್ಲ, ಸೊ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಇದೆ ಅಷ್ಟೇ. ಸೊ ಡನ್. ನಾವು ಯೂಶಲಿ ನಮ್ಮ ಹತ್ರ ಯಾರಾದ್ರೂ ಏನಾದ್ರು ಕೇಳಿದ್ರೆ ನಾವು ಅದನ್ನ ನೆರವೇರ್ಸಕ್ಕೆ ಟ್ರೈ ಮಾಡ್ತೀವಿ. ಅಂಥದ್ರಲ್ಲಿ ನೀವ್ ಕೇಳಿದೀರಾ ಅಂತ ಅಂದ್ರೆ ಇವತ್ತಿಂದ ಅದನ್ನ ನಮ್ಮ ಮೊದಲನೇ ಕರ್ತವ್ಯ ಆಗಿದೆ. ಡೆಫಿನೆಟ್ ಆಗಿ ಡೋಂಟ್ ವರಿ, ನಾನು ನೀವು ಸೇರ್ಕೊಂಡು ಒಂದು ವಾಟ್ಸ್ಆಪ್ ಕಂಟೆಂಟ್ ಮಾಡ್ತಾ ಇದೀವಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನಂಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ಒಂದು ಹುಡುಗಿನ ಕರ್ಕೊಂಡ್ಬಂದು ನಾನು ಮಾಡ್ತೀನಿ. ಸೊ ಯು ಡೋಂಟ್ ವರಿ, ನಿಮ್ಮ ಆಸೆ ನೆರವೇರ್ತು ಅಂತ ಅನ್ಕೊಂಡು ಇವತ್ತಿನ ಚೆನ್ನಾಗಿ ನಿದ್ದೆ ಬರುತ್ತೆ ನಿಮ್ಗೆ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಐಶ್ವರ್ಯ ರಂಗರಾಜನ್ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಅವ್ರು ಕೊಡೋ ಅಂಥ ಕಂಟೆಂಟ್ಗಳಿಗೆ ನಿಮ್ಮದು ಒಂದು ಮೆಚ್ಚುಗೆ ಇರಲಿ. ಇವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಂಗೆ ಇನ್ನೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಶಿವಮ್ ಸ್ಟುಡಿಯೋಸ್ ಅವ್ರಿಗೆ. ಸೊ ಈ ಪಾಡ್ಕಾಸ್ಟ್ನ ನಾನು ರೆಕಾರ್ಡ್ ಮಾಡ್ತಾ ಇರೋದು ಶಿವಮ್ ಸ್ಟುಡಿಯೋಸು. ನಿಮ್ಗೇನಾದರೂ ರೆಕಾರ್ಡಿಂಗ್ಸು ಇಲ್ಲ ಯಾವುದೇ ಥರದ ಮ್ಯೂಸಿಕ್ ರಿಲೇಟೆಡ್ ವರ್ಕ್ಸ್ ಬೇಕು ಅಂತಂದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನೆಕ್ಸ್ಟು ಇನ್ನೊಬ್ಬ ಅತಿಥಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಹಾಗೆ ಐಶ್ವರ್ಯ ಅವ್ರನ್ನ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.